ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ಆರೋಗ್ಯ ಕೇಂದ್ರ ನಿಸರ್ಗಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರಿಗೆ, ಆತ್ಮೀಯ ಸಾಧಕರಿಗೆ ನಿಸರ್ಗಮನೆ ಒಬೆಸಿಟಿ ಕ್ಲಬ್ಗೆ ಆಧಾರಪೂರ್ವಕ ಸ್ವಾಗತವನ್ನು ಹೇಳ್ತಾ, ಡಾಕ್ಟರ್ ಪ್ರವೀಣ್ ಅವರು ನಮ್ಮ ಜೊತೆ ಇದ್ದಾರೆ. ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಿರುವಂತಹ ಅನೇಕರಿಗೆ 15-20 kg ತೂಕವನ್ನು ಕಡಿಮೆ ಮಾಡಿಕೊಡ್ಲಿಕ್ಕೆ ಸಹಾಯ ಮಾಡಿದಂಥ ಡಾಕ್ಟರ್ ಪ್ರವೀಣ್ ಅವರಿಗೆ ಸ್ವಾಗತವನ್ನು ಕೊಡೋಣ. ಡಾಕ್ಟರ್ ಪ್ರವೀಣ್ ಅವರೇ, ತಮಗೆ ಸ್ವಾಗತ. ಸೊ ನಮ್ಮ ವೀಕ್ಷಕರೆಲ್ಲ ಕಾಯ್ತಾ ಇದ್ದಾರೆ, ನಮ್ಮ ಸಾಧಕರೆಲ್ಲ ಕಾಯ್ತಾ ಇದ್ದಾರೆ. ಸೊ ಯಾವಾಗ ಸೆಮಿನಾರ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಸೊ ಇವತ್ತಿನ ಒಂದು ಸೆಮಿನಾರಲ್ಲಿ ನಾವು ನಿಮಗೆ ಈ ಒಂದು ಬೊಜ್ಜಿನ ಮೂಲ ಕಾರಣ ಯಾವುದು, ಸೊ ಮೂಲ ಕಾರಣವನ್ನು ತಿಳ್ಕೊಳ್ಳದೆ ಹೋದರೆ ನಾವು ಚಿಕಿತ್ಸೆ ಕೊಟ್ಟು ಪ್ರಯೋಜನ ಇಲ್ಲ. ಇದರ ಮೂಲ ಕಾರಣನೇ ಬೇರೆ ಇದೆ. ನಾವು ತಿಳ್ಕೊಂಡಿದ್ದೇವೆ ಊಟ ಮಾಡೋದೇ ಬೊಜ್ಜು ಬರಲಿಕ್ಕೆ ಮೂಲ ಕಾರಣ ಅಂತ. ಸೊ ಪ್ರವೀಣ್ ಅವರು ಒಂದು ಭಾಳ ಒಳ್ಳೆ ಎಕ್ಸಾಂಪಲ್ ಮೂಲಕ ಸ್ಟಾರ್ಟಿಂಗಲ್ಲಿ ನನ್ನ ಹತ್ರ ಮಾತಾಡುವಾಗ ಹೇಳ್ತಾ ಇದ್ರು, ಒಂದು ಮನೆಯಲ್ಲಿ ಇಬ್ಬರು ಇರ್ತಾರೆ. ಹೌದು. ಸೊ ಇಬ್ಬರು ಇದ್ದರೆ ಒಬ್ಬರು ದಪ್ಪ ಇರ್ತಾರೆ, ಅಥವಾ ಒಂದು ಮನೆ 4 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. 4 ಜನರಲ್ಲಿ ಒಬ್ಬರು ತುಂಬ ದಪ್ಪ ಇರ್ತಾರೆ ಮತ್ತು 3 ಜನ ಮೀಡಿಯಮ್ ಆಗಿ ನಾರ್ಮಲ್ ಆಗಿ ಇರ್ತಾರೆ. ಊಟ ಮಾಡೋದು ನೋಡಿದ್ರೆ 4 ಜನ ಸೇಮ್. ಸೊ ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ದ ಫುಡ್ ಈಸ್ ನಾಟ್ ದಿ ಕಲ್ಪ್ರಿಟ್ ಹಿಯರ್. ಸೊ ಆಹಾರದಿಂದ ಅಲ್ಲ, ಬೇರೆ ಏನೋ ಒಂದಿದೆ. ಇಫ್ ದ ಫುಡ್ ವಾಸ್ ದಿ ಕಲ್ಪ್ರಿಟ್, ಆಲ್ ಆಫ್ ದೆಮ್ ವುಡ್ ಹ್ಯಾವ್ ಬೀನ್ ಸೇಮ್ ವೆಯ್ಟ್. ಈಗ ಆ ಸೀಕ್ರೆಟ್ ಅನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ದಟ್ಸ್ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್, ದಟ್ ಮಿಸ್ಟರಿ ಬಿಹೈಂಡ್ ವೆಯ್ಟ್ ಮ್ಯಾನೇಜ್ಮೆಂಟ್. ಈ ತೂಕದ, ಈ ಒಬೆಸಿಟಿಯ, ಈ ಬೊಜ್ಜಿನ ಮೂಲ ಅಥವಾ ಅದರ ಹಿಂದ್ಗಡೆ ಯಾರಿದ್ದಾರೆ, ಯಾವ ಕಳ್ಳರಿದ್ದಾರೆ ಅನ್ನೋದನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಸೊ ಅದನ್ನು ನಾವು ತಿಳ್ಕೊಂಡ್ಬಿಟ್ರೆ ಅರ್ಧ ಗೆದ್ದಷ್ಟು. ಸೊ ಆಮೇಲೆ ನಮ್ಮ ಡಾಕ್ಟರ್ಸ್ ಹೇಗೂ ಇದ್ದಾರೆ, ಡಾಕ್ಟರ್ ಅನಘ ಅವರಿದ್ದಾರೆ, ಡಾಕ್ಟರ್ ಜಿನು ಅವರಿದ್ದಾರೆ, ಡಾಕ್ಟರ್ ಭುವನ ಅವರಿದ್ದಾರೆ. ಅವ್ರು ನಿಮಗೆ ಆಹಾರದ ಪಟ್ಟಿಯನ್ನು ಹಾಗೂ ಆಹಾರ ಔಷಧಿಗಳನ್ನು ಕಳಿಸ್ಕೊಟ್ಬಿಡ್ತಾರೆ. ಸೊ ಅಲ್ಲಿಗೆ ಸಮಸ್ಯೆ ಒಂದು ಅರ್ಧದಷ್ಟು ಅಲ್ಲ, ಮುಕ್ಕಾಲಷ್ಟು ಕಡಿಮೆ ಆದಾಗಾಯಿತು. ನೀವು ಫಾಲೋ ಮಾಡೋದು ನಿಮ್ಮ ಕೈಲಿದೆ 25%. ಸೊ ಅರ್ಧ ನಾವು ಈಗ ತಿಳ್ಕೊಂಡಾಗ ನಾಲೆಜು, ಮತ್ತು 25% ನೀವು ಮಾತಾಡಿ ಆಹಾರ ಔಷಧಿ ಎಲ್ಲ ಶುರು ಮಾಡೋದು, ಡಯಟ್ ಎಲ್ಲ ಸ್ಟಾರ್ಟ್ ಮಾಡೋದು. ಸೊ 3ನೇದು ನೀವು ಫಾಲೋ ಮಾಡಿ ಕಡಿಮೆ ಮಾಡ್ಕೊಳ್ಳೋದು. ಈ 3 ವಿಷಯಗಳನ್ನ ನೆನಪಿಟ್ಕೊಳ್ಳೋಣ. ಡಾಕ್ಟ್ರೇ, ಶುರು ಮಾಡೋಣ ಅಲ್ವಾ? ಸೊ ಸೆಮಿನಾರ್ ಸ್ಟಾರ್ಟ್. ಸೊ ನೀವೆಲ್ಲರೂ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಅನುಸರಿಸ್ಲಿಕ್ಕೆ ರೆಡಿಯಾಗಿರಿ. ಮೊದಲನೇ ಒಂದು ಸ್ಲೈಡ್. ಸೊ ನಮ್ಮ ಟೀಮ್ ನಿಮಗೆಲ್ಲ ಗೊತ್ತಿದೆ. ನಮ್ಮ ಟೀಮ್ನಲ್ಲಿ ಡಾಕ್ಟರ್ ಭುವನೇಶ್ವರಿ ಅವರು, ಡಾಕ್ಟರ್ ಅನಘ ಅವರು, ಡಾಕ್ಟರ್ ಜಿನು ಆಂಟೋನಿ ಅವರು ನಿಮ್ಮ ಜೊತೆಗೆ ಇರ್ತಾರೆ. ನಿಮಗೆ ಅವರು ಫೋನ್ ಮಾಡಿ ನಿಮಗೆ ಫಾಲೋಅಪನ್ನು ಹೇಳಿ, ಔಷಧಿಗಳನ್ನು ಕಳಿಸ್ಕೊಟ್ಟು, ಯಾವ ಥರ ಡಯಟನ್ನು ಫಾಲೋ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೇವೆ. ಸಾಮಾನ್ಯವಾಗಿ ನಾವು 3 ರೀತಿಯ ಆಹಾರ ಕ್ರಮವನ್ನು ನಿಮಗೆ ತಿಳಿಸ್ಕೊಡ್ಲಿಕ್ಕಿದ್ದೇವೆ. ಒಂದು ಶುದ್ಧ ಸಸ್ಯಾಹಾರಿ. ಕೆಲವರು ಸಸ್ಯಾಹಾರಿಗಳೇ ಇರ್ತಾರೆ, ಏನು ಮಾಡಿದ್ರು ಅವರಿಗೆ ಎಗ್ ಕೂಡ ತಿನ್ನಲಿಕ್ಕಾಗಲ್ಲ. ಎಗ್ ತೊಗೊಂಡ್ರೆ ಒಳ್ಳೆಯದು ನಿಜವಾಗಲೂ, ಆದರೆ ಆಗಲ್ಲ ಅಂತಿದ್ದವರಿಗೆ ಒಂದು ಸಸ್ಯಾಹಾರಿ, ಇನ್ನೊಂದು ಎಗ್ಗೊಂದು ಸೇರಿಸ್ಬೋದು ಅಂತಿದ್ದವರಿಗೆ ವಿತ್ ಎಗ್ಗು, ಇನ್ನೊಂದು ನಾನ್ ವೆಜ್ ತಿನ್ನೋರು ದಯಮಾಡಿ ನಾನ್ ವೆಜ್ ಆಹಾರವನ್ನು ಆಯ್ಕೆ ಮಾಡಿಕೊಂಡು ನೀವು ತೂಕವನ್ನು ಕಡಿಮೆ ಮಾಡ್ಕೋಬೋದು. ಭಾಳ ಖುಷಿ ವಿಷಯ. ಸೊ ಈ 3 ಆಹಾರ ಪಟ್ಟಿ, ಆಮೇಲೆ ಆಹಾರ ಔಷಧಿಗಳು, ಇದೆಲ್ಲವನ್ನು ನಿಮ್ಮ ಮನೆಗೆ ಕಳಿಸ್ಕೊಟ್ಬಿಡ್ತೇವೆ. ಓಕೆ, ಫಾಲೋ ಮಾಡಲಿಕ್ಕೆ ನೀವು ಶುರು ಮಾಡ್ಬೋದು. ಅನೇಕರು ಆಲ್ರೆಡಿ ಕೇಳ್ತಾ ಇದ್ರು, ಯಾವಾಗ ಕಳಿಸ್ತೀರಿ ನೀವು ಒಬೆಸಿಟಿ ಕ್ಲಬ್ ಅಂತ ಹೇಳಾಯಿತು, ನಾವು ತುಂಬ ಈಗರ್ಲಿ ವೇಟ್ ಮಾಡ್ತಾ ಇದ್ದೇವೆ, ನಮ್ಗೆ ಇನ್ನೂ ನೀವು ಹೇಳೇ ಇಲ್ಲ ಅಂತ. Unlike other brands, our main focus is to education. Education is the most vital steps to lose the weight in long run. ಸೊ ನಿಮಗೆ ನಾವು ಈ ಸೆಮಿನಾರ್ ಮೂಲಕ ಎಜುಕೇಷನ್ ಕೊಡದೇನೆ ಔಷಧಿ ಕೊಟ್ಬಿಟ್ರೆ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಫಸ್ಟ್ ನಮ್ಮ ಗುರಿ ನಿಮಗೆ ಅರ್ಥ ಮಾಡಿಸೋದು, ಯಾವುದು ಮೂಲ ಕಾರಣ ಈ ಒಂದು ಬೊಜ್ಜಿಗೆ ಅಂಥೇಳಿ. ನಾವು ತಪ್ಪು ಕಲ್ಪನೆಯಲ್ಲೇ ಇದ್ದೇವೆ, ತುಪ್ಪ ಕಾರಣ, ಬೆಣ್ಣೆ ಕಾರಣ, ನಾನ್ ವೆಜ್ ಕಾರಣ, ಎಗ್ ಎಲ್ಲೋ ಕಾರಣ ಅಲ್ವಾ? ಆ ತಪ್ಪು ಕಲ್ಪನೆ ಎಲ್ಲ ತೆಗೆದುಹಾಕಬೇಕಲ್ಲ. ಸೊ ಅದನ್ನೇ ಇವತ್ತಿನ ಸೆಮಿನಾರ್ ನಾವು ಮಾಡಲಿಕ್ಕೆ. One more major concern, most of the people presume laziness is the cause of obesity or sitting for longer time. ವಿಷಯ, ಕುತ್ಕೊಂಡೇ ಇರುವಂತದ್ದೇ ಒಂದು ಬೊಜ್ಜಿಗೆ ಮೂಲ ಕಾರಣ ಅಂತ ಅನೇಕ. So there are thousands of people sit for longer time, they are not obese. If sitting is the contributing factor, most of the government officers would have been suffering from obesity. So software engineers ಎಲ್ಲರಿಗೂ ಬಂದ್ಬಿಡಬೇಕಿತ್ತು. It's all misconception. The real culprit, ಅನೇಕರು ತಿಳ್ಕೊಂಡಿದ್ದಾರೆ ಕುತ್ಕೊಂಡಿರೋದೇ ಒಬೆಸಿಟಿಗೆ ಕಾರಣ ಅಂಥೇಳಿ. ಸೊ ಅದು ಅಲ್ಲ ಅಂಥೇಳಿ ಪ್ರವೀಣ್ ಅವರು ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಕುತ್ಕೊಂಡೇ ಕೆಲಸ ಮಾಡೋರು ಗೌರ್ಮೆಂಟ್ ಆಫೀಸರ್ಸು, ಕುತ್ಕೊಂಡೇ ಕೆಲಸ ಮಾಡೋದು ಅನೇಕರಿದ್ದಾರೆ, ಕುತ್ಕೊಂಡೇ ಕೆಲಸ ಮಾಡುವಂಥ ಸಾಫ್ಟ್ವೇರ್ ಇಂಜಿನಿಯರ್ಸ್ ಇದ್ದಾರೆ. ಎಲ್ಲರೂ ದಪ್ಪ ಆಗಿಬಿಡ್ತಿದ್ರು. ಎಲ್ಲರೂ ದಪ್ಪ ಇಲ್ಲ ಅಲ್ಲ. ಸೊ ಬೇರೆ ಏನೋ ಕಾರಣ ಇದೆ. ಸೊ ಥಿಂಕ್ ಮಾಡಿ ನಿಮ್ಮ ಲಾಜಿಕನ್ನು ಇಲ್ಲಿ ಉಪಯೋಗಿಸ್ಬೇಕು. ಸೊ ನಾವು ಹೇಳಿದ ವಿಷಯಗಳಿಗೂ ನೀವು ಅದನ್ನು ಅರ್ಥ ಮಾಡಿಕೊಂಡು 100ಕ್ಕೆ 100ರಷ್ಟು ನಾವು ಸತ್ಯವನ್ನೇ ಹೇಳ್ತಾ ಇದ್ದೇವೆ, ಆದರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ವಿಶಾಲ ಮನೋಭಾವನೆ ನಿಮಗೆ ಬೇಕಷ್ಟೆ. ಆದ್ಮೇಲೆ ನಮಗೆ ಬೊಜ್ಜಿದೆ ಅಂತ ಹೇಗೆ ಗೊತ್ತಾಗೋದು ಅನ್ನೋದನ್ನು ಇವತ್ತು ನಾವು ಈಗ ತಿಳ್ಕೊಳ್ಳೋಣ. ಬಾಡಿ ಮಾಸ್ ಇಂಡೆಕ್ಸ್ ನಮ್ಮ ಒಂದು ಹಳೆ ಪದ್ಧತಿ. ಈ ಪದ್ಧತಿ ಪ್ರಕಾರ ನಮ್ಗೆ ಗೊತ್ತಾಗುತ್ತೆ. ಈಗ ಅಂಡರ್ ವೆಯ್ಟ್ ಅಂತ ಇದ್ದರೆ 18.5ಕ್ಕಿಂತ ಕಡಿಮೆನೂ ಇದ್ದರೆ ಅವರು ತೂಕ ಅತಿ ಕಡಿಮೆ ಇದ್ದವರು ಅಂತ ಲೆಕ್ಕ. ಸೊ ಓವರ್ ವೆಯ್ಟ್ ಅಂದರೆ
ನಾರ್ಮಲ್ ಅಂದರೆ 18.5ರಿಂದ 24.5 ಇದ್ದರೆ ನಾರ್ಮಲ್. ಓವರ್ ವೆಯ್ಟ್ ಅಂದರೆ 30-35 ಓವರ್ ವೆಯ್ಟ್. ಸೊ ಅವರು ಬೊಜ್ಜಲ್ಲ, ಅತಿ ತೂಕ. ನೆಕ್ಸ್ಟ್ ಇರುವುದು ಸಿವಿಯರ್ ಒಬೇಸಿಟಿ 35ರಿಂದ 40, 39.5 ಒಬೇಸಿಟಿ ಬೊಜ್ಜಿರುವವರು. 40ರಿಂದ 44 ಮಾರ್ಬಿಡ್ ಒಬೇಸಿಟಿ, ಭಾಳ ಕೆಟ್ಟದಾದಂಥ ಒಂದು ಬೊಜ್ಜು ಅಂತ ಹೇಳ್ಬೋದು. 40ರಿಂದ 50 ಇದ್ದರೆ ಅದು ಸೂಪರ್ ಒಬೇಸಿಟಿ. ಸೊ ಇಷ್ಟು ಒಂದು ಕ್ಯಾಟಗರಿಯನ್ನು ಮಾಡಿದ್ದಾರೆ. ನೆನ್ಪಿಟ್ಕೊಳ್ಳಿ, ಬಾಡಿ ಮಾಸ್ ಇಂಡೆಕ್ಸ್. ಸೊ ಈ ಒಂದು ಬಾಡಿ ಮಾಸ್ ಇಂಡೆಕ್ಸ್ ಮತ್ತು ಒಬೇಸಿಟಿ ನಾವು ನೋಡೋಣ. ಬಾಡಿ ಮಾಸ್ ಇಂಡೆಕ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂಥೇಳಿ ಭಾಳ ಇಂಪಾರ್ಟೆಂಟು. ನೀವು ಕೂಡ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ಳಿ ಬೇಕಾಗತ್ತೆ. ಸೊ ನಿಮ್ಮ ಬಾಡಿ ಮಾಸ್ ಇಂಡೆಕ್ಸ್ ನೀವು ನೋಡ್ಕೊಂಡ್ರಲ್ಲ ಈಗ, ಸೊ ಎಷ್ಟಿರಬೇಕು ಅನ್ನೋದು ನಿಮ್ಗೆ ಗೊತ್ತಾಯಿತು. ಸೊ ನೀವು ಯಾವ ಲೆವೆಲಲ್ಲಿದ್ದೀರಾ, ಸೂಪರ್ ಒಬೇಸಿಟಿಯಲ್ಲಿದ್ದೀರಾ ಅಥವಾ ಸಾಧಾರಣ ಓವರ್ ವೇಟಲ್ಲಿದ್ದೀರಾ, ಜಸ್ಟ್ ಮಾರ್ಬಿಡ್ ಒಬೇಸಿಟಿ ಅಥವಾ ಒಬೇಸಿಟಿಯಲ್ಲಿದ್ದೀರಾ, ಮಾರ್ಬಿಡ್ ಒಬೇಸಿಟಿಯಲ್ಲಿದ್ದೀರಾ. ಮಾರ್ಬಿಡ್ ಒಬೇಸಿಟಿನೂ ಒಳ್ಳೆಯದಲ್ಲ, ಸೊ ಓವರ್ ವೇಟ್ ಕೂಡ ಒಳ್ಳೆಯದಲ್ಲ. ಸೊ ನಾರ್ಮಲ್ ಹೈಟಿಗೆ ತಕ್ಕದಾಗಿ ವೆಯ್ಟ್ ಇಟ್ಕೊಳ್ಳೋದು ಒಳ್ಳೆಯದು. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ಇಲ್ಲಿದೆ, ಹೌ ಟು ಕ್ಯಾಲ್ಕುಲೇಟ್ ಬಾಡಿ ಮಾಸ್ ಇಂಡೆಕ್ಸ್. ಸೊ BMI ಈಕ್ವಲ್ ಟು ವೆಯ್ಟ್ ಇನ್ kg. ಸೊ ಉದಾಹರಣೆಗೆ 80 kg ಡಿವೈಡ್ ಬೈ ಹೈಟ್ ಇನ್ ಮೀಟ್ರ್ ಸ್ಕ್ವೇರ್. ಸೊ ನಾನೀಗ ಎಕ್ಸಾಂಪಲ್ ಮೂಲಕ ನಿಮ್ಗೆ ತೋರಿಸ್ತೇನೆ ಇದನ್ನು ಹೇಗೆ ಮಾಡೋದು ಅಂತ. ಸೊ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ. ಈಗ ಉದಾಹರಣೆಗೆ ನೀವು ಸೆಂಟಿಮೀಟ್ರಲ್ಲಿ ಹೈಟನ್ನು ಎತ್ತರವನ್ನು ನೋಡಬೇಕು. ಸೊ ನೀವು ಮೆಜರಿಂಗ್ ಟೇಪಲ್ಲಿ ನೋಡ್ಕೋಬೋದು, ಯಾಕಂದರೆ ಎಲ್ಲರಲ್ಲೂ ಇದು ನಿಮಗೆ ಫೀಟಲ್ಲಿ ಗೊತ್ತಿರುತ್ತೆ. ಫೀಟಲ್ಲಿ ಗೊತ್ತಿದ್ರೆ ನೀವು ಇಂಚಸ್ಸಿಗೆ ಕನ್ವರ್ಟ್ ಮಾಡ್ಕೋಬೋದು. ಎಲ್ಲಿ ನಿಮ್ಮ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಗೂಗಲಲ್ಲಿ ಜಸ್ಟ್ ಕನ್ವರ್ಟ್ ಮಾಡ್ಕೋಬೋದು. ಸೊ ಸೆಂಟಿಮೀಟ್ರಲ್ಲಿ ನೋಡಬೇಕು ಫಸ್ಟ್. 152 ಸೆಂಟಿಮೀಟ್ರ್ ಉದಾಹರಣೆಗೆ ನೀವು ಒಬ್ಬರು ಮೇಡಮ್ ಇದ್ದೀರಿ ಅಂತ ಇಟ್ಕೊಳ್ಳೋಣ. ಸೊ ಅಥವಾ ಒಬ್ಬರು ಸರ್ ಇದ್ದಾರೆ, 152 ಸೆಂಟಿಮೀಟ್ರ್ ಇದ್ದಾರೆ. ಸೊ ಅದು 1.52 ಮೀಟ್ರ್ ಆಗುತ್ತೆ. ಪಾಯಿಂಟ್ ಒಂದು ಇಟ್ಟರೆ ಆಯ್ತು ಮಧ್ಯದಲ್ಲಿ. 152 ಅಂದರೆ 1.52 ಮೀಟ್ರ್ ಆಗುತ್ತೆ. ಸೊ ಇಲ್ಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಮೀಟ್ರ್ ಇನ್ ಸ್ಕ್ವೇರ್. ಸೊ ಇಲ್ಲಿ ಅವರು 60 kg ತೂಕ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ 60 kg ತೂಕ ಇದ್ದಾರೆ, ವೆಯ್ಟ್ 60 kg ಇದ್ದಾರೆ, ಡಿವೈಡೆಡ್ ಬೈ 2.31. ಸೊ ಇದರದ್ದು 1.52 ಇಂಟು 1.52 ಮಾಡಿದಾಗ 2.31 ಬರುತ್ತೆ. ಸೊ ಅದೆರಡನ್ನ ನೀವು ಮೊಬೈಲಲ್ಲಿ ಮಾಡ್ಬೋದು. ಬಾಡಿ ಮಾಸ್ ಇಂಡೆಕ್ಸ್ ನೋಡಿ ನಾರ್ಮಲ್ ಇದೆ, 25.96 ಬರುತ್ತೆ. ಸೊ 152. So example, my weight. I am weighing around 78 kg. My height is 177. ಓಕೆ, Height is 177 centimeter. So 1.77 into 1.77. It's around 3.2. ಸೊ ಇದು ಭಾಳ ಕಷ್ಟ ಆಗುತ್ತೆ ಅಂದರೆ ಆದಮೇಲೆ ಇನ್ನೊಂದು ನಿಮಗೆ ಕ್ಯಾಲ್ಕುಲೇಷನ್ ಮೆಥಡ್ ಹೇಳ್ಕೊಡ್ತೇನೆ. ಇದು ಭಾಳ ಈಸಿ. ಈಗ ಉದಾಹರಣೆ ನಾನು 170 ಸೆಂಟಿಮೀಟ್ರ್ ಎತ್ತರ ಇದ್ದಾರೆ. 170 ಸೆಂಟಿಮೀಟ್ರ್ ಎತ್ತರ -100. -100. ಓಕೆ, ಸೊ ಆವಾಗ ಎಷ್ಟು ಉಳಿತು? 70. ಸೊ ನಂದು ನಿಜವಾದ ವೆಯ್ಟ್ 70 ಇರಬೇಕು. ±5 ಇರ್ಬೋದು. 65ರಿಂದ 75 ಇರ್ಬೋದು. 65ರಿಂದ 75 ಇರ್ಬೋದು. 75ಕ್ಕಿಂತ ಮೇಲಿದ್ರೆ ಓವರ್ ವೆಯ್ಟ್, 80ಕ್ಕಿಂತ ಮೇಲಿದ್ರೆ ಒಬೇಸಿಟಿ. ಅರ್ಥ ಆಯ್ತಲ್ಲ? ಸೊ ಇದಕ್ಕಿಂತನೂ ಈಸಿಯೆಸ್ಟ್ ಮೆಥಡ್ ಒಂದು ಸೆಕೆಂಡ್ ಹೇಳ್ತೇನೆ. ನಾನು 170 ಸೆಂಟಿಮೀಟ್ರ್ ಎತ್ತರ ಇದ್ದೇನೆ. 170 ಸೆಂಟಿಮೀಟರ್ -100 ಅಂದರೆ 70 = 70 ಬರುತ್ತೆ. 100 ಮೈನಸ್ ಮಾಡಬೇಕು ಸೆಂಟಿಮೀಟ್ರ್, ಒಟ್ಟು ಸೆಂಟಿಮೀಟ್ರಲ್ಲಿ 100 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? ಉದಾಹರಣೆ 152 ಸೆಂಟಿಮೀಟ್ರ್ ಎತ್ತರ ಇದ್ದರೆ -100 52 ಅಲ್ವಾ? ಸೊ 52 kg ಇರಬೇಕು. 52 kgಗೆ 5 ಮೈನಸ್ ಮಾಡೋದು, 5 ಸೇರಿಸ್ಬೋದು. ಅಂದರೆ ಎಷ್ಟಾಯಿತು? 47ರಿಂದ 57. 47ರಿಂದ 57 ಇದ್ದರೆ ನಾರ್ಮಲ್. 65 70 ಹೀಗೆ ಹೆಚ್ಚಿಗೆ ಇದ್ದರೆ ಓವರ್ ವೇಟ್. ಗೊತ್ತಾಯ್ತಲ್ಲ? ಸೊ ಹಾಗಾದರೆ ನಮ್ಗೆ ಅರ್ಥ ಆಯ್ತು ಡಾಕ್ಟ್ರೇ. Yeah, so all about new concept. ಓಕೆ, ಸೊ ಈ ಹೊಸ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ತಾವು ರೆಡಿ ಆಗಬೇಕು. There is some misconception, ತಪ್ಪು ಕಲ್ಪನೆ ಇದೆ ಒಬೆಸಿಟಿ ಬಗ್ಗೆ. ಜನ ಹೇಳ್ತಾರೆ ಜಾಸ್ತಿ ಕುತ್ಕೊಂಡ್ರೆ. ಖುಷಿ ವಿಷಯ ವೀಕ್ಷಕರೇ, ಪ್ರವೀಣ್ ಅವರು ಕನ್ನಡ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದ ಹೇಳೋಣ. ತುಂಬ ಜನ ಇದು ತಪ್ಪು ಕಲ್ಪನೆ ಅಂದರೆ ಹೇಳ್ತಾರೆ ಬೆಳಿಗ್ಗೆ ಎಕ್ಸಸೈಸ್ ಕಮ್ಮಿ ಮಾಡಿದರೆ ವೆಯ್ಟ್ ಜಾಸ್ತಿ ಆಗ್ತದೆ, ಡೈಲಿ ಮಾರ್ನಿಂಗ್ ವಾಕಿಂಗ್ ಹೋಗ್ಬೇಕು, ಇಲ್ಲಾದರೆ ವೆಯ್ಟ್ ಜಾಸ್ತಿ ಆಗ್ತದೆ. ನೆಕ್ಸ್ಟ್ ಅಂದರೆ ಊಟ ಜಾಸ್ತಿ ತಿಂದರೆ ವೆಯ್ಟ್. ಸೊ ಇದೆಲ್ಲ ತಪ್ಪು ಕಲ್ಪನೆ. ಸೊ ಇಫ್ ಯು ಅನಲೈಸ್ ದ ರಿಯಲ್ ಕಲ್ಪ್ರಿಟ್, ರಿಯಲ್ ಕಳ್ಳ ಯಾರಂದರೆ ನಮ್ಮದು ಬಾಡಿಯಲ್ಲಿ ಇರೋದು ಒಂದು ಹಾರ್ಮೋನ್, ಹೆಸರು ಇನ್ಸುಲಿನ್. ಓಕೆ, ಎಲ್ಲರಲ್ಲೂ ಇರುತ್ತೆ ಇನ್ಸುಲಿನ್. ಎಲ್ಲರೂ ಕೆಲ ಊಟ ತಿಂದರೆ ಇನ್ಸುಲಿನ್ ಪ್ರೊಡಕ್ಷನ್ ನಮ್ಮ ಬಾಡಿಯಲ್ಲಿ ಜಾಸ್ತಿ ಆಗುತ್ತದೆ. ಈ ಇನ್ಸುಲಿನ್ ಸ್ಟೋರಿಂಗ್ ಹಾರ್ಮೋನ್. ಟ್ರಾಫಿಕ್ ಪೊಲೀಸ್ ಥರ ನಾವು ಏನು ತಿಂದರೆ ನಮ್ಮದು 2 ಡೆಸ್ಟಿನೇಷನ್ ಇದೆ. ಒಂದು ಜೀವಕೋಶ ಒಳಗಡೆ
ಈ ಊಟ ನಾವು ಒಂದು ಚಪಾತಿ ತಿಂದರೆ ಅದು 2 ಸೈಟಿಗೆ ಹೋಗಲಿಕ್ಕೆ ಆಗ್ತದೆ. ಒಂದು ಚಪಾತಿಗೆ ಸ್ಟೋರ್ ಹೌಸ್ ಹೋಗಿ ಸ್ಟೋರ್ ಆಗ್ಬೋದು, ಇಲ್ಲಾಂದ್ರೆ ಸ್ಟೋರ್ ಆಗ್ಬೋದು, ಕಿಚನ್ ಅಲ್ಲಿ ಹೋಗಿ ಬೆಂಕಿ ಆಗ್ಬೋದು, ಫ್ಯೂಯಲ್ ಆಗ್ಬೋದು. ಓಕೆ. ಸೊ ದಟ್ ಈಸ್ ಗೈಡೆಡ್ ಬೈ ಇನ್ಸುಲಿನ್. ಸೊ ವೆರಿ ಇಂಪಾರ್ಟೆಂಟ್ ಟು ಕಂಟ್ರೋಲ್ ಇನ್ಸುಲಿನ್. ಸೊ ಇನ್ಸುಲಿನ್ ಜಾಸ್ತಿ ಸೆಕ್ರೇಟ್ ಆದಾಗೆ ಬೊಜ್ಜು ಹೆಚ್ಚಾಗ್ತಾ ಹೋಗುತ್ತೆ. ಒಂದು ವಿಷಯ ನೀವು ಅರ್ಥ ಮಾಡ್ಕೋಬೇಕು. ಈಗ ಇನ್ಸುಲಿನ್ನು ಈಗ ಜಾಸ್ತಿ ಪ್ರೊಡಕ್ಷನ್ ಆದಾಗೆ ಅದು ಫ್ಯಾಟ್ ಸ್ಟೋರ್ ಮಾಡ್ತಾ ಹೋಗುತ್ತೆ. ಸಿಂಪಲ್ ಲಾಜಿಕ್. ಓಕೆ. ಇನ್ಸುಲಿನ್ ಪ್ರೊಡಕ್ಷನ್ ಕಡಿಮೆ ಆಗ್ತಾ ಇದ್ದಾಗೆ ಫ್ಯಾಟ್ ಸ್ಟೋರ್ ಆಗೋದಿಲ್ಲ. ಸೊ ಇನ್ಸುಲಿನ್ ಏನು ಮಾಡುತ್ತೆ ಅಂದರೆ, ಇನ್ಸುಲಿನ್ ನೀವೇನು ಡಯಾಬಿಟಿಸ್ ಬಗ್ಗೆ ವರಿ ಮಾಡಬೇಡಿ. ಇಲ್ಲಿ ಎಲ್ಲರಲ್ಲೂ ಇನ್ಸುಲಿನ್ ಅನ್ನೋದು ಇರುತ್ತೆ. ಡಯಾಬಿಟಿಸ್ ಇದ್ದವರಲ್ಲೇ ಇನ್ಸುಲಿನ್ ಕಡಿಮೆ ಆಗುತ್ತೆ, ಅದು ಬೇರೆ ಪ್ರಶ್ನೆ, ಅದು ಬೇರೆ ವಿಷಯ. ಬಟ್ ಇನ್ಸುಲಿನ್ ಪ್ರತಿಯೊಬ್ಬ ಮನುಷ್ಯನಿಗೂ ಬೇಕು. ಪ್ಯಾಂಕ್ರಿಯಾಸಿಂದ ಇದು ಬಿಡುಗಡೆ ಆಗುತ್ತೆ. ಸೊ ಇನ್ಸುಲಿನನ್ನು ಜಾಸ್ತಿ ಬಿಡುಗಡೆ ಮಾಡಲಿಕ್ಕೆ ಕಾರಣೀಕರ್ತವಾದಂಥ ಆಹಾರವನ್ನು ಜಾಸ್ತಿ ತಗೊಂಡಾಗ ಅದು ಬೊಜ್ಜಾಗಿ ಕನ್ವರ್ಟ್ ಮಾಡುತ್ತೆ. ಬ್ರಿಟಿಷ್ ಜರ್ನಲ್ ಆಫ್ ಡಯಾಬಿಟೀಸ್, a study published in British Medical Journal of Diabetes, making gains. Does insulin drive obesity? ಇದೊಂದು ಬ್ರಿಟಿಷ್ ಸ್ಟಡಿ ಫ್ರಮ್ ಬ್ರಿಟಿಷ್ ಯೂನಿವರ್ಸಿಟಿ. ದ ಮೇನ್ ಟೈಟಲ್ goes like this: Does insulin drive obesity? ಸೊ ಅಲ್ಲಿ ಪ್ರಶ್ನೆ ಇದೆ, ಇನ್ಸುಲಿನ್ದಾಗಿ ಒಬೆಸಿಟಿ ಬರ್ತಾ ಇದೆಯಾ? Insulin is the real culprit, only one culprit of obesity. That's what. So for another example, just go around Sirsi early morning. You can spot more than 1,000 people getting up at early morning, walking 5 to 10 kilometers, torturing their body from past 5 to 6 years. But if you just estimate their weight, they never lost a single kg of weight despite walking for 5 to 6 years. ವಾಕಿಂಗ್ ಬೆಳಗ್ಗೆ ದಿನ ಮಾಡೋರು ಅನೇಕರು ಕಾಣ್ತಾರೆ. ಅವ್ರದ್ದು ಆರೋಗ್ಯ ಇಂಪ್ರೂವ್ ಆಗಿರ್ಬೋದು, ಅಲ್ಲ ಅಂತ ಹೇಳಲ್ಲ. Definitely it's good for health, it's good for heart, it's not good for losing your weight. ಸೊ ವೆಯ್ಟ್ ಕಡಿಮೆ ಏನು ಅವರು ಆಗಿಲ್ಲ. ಸೊ ಅಲ್ಲಿಗೆ ಎಕ್ಸಸೈಸಿಗೂ ವೆಯ್ಟ್ ಕಡಿಮೆ ಆಗೋದಕ್ಕೂ ಅಷ್ಟೊಂದು ನೇರವಾದ ಸಂಬಂಧ ಇಲ್ಲ. ಸೊ ಇದೆಲ್ಲ ಉಲ್ಟಾ ಹೇಳ್ತಿದ್ದಾರೆ ಅಂತ ನೀವು ಅಂದ್ಕೋಬೇಡಿ, ಸತ್ಯವನ್ನು ನಾವು ಹೇಳ್ತಾ ಇದ್ದೀವಿ. Real fact we are speaking. So it's neither diet nor the lack of exercise contribute to obesity. My main motivation, my major ಆಹಾರ. ಈಗ focus. ಫಸ್ಟ್ ಉದಾಹರಣೆ ನಾವೇನು ಹೇಳಿದ್ವಿ, ಮನೇಲಿ 4 ಜನ ಇದ್ದಾರೆ, 4 ಜನ ಒಬ್ಬರಷ್ಟು ದಪ್ಪ ಇದ್ದಾರೆ, ಎಲ್ಲರೂ ಸೇಮ್ ಆಹಾರ ತಿಂತಾರೆ, ಆದರೂ ಯಾಕೆ ಒಬ್ಬರು ದಪ್ಪ ಇದ್ದಾರೆ? ಆಹಾರಕ್ಕೂ ಒಬೆಸಿಟಿಗೂ ದಪ್ಪಕ್ಕೂ ಸಂಬಂಧ ಇಲ್ಲ. ಒಂದು ಅರ್ಥ ಆಯಿತು. ನಿಮ್ಮ ಎರಡನೇ ಉದಾಹರಣೆ ಏನು ಹೇಳಿದ್ವಿ, ವಾಕಿಂಗ್ದು. ಎಷ್ಟೋ ಜನ ವಾಕಿಂಗ್ ಮಾಡ್ತಾ ಇದ್ದಾರೆ 5 ವರ್ಷದಿಂದ, ಅವರು ತೂಕ ಕಡಿಮೆ ಆಗಿಲ್ಲ. ಅಲ್ಲಿಗೆ ವ್ಯಾಯಾಮಕ್ಕೂ ತೂಕಕ್ಕೂ ಸಂಬಂಧ ಇಲ್ಲ. ಸೊ ಇದೆಲ್ಲ ನೀವು ತೆಗೆದುಕೊಂಡು ಉಲ್ಟಾನೆ ಅರ್ಥ ಮಾಡ್ಕೋಬೇಕು. ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳೋಣ, ಗಡಿಬಿಡಿ ಮಾಡ್ಕೊಳ್ಳೋದು ಬೇಡ. ನೆಕ್ಸ್ಟ್. ಓಕೆ. Next. So 3 types of ಫುಡ್. 3 ಟೈಪ್ ಮೇಜರ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಕಾರ್ಬೋಹೈಡ್ರೇಟ್ಸ್, ನೆಕ್ಸ್ಟ್ ಪ್ರೋಟೀನ್, ಇನ್ನೊಂದು ಫ್ಯಾಟ್. ಕಾರ್ಬೋಹೈಡ್ರೇಟ್ ಅಂತ ಅನ್ನ, ಜೋಳ, ಗೋಧಿ, ಸಿರಿಧಾನ್ಯಗಳು, ಮತ್ತು ಈ ಟ್ಯೂಬರ್ಸ್ ಇದೆಲ್ಲ, ಪೊಟ್ಯಾಟೋದಲ್ಲಿ ಕಾರ್ಬೋಹೈಡ್ರೇಟ್ ಅಂಶ ಜಾಸ್ತಿ ಇದೆ. ನೆಕ್ಸ್ಟ್ ಪ್ರೋಟೀನ್ಸ್ ಅಂದರೆ ಹಾಲಲ್ಲಿ ಪ್ರೋಟೀನ್ಸ್ ಜಾಸ್ತಿ ಇದೆ, ಮೊಸರಲ್ಲಿ ಇದೆ, ಮೊಟ್ಟೆ, ಮಾಂಸ, ಫಿಶ್, ರಿಚ್ ಇನ್ ಪ್ರೋಟೀನ್. ಮೂರನೇದು ಫ್ಯಾಟ್, ಕೊಬ್ಬಿನಂಶ ಇದು ಹೇಳ್ತಾರೆ. ಫ್ಯಾಟ್ಸ್ ಅಂದರೆ ಕೊಬ್ಬರಿಯಲ್ಲಿ ಇದೆ, ಕೋಕೋನಟ್ or ಶೇಂಗಾ, ಆಲ್ಮಂಡ್, ಗ್ರೌಂಡ್ನಟ್, seeds, sunflower seeds, this all are rich in fat. ತುಪ್ಪ, butter, it's also rich in fat. ಸೊ 3 ಥರ ಪೋಷಕಾಂಶ ಇದೆ. ಅದು ಕಾರ್ಬೋಹೈಡ್ರೇಟ್, ರೈಸ್, ಚಪಾತಿ, ರಾಗಿ, ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತು ಫ್ಯಾಟ್. ಸೊ ಫ್ರಮ್ ಪಾಸ್ಟ್ 50 years, the health experts and agencies across the world ask people to eat lots of carbohydrate. We had been eating so much carbohydrate, we stop eating fat and protein. 50 ವರ್ಷಗಳಿಂದ ವಿಜ್ಞಾನಿಗಳು ಹೇಳಿದ್ದಾರೆ ಅಂತ ಹೇಳಿ, ಡಾಕ್ಟರ್ಸ್ ಹೇಳಿದ್ದಾರೆ ಅಂತ ಹೇಳಿ ನಾವು ಕಾರ್ಬೋಹೈಡ್ರೇಟನ್ನು ಜಾಸ್ತಿ ಮಾಡಿದ್ವಿ, ಫ್ಯಾಟನ್ನು, ಪ್ರೋಟೀನನ್ನು ಕಡಿಮೆ ಮಾಡಿದ್ವಿ. ಅದರಿಂದ ಪ್ರಯೋಜನ ಆಯ್ತೆ? No, this is the real cause of obesity. We start eating too much, so much of carbohydrate like rice, chapati, bread, sweets, sugar,
bakery products and we stop eating. ಈ ಕಾರ್ಬೋಹೈಡ್ರೇಟ್ ಇನ್ಸುಲಿನ್ ಸೆಕ್ರೆಷನ್ ಜಾಸ್ತಿ ಮಾಡುತ್ತೆ. That's the ಅಲ್ಲಿ culprit ಪಾಯಿಂಟ್ here. ಇರೋದು ನಾವು That's the ಹೇಳಿದ್ವಲ್ಲ main ಸ್ಟಾರ್ಟಿಂಗ್ ಅಲ್ಲಿ. trick of losing the weight. ಪ್ರೋಟೀನ್ ಮತ್ತೆ ಫ್ಯಾಟ್ಸ್ ಎಷ್ಟು ತಿಂದ್ರೆ ಇನ್ಸುಲಿನ್ ಸೆಕ್ರೇಷನ್ ಆಗುದಿಲ್ಲ. ಕಾರ್ಬೋಹೈಡ್ರೇಟ್ ಮಾತ್ರ ತಿಂದ್ರೆ ಇನ್ಸುಲಿನ್ ಸೆಕ್ರೇಷನ್ ಜಾಸ್ತಿ ಆಗುತ್ತೆ. ಅವಾಗ ನಮ್ದು ಯಾವುದು ಊಟ ತಿಂದ್ರೆ ಅದು ಸ್ಟೋರ್ ಹೌಸ್ ಅಲ್ಲಿ ಎನರ್ಜಿ. ಈ ಇನ್ಸುಲಿನ್ ಏನ್ ಮಾಡುತ್ತೆ, ಕಾರ್ಬೋಹೈಡ್ರೇಟ್ ಅನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ಫ್ಯಾಟ್ ಆಗಿ ಸ್ಟೋರ್ ಮಾಡಿ ಬೊಜ್ಜು ಮಾಡುತ್ತೆ. ಅದೇ ಇನ್ಸುಲಿನ್ ಸೆಕ್ರೇಷನ್ ಕಡಿಮೆ ಆದರೆ ಆಟೋಮೆಟಿಕ್ ಆಗಿ ಫ್ಯಾಟ್ ಕಡಿಮೆ ಆಗುತ್ತೆ. ಇನ್ಸುಲಿನ್ ಸೆಕ್ರೇಟ್ ಕಡಿಮೆ ಆಗಲಿಕ್ಕೆ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಫ್ಯಾಟ್ ಪ್ರೋಟೀನ್ ಜಾಸ್ತಿ ಮಾಡುತ್ತೆ. That's what the main step of losing the obesity. Reduce your plasma insulin, the insulin level in body. You will be battle against obesity. I think definitely 90% of obese people would have tried different type of dietary plan. They would have tried fasting for a longer period of time, not eating food. ಒಂದ್ಸಲ ಕಡಿಮೆ ಆಗುತ್ತೆ, ಆದರೆ ಕಡಿಮೆ ಆಗ್ತದೆ ಮತ್ತೆ ಆಗಲ್ಲ, ಜಾಸ್ತಿ ಆಗ್ತದೆ. ಮುಂದೊಂದು ಸ್ಲೈಡ್ ಅಲ್ಲಿ ಅದನ್ನು ಅದು ಇದೆ. We will explain those slides also. So why fat and protein is important to lose the weight? That's what the main theme of our obesity club. Using healthy fat and healthy protein to lose the weight in long run. So two important aspects of losing the weight. One is long term adherence. Don't aspire to lose the weight in 1 or 2 months. 2-3 ತಿಂಗಳಲ್ಲಿ ವೆಯ್ಟ್ ಲಾಸ್ ಸಾಧ್ಯನೇ ಇಲ್ಲ. ಮಿನಿಮಮ್ 1 ವರ್ಷ ಟಾರ್ಗೆಟ್ ಕೊಡಬೇಕು. ಅದೇ ಫಸ್ಟ್ ಯು ಕೀಪ್ ಪ್ರಿಪೇರ್ ಎ ಮೈಂಡ್ ಫಾರ್ 1 year. 6 ತಿಂಗಳಿಂದ 1 ವರ್ಷ ಮನಸ್ಸಲ್ಲಿ ಗಟ್ಟಿ ಮಾಡ್ಕೊಳ್ಳಿ, ಅಷ್ಟು ದಿವಸ ನನಗೆ ಬೇಕು. 10 kg 15 kg ಕಡಿಮೆ ಆಗಲಿಕ್ಕೆ 6 ತಿಂಗಳಿಂದ 1 ವರ್ಷ ಸಮಯ ಬೇಕು. ಎರಡನೇ ಮಂತ್ರ ಏನಂದ್ರೆ ತುಪ್ಪ, ಬೆಣ್ಣೆ, ಈ ತರ ಕೊಬ್ಬಿನಂಶ ಮತ್ತೆ ಪ್ರೋಟೀನ್ ಜಾಸ್ತಿ ಮಾಡಬೇಕು. ರೈಸ್, ಚಪಾತಿ, ರಾಗಿ, ಸಿರಿಧಾನ್ಯಗಳು ಕಮ್ಮಿ. ಸೊ ದಿಸ್ ಈಸ್ ದ ಗೋಲ್ಡನ್ ಕಾಂಬಿನೇಷನ್. ಅದೆರಡು ವಿಷಯಗಳನ್ನು ಎರಡು ಇದ್ರೆ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ವಿನ್ ದಿ ಬ್ಯಾಟಲ್ ಅಗೇನ್ಸ್ಟ್ ಒಬೇಸಿಟಿ. ಸೊ ಹೇಗೆ ಏನು ಕಥೆ ಅಂತ ತಿಳ್ಕೊಳ್ತಾ ಹೋಗೋಣ. ನೆಕ್ಸ್ಟ್ ಒನ್. ಸೊ ಫ್ರಮ್ ದಿ ಫಾರ್ ಎಕ್ಸಾಂಪಲ್ ವಿ ಹ್ಯಾಡ್ ಬೀನ್ ಟಾಟ್, ಟ್ರೈನ್ಡ್, ಬ್ರೈನ್ ವಾಶ್, ಕನ್ನಡದಲ್ಲಿ ಬ್ರೈನ್ ವಾಶ್ಡ್, ಟು ಥಿಂಕ್ ಆ್ಯಂಡ್ ಬಿಲೀವ್ ದ್ಯಾಟ್ ಕಾರ್ಬ್ ಈಸ್ ಹೆಲ್ತಿ. ಕಾರ್ಬ್ ಅಂದರೆ ರೆಡ್ ರೈಸ್ ಇಲ್ಲದ್ರೆ ಬ್ರೌನ್ ಬ್ರೆಡ್, ಇದೆಲ್ಲ ತಿಂದರೆ ನಮ್ದು ಹೆಲ್ತಿಗೆ ಏನು ಸಮಸ್ಯೆ ಆಗುದಿಲ್ಲ, ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತದೆ. ಫ್ಯಾಟ್ ತಿಂದರೆ ಹಾರ್ಟ್ ಅಟ್ಯಾಕ್ ಮತ್ತೆ ಫ್ಯಾಟ್ ಫ್ರೀ ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದು. ಸೊ ದಿಸ್ ಈಸ್ ಸಮಥಿಂಗ್ ಇನ್ಗ್ರೇನ್ ಟು ಅವರ್ ಮೈಂಡ್. ವಿ ಆರ್ ಬ್ರೈನ್ ವಾಶ್ ಟು ಬಿಲೀವ್ ದ್ಯಾಟ್ ಈಟಿಂಗ್ ಕಾರ್ಬ್ ವಿಲ್ ಪ್ರೊಟೆಕ್ಟ್ ಯು ಫ್ರಮ್ ಹಾರ್ಟ್ ಡಿಸೀಸ್ ಟು ಒಬೇಸಿಟಿ. ಸೊ ಅದಕ್ಕೆ ಏನಾಯಿತು, ರೈಸ್ ಒಂದು 10 ಪ್ಲೇಟ್ ಈ ಮೌಂಟೇನ್ ಥರ ರೈಸ್ ತಿಂದರೆ ನಮ್ಮದೇ ಮನಸ್ಸಲ್ಲಿ ರಿಗ್ರೆಟ್ ಆಗುದಿಲ್ಲ. ನೋ ರಿಗ್ರೆಟ್. But if you eat 1 spoon of butter, 1 regret emerged. But if you ask to our Ajji, she ate as much butter as possible without any regret. But from past 5 decades, when you taste a spoon of butter, or if you eat 2 pieces of groundnut, suddenly a thought of, a sense of fear emerged. ನಮ್ಮ ಮನಸ್ಸಲ್ಲಿ 1 ಚಮಚ ತುಪ್ಪ ತಿಂದರೆ, 1 ಚಮಚ ಬೆಣ್ಣೆ ತಿಂದರೆ, ಅಥವಾ ಒಂದು ಸ್ವಲ್ಪ ಶೇಂಗಾ ತಿಂದ್ಬಿಟ್ರೆ, ಒಂದು ಸ್ವಲ್ಪ ಗೋಡಂಬಿ ತಿಂದ್ರೆ ಅಯ್ಯೋ ದಪ್ಪ ಆಗ್ಬಿಡ್ತೀವಿ ಅಂತ ಹೇಳಿ ಅನ್ಸುತ್ತೆ. ಈಗ 10 ಚಪಾತಿ ತಿಂದ್ರೆ, 4 ಚಪಾತಿ ತಿಂದ್ರೆ, ಚಪಾತಿ ಮತ್ತೆ ಅದ್ರ ಜೊತೆ ರೈಸ್ ಮತ್ತೆ ಒಂದು ಮುದ್ದೆ ತಿಂದ್ರೆ ಯಾರಿಗೆ ಏನು ಫೀಲಿಂಗ್ ದಟ್ ಐ ಆಮ್ ಗೆಟಿಂಗ್ ಕೀಳರಿಮೆ ಕಾಡೋದಿಲ್ಲ. They feel that my stomach is filled, my health is improved. That's the sense of, so it's a very wrong concept in fact. ಸೊ ಇದರಿಂದ ನಮಗೆ ಕ್ಲಿಯರ್ ಆಗಿ ಅರ್ಥ ಆಗೋದು ಏನು ಅಂದರೆ, ತುಪ್ಪ, ಬೆಣ್ಣೆ, ಮೊಸರು, ಮಜ್ಜಿಗೆ, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್ಟು, ಈ ಥರದ್ದು ಫ್ಯಾಟ್ ಮತ್ತು ಪ್ರೋಟೀನ್ ಇರುವಂಥದ್ದು ಸಾಕಷ್ಟು ಸೇವಿಸಬೇಕು. ಯಾಕಂದರೆ ಅದು ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಿಮ್ಯುಲೇಟ್ ಮಾಡಲ್ಲ. ಆದರೆ ಅನ್ನ, ಚಪಾತಿ, ರಾಗಿ, ಜೋಳ ಮತ್ತು ಸಿರಿಧಾನ್ಯ ಇದೆಲ್ಲವೂ ಕಾರ್ಬೋಹೈಡ್ರೇಟ್ ಜಾಸ್ತಿ ಇರೋ ತಿಂದ ಕೂಡಲೇ ಇನ್ಸುಲಿನ್ ಪ್ರೊಡಕ್ಷನ್ ಹೆಚ್ಚಾಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಅದು ಫ್ಯಾಟ್ ಸ್ಟೋರಿಗೆ ಕಾರಣ ಆಗುತ್ತೆ. ಸೊ ತಿಳ್ಕೊಳ್ಳೋಣ ಮುಂದೆ. ಸೊ ನಮ್ಮ ಮನಸ್ಸಲ್ಲಿ ಈ ಥರದ್ದನ್ನು ನಮಗೆ ತಲೆಯಲ್ಲಿ ತುಂಬಿಟ್ಟಿದ್ರು ಅಲ್ವಾ. ನಾವು ಪುಸ್ತಕ ಓದಿ ಶಾಲೆ ಹೋಗ್ಬೇಕಾದ್ರೆ ಇದನ್ನೇ ನಾವು ಓದಿದ್ವಿ. ದಿಸ್ ಇಸ್ ದ ಸೇಮ್ ಪ್ಯಾಟರ್ನ್ ವಿ ಹ್ಯಾಡ್ ಬೀನ್ ಟಾಟ್. 6ರಿಂದ 11 ಸಲ, 6ರಿಂದ 2 ತಾಸಿಗೆ, 1 ತಾಸಿಗೆ ತಿಂತಾನೇ ಇರಬೇಕು. ಏನನ್ನ ಸ್ವಲ್ಪ ತಿನ್ನಿ, ಹೆಚ್ಚು ಸಲ ತಿನ್ನಿ. 1 hour. ದಿಸ್ ಈಸ್ ದ ಟಾಟ್ ಫ್ರಮ್ ಅದೇ ಇಯರ್ ವೆನ್ ವಿ ಆರ್ ವೆರಿ ಯಂಗರ್. ನಾವು ಮಕ್ಕಳಿದ್ದಾಗಿಂದನೇ ಇದನ್ನು ಹೇಳ್ಕೊಟ್ಟಿದ್ವಿ. ದಿಸ್ ಟ್ರೈನಿಂಗ್ ಪ್ರೋಗ್ರಾಮ್ ಮೇಡ್ ಅಸ್ ಒಬೇಸ್. ಇಟ್ ಇಸ್ ನಾಟ್ ದಿ ಸ್ವಲ್ಪ ತಿನ್ನಿ, ಜಾಸ್ತಿ ಸಲ ತಿನ್ನಿ. That's what. See, the obese people
that obesity, they are not chosen by their wrong food habit. The obesity is a result of wrong advice. It's a result of, I am again repeating here, the obesity is the result of wrong advice. It is not the result of wrong food habits anymore. Our environment, the type of food we had been trained, we had been told to eat every 2 hours, might be end up eating 8 to 12 meals per day. But you know, traditionally, we had a habit of eating 2 meals per day. We never known that breakfast, lunch, dinner, ಸೊ tea, ನಮ್ಮ high tea. ಸ್ಕೂಲಿಂದನೂ ನಮ್ಮ ಶಾಲೆಯ ಪುಸ್ತಕಗಳಿಂದ ನಾವು ಓದಿದ್ದು ಇದು ಫುಡ್ ಪಿರಮಿಡ್ ಹೇಗೆ ಜಾಸ್ತಿ ಕಾರ್ಬೋಹೈಡ್ರೇಟ್ ಇರಬೇಕು ಅದನ್ನ See, ಮಧ್ಯದಲ್ಲಿ ತಿಂತಾ the lower ಇರಬೇಕು. portion grains, ಹೌದು, the ಅದೇ lower ಜಾಸ್ತಿ portion, the ಇರ್ಬೇಕು. bigger portion, 80%. The lower portion is carbohydrate like rice, ಸಿರಿಧಾನ್ಯಗಳು, ಚಪಾತಿ, ರಾಗಿ, ಬಿಸ್ಕೆಟ್, ಮತ್ತೆ ಬ್ರೆಡ್, ಬ್ರೌನ್ ಬ್ರೆಡ್. So this is the lower portion, and we asked to eat less amount of meat and eggs, milk, and ಫ್ಯಾಟ್ ಕೊಬ್ಬಿನ ಅಂಶ ತುಂಬಾ ಕಡಿಮೆ had been ತಿನ್ಬೇಕು. recommended to eat very little amount of fat in the diet. So we had been eating small quantity of fat and start eating too much of carbohydrate. ಸೊ ಈ ಫುಡ್ ಪಿರಮಿಡ್ ನಮಗೆ ಕಲ್ಸ್ಕೊಂಡು ಬಂದಿದ್ದಾರೆ This is the ಇದನ್ನ food ಹೇಳ್ಕೊಂಡು pyramid ಬಂದಿದ್ದಾರೆ. cheated all of us. ಇಲ್ಲೇ ನಮ್ಮನ್ನ It is ದಾರಿ not- ತಪ್ಪಿಸಿದೆ. it is not ಇದು the ನಿಮ್ಮ lack of- ತಪ್ಪಲ್ಲ ನಮ್ಮ ತಪ್ಪಲ್ಲ ಬೊಜ್ಜು ನಮಗೆ ಅಡ್ವೈಸ್ ಆಗಿದಂತ ಈ ಒಂದು This is the train. We advice had been, if you ಕೊಟ್ಟವ್ರದ್ದು go to your ತಪ್ಪು. doctor, if you go to your dietitian, even from schools, the teachers, ಈಗಲೂ ಕೂಡ ಇದನ್ನೇ ಫಾಲೋ same ಮಾಡ್ತಾರೆ. dietary protocol had been followed. So the obesity is result of this food pyramid, this wrong advice. That's what always I insist. We have not chosen the obesity. We are victim of our bad advice, wrong advice. ಓಕೆ The best example, as I pointed out earlier, we had been- ಭಾರತದಲ್ಲಿ. Yeah, best example is India. India is a country where highest number of vegetarians are found. ಭಾರತದಲ್ಲಿ ಅತಿ ಹೆಚ್ಚು ಸಸ್ಯಾಹಾರಿಗಳಿದ್ದಾರೆ. Fat consumption is very low in our country. ಕೊಬ್ಬು ಕಡಿಮೆ ಸೇವಿಸ್ತಾರೆ. Our main pattern of dietary habit, eating mountains of rice and bundles of chapati. This is the pattern. So Indians should have been suffering from lowest number of cardiac arrest, lowest number of diabetic patient here. In contrary, we have highest proportion of diabetic patient. So capital of diabetes and capital of heart disease in a country where maximum grains are consumed. So for example, the ನಮ್ಮ dietary ಆಹಾರದಲ್ಲಿ ಭಾರತೀಯ ಪ್ಯಾರಾಡಾಕ್ಸ್ ಒಂದು ನೋಡಿದ್ರೆ ನಮ್ಮ ಆಹಾರದಲ್ಲಿ ಪ್ರೋಟೀನ್ ಕೇವಲ 5% ಇದೆ, ಫ್ಯಾಟ್ ಕೇವಲ 10% ಇದೆ, ಆದರೆ 85% ಕಾರ್ಬೋಹೈಡ್ರೇಟ್ ಇದೆ. ಸೊ ಆದರೆ ನಾವು ಇಲ್ಲಿ ಕಂಪೇರ್ ಮಾಡಿ ನೋಡಿದ್ರೆ ಇಲ್ಲಿ ಕ್ಲಿಯರ್ಲಿ ನಮ್ಗೆ ಗೊತ್ತಾಗುತ್ತೆ ಟ್ರೈಗ್ಲಿಸರೈಡು ಜಾಸ್ತಿ ಇದೆ, ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಇರ್ಬೋದು, ಟೋಟಲ್ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗಿಬಿಟ್ಟಿದೆ ಅಲ್ವಾ? Yeah, but heart attack death is 400 death in 1 lakh population. So our diet is 85% carbohydrate like rice, wheat, ಸೊ ಬೊಜ್ಜು ಕಡಿಮೆ ಆಗೋದು ಒಂದೇ ಅಲ್ಲ ಆದ್ಮೇಲೆ ಹೃದಯ ರೋಗ, ಮಧುಮೇಹ ಜೊತೆಗೆ ಈ ರೀತಿ ಜೀವನ ಶೈಲಿ ಕಾಯಿಲೆಗಳನ್ನು ನಾವು ಹೇಳ್ಕೊಡೋ ಟೆಕ್ನಿಕ್ ಇಂದ main problem, all diabetes, you can come out from diabetes if it's in the initial stages, not in advanced stage of diabetes 6 patient. ತಿಂಗಳಿಂದ 1 ವರ್ಷ ನಾವು ಹೇಳಿದ ಉಪಾಯ ನೀವು ಫಾಲೋ ಮಾಡಿದ್ರೆ ಡಯಾಬಿಟಿಸ್ಗೆ ಗುಡ್ ಬೈ ಹೇಳ್ಬೋದು. Definitely, this is ಎಷ್ಟು ಜನ ಹೇಳಿದ್ದಾರೆ? this is that's what we had come up with a long education program. My sincere advice, it could be taking more than 2 hours. Don't skip it, please listen until last. ಸೊ ನಾವು ಮಾತಾಡೋದು ಸ್ವಲ್ಪ ಜಾಸ್ತಿ ಅಂತ ಅನಿಸ್ಬೋದು, ನಿಮಗೆ ಜಾಸ್ತಿ ಹೊತ್ತು ಸಮಯ ಅಂತ ಅನಿಸ್ಬೋದು, ಆದರೆ ನೀವು ದಯಮಾಡಿ ಎಂಡ್ವರೆಗೂ ನೋಡಿ, ಆಗಷ್ಟೇ ಕಾನ್ಸೆಪ್ಟ್ ಗೊತ್ತಾಗುತ್ತೆ. So this is the pattern of Indian dietary pattern. ಫಸ್ಟ್ 2 ಚಪಾತಿ ತಿಂತೀವಿ, ಆಮೇಲೆ 2 ಚಪಾತಿ ತಿಂದರೆ ಅದ್ರ ಜೊತೆ ರೈಸ್, ಮುದ್ದೆ, ಸ್ವೀಟ್ಸ್, ಮತ್ತೆ ತರಕಾರಿ ಕಮ್ಮಿ ಇದೆ, ಒಳ್ಳೆ ಫ್ಯಾಟ್ ಕಮ್ಮಿ ಇದೆ, ನಟ್ಸ್, ಪ್ರೋಟೀನ್ ಈಸ್ ಲ್ಯಾಕಿಂಗ್, ಫ್ಯಾಟ್ ಈಸ್ ಲ್ಯಾಕಿಂಗ್, ಈಟಿಂಗ್ ಟೂ ಮಚ್ ಆಫ್ ಕಾರ್ಬೋಹೈಡ್ರೇಟ್. ನಮ್ಮ ಯೂಟ್ಯೂಬ್ ಚಾನೆಲ್ಗಳಲ್ಲಿ ನಾವು ಸ್ಟಾರ್ಟಿಂಗಿಂದ ಹೇಳ್ತಾ ಬಂದಿದ್ದೀವಿ ಇದನ್ನೆಲ್ಲ. ಈಗ ಒಂದು ಪರ್ಫೆಕ್ಟ್ ಆಗಿ ಒಂದೇ ಒಂದು ಪ್ರೋಗ್ರಾಮಲ್ಲಿ ಎಲ್ಲವನ್ನ ಹೇಳಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ, ತಾವು ಅರ್ಥ ಮಾಡ್ಕೋಬೇಕು. So this is the pattern cheated us in long run. Yes. And second thing, so we had been told to eat more carbohydrate. We had been advised to consume food very frequently. Every 2 hours, you should ingest something, should keep something in mouth. That's a training program we had been undergone. And but we can see the consequence of it seems to have high
proportion of diabetic patients and heart ಅತಿ patients ಹೆಚ್ಚು in our ಡಯಾಬಿಟಿಸ್ country. ಅನ್ನು ಹೊಂದಿದವರ ದೇಶ ನಮ್ಮದು, ಅತಿ ಹೆಚ್ಚು ಹೃದಯ ರೋಗಿಗಳನ್ನ ಹೊಂದಿರುವಂಥ ದೇಶ ನಮ್ಮದು. ಸೊ ಬಿಕಾಸ್ ಅತಿ ಹೆಚ್ಚು ಕಾರ್ಬೋಹೈಡ್ರೇಟನ್ನು ನಾವು ತಿಂತೀವಿ. Yeah. So the cholesterol, another misconception. First, we had been told to eat more and more carbohydrate because it seems to be healthier option because of advice. And second, another foolish theory. It's nothing. Cholesterol is bad. Fat is bad. The heart disease is result of cholesterol and fat. ಕೊಲೆಸ್ಟ್ರಾಲ್ ಮತ್ತು ಕೊಬ್ಬಿನಾಂಶ ಜಾಸ್ತಿ ತಗೊಂಡ್ರೆ ಹಾರ್ಟ್ ಡಿಸೀಸ್ ಬರುತ್ತೆ. ಹಾರ್ಟಲ್ಲಿ ಬ್ಲಾಕ್ ಬರ್ತದೆ, ಬ್ರೈನಲ್ಲಿ ಬ್ಲಾಕ್ ಬರ್ತದೆ. ಅದೊಂದು ತಪ್ಪು ಕಲ್ಪನೆ. ಇಟ್ಸ್ ಅ ಬಿಗ್ ಮಿಸ್ಕನ್ಸೆಪ್ಷನ್ ದಟ್ ಫ್ಯಾಟ್ ಆ್ಯಂಡ್ ಕೊಲೆಸ್ಟ್ರಾಲ್ ಈಸ್ ಬ್ಯಾಡ್. ಅವರ್ ಗ್ರ್ಯಾಂಡ್ ಮಾ ನೆವರ್ ಹ್ಯಾಡ್ ರಿಗ್ರೆಟ್ ಟು ಈಟ್ ಬಟರ್. ancestors, even Lord Krishna was admiring butter, enjoying butter. Ancestors, Brahmins. ಬೆಣ್ಣೆನೇ ಕದಿದ್ಯಾ. ಫ್ರೆಂಚ್ ಪ್ಯಾರಾಡಾಕ್ಸ್. ಸೊ ಇದ್ರಲ್ಲಿ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಅವರು ಫ್ಯಾಟನ್ನು 40% ತೊಗೊಳ್ತಾರೆ, ಪ್ರೋಟೀನನ್ನು 20% ತೊಗೊಳ್ತಾರೆ, ಕಾರ್ಬೋಹೈಡ್ರೇಟ್ ಕೇವಲ 40% ತೊಗೊಳ್ತಾರೆ. ಆದರೆ ಅಲ್ಲಿ ಹೃದಯ ರೋಗ ಭಾರತದಲ್ಲಿ 1 ಲಕ್ಷ ಜನರಲ್ಲಿ 400 ಜನರ ಹಾರ್ಟ್ ಅಟ್ಯಾಕಿಂದ ಸತ್ತೋದ್ರೆ, ಇಲ್ಲಿ ಕೇವಲ 150 ಜನ. ಭಾರತದಲ್ಲಿ 1 ಲಕ್ಷ ಜನರಲ್ಲಿ 16 ಜನರಿಗೆ ಡಯಾಬಿಟಿಸ್ ಇದೆ. 16%, 100ರಲ್ಲಿ 16 ಜನರಿಗೆ ಡಯಾಬಿಟಿಸ್ ಇದೆ. 100ರಲ್ಲಿ ಇಂಡಿಯನ್ ದೇಶದಲ್ಲಿ 16 ಜನರಿಗೆ ಡಯಾಬಿಟಿಸ್ ಇದೆ. ಇಲ್ಲಿ ಬರೇ ಫ್ರಾನ್ಸ್ ಅಲ್ಲಿ ಜಸ್ಟ್ 100ರಲ್ಲಿ 4 ಜನರಿಗೆ ಮಾತ್ರ ಡಯಾಬಿಟಿಸ್ ಇದೆ. ಅಲ್ಲಿ ಫ್ಯಾಟ್, ಇಂಡಿಯನ್ ಡಯಟ್ ಅಲ್ಲಿ ಫ್ಯಾಟ್ 15%, ಫ್ರೆಂಚ್ ಡಯಟ್ ಅಲ್ಲಿ ಫ್ಯಾಟ್ 40%. ಸೊ ಇಂಟ್ರೆಸ್ಟಿಂಗ್ಲಿ, ಯಾವುದು ದೇಶದ ಊಟದ ನೋಡಿದ್ರೆ ಯಾರು ಜಾಸ್ತಿ ಕೊಬ್ಬಿನಾಂಶ ತಗೊಳ್ತಾರೆ ಅವರಿಗೆ ಹಾರ್ಟ್ ಡಿಸೀಸ್ ಮತ್ತು ಡಯಾಬಿಟಿಸ್, ಒಬೆಸಿಟಿ ತುಂಬ ಕಮ್ಮಿ ಇದ್ದಾರೆ. ನಮ್ದು ಬ್ರಾಹ್ಮಿನ್ಸ್ ಪಾಪ್ಯುಲೇಷನ್ ಇದೆಲ್ಲ ಮೊದಲೆಲ್ಲ ಒಂದು 50 ಇಯರ್ ಹಿಂದ್ಕಡೆ ಅವರು ಊಟದಲ್ಲಿ ಎಷ್ಟು ಬೇಕಷ್ಟು ಜಾಸ್ತಿ ಈ ತುಪ್ಪ ಬೆಣ್ಣೆ ಜಾಸ್ತಿ ತಗೊಳ್ತಾರೆ. ಅವಾಗ ಅವರಿಗೆ ಡಯಾಬಿಟಿಸ್, ಹಾರ್ಟ್ ಡಿಸೀಸು ತುಂಬ ಕಮ್ಮಿ ಇತ್ತು. ಎಲ್ಲರೂ ಸ್ಲಿಮ್ ಆಗಿದ್ರು. ಈಗ ನೋಡಿ, ಈಗ ಅವರೇ ಬ್ಯಾಂಗ್ಳೂರಲ್ಲಿ ಹೋಗಿ IT ಫೀಲ್ಡಲ್ಲಿ ಕೆಲಸ ಸ್ಟಾರ್ಟ್ ಆಯಿತು. ಮತ್ತು ಊಟ ಎಲ್ಲ ಈ ಹೋಟೆಲ್ಸ್ ಇದೆಲ್ಲ, ಹೋಟೆಲ್ಸಲ್ಲಿ ಹೋಗಿ ಜಾಸ್ತಿ ಸ್ವೀಟ್ಸ್, ಶುಗರ್, ರೈಸ್, ಚಪಾತಿ ಈ ಥರ ಊಟ ಜಾಸ್ತಿ ಸ್ಟಾರ್ಟ್ ಆಯಿತು. ಅವರಿಗೆ ಎಲ್ಲ ಬಜ್ಜು ಶುರುವಾಯಿತು. ಸೊ ಯಾವುದು ಕಮ್ಯುನಿಟಿ ಕೊಬ್ಬಿನಾಂಶ ಮತ್ತು ಪ್ರೋಟೀನ್ ಜಾಸ್ತಿ ತಗೊಳ್ತಾರೆ ಅವರಿಗೆ ಬಜ್ಜು ಮತ್ತು ಡಯಾಬಿಟೀಸ್, ಹಾರ್ಟ್ ಡಿಸೀಸ್ ತುಂಬ ಕಮ್ಮಿ ಇದೆ. ದಿಸ್ ಈಸ್ ದ ಮೈನ್ ಮೆಸೇಜ್ ಫ್ರಮ್ ದಿಸ್ ಸ್ಟಡಿ. And why fat is, this slide is amazing. I love this slide to explain the significance of fat in human diet. Always we presume that if you eat fruits and vegetable, healthier. Eating fat will kill you sooner, isn't it? It's a general perception of everyone. ಪ್ರತಿಯೊಬ್ಬರು ತಿಳ್ಕೊಂಡಿದ್ದಾರೆ ಫ್ಯಾಟ್ ತಿಂದ್ಬಿಟ್ರೆ ನಮಗೆ ಬೇಗನೆ ರೋಗಗಳು ಬಂದ್ಬಿಡುತ್ತೆ, ಅದನ್ನು ತಿನ್ನಬಾರ್ದು. Okay, even for an educated man or educated scientist, if you keep a bowl of salad and if you keep a bowl of butter, this says salad is better, butter is bad, dangerous. Let's see which is more best, not bad I'm telling, which is better for our health. For instance, the lifespan of human being, I'm going to contrast with the lifespan of chimpanzee. So chimpanzee, ನಮ್ಮ ಹ್ಯೂಮನ್ ಜೀನ್ಸ್ ನೋಡಿದರೆ 99% ಸೇಮ್ ಜೀನ್ಸ್ ಇದ್ರೆ, ಮಂಗ ಮತ್ತು ಮಾನವ ಇದೆಲ್ಲ ನಮ್ಮದೆಲ್ಲ ಒಂದೇ ಗ್ರೂಪಲ್ಲಿ ಸೇಮ್ ಫ್ಯಾಮಿಲಿ. 400 ಥರ ಮಂಗಗಳಿದೆ ಈ ಪ್ರಪಂಚದಲ್ಲಿ, 400 ಥರ ಮಂಗಗಳಿದೆ. ಅವರು ಮಂಗಗಳದೆಲ್ಲ ಜೀನ್ಸ್ ನೋಡಿದರೆ ಮನುಷ್ಯರು ಮತ್ತು 98 to 99% ಜೀನ್ಸು ಸೇಮ್ ಇದೆ. ಚಿಂಪಾನ್ಸಿ 99% ಜೀನ್ಸ್ ಆಫ್ ಚಿಂಪಾನ್ಸಿ ಆ್ಯಂಡ್ ಹ್ಯೂಮನ್ ಬೀಯಿಂಗ್ ಈಸ್ ಸೇಮ್. ಈಗ ಅವರದ್ದು ರಕ್ತನಾಳ, ಅವರದ್ದು ಬ್ರೆಸ್ಟ್ ಮಿಲ್ಕ್, gestation periods ಇದೆಲ್ಲ, ಚಿಂಪಾನ್ಸಿ ಲೇಡೀಸ್ ಚಿಂಪಾನ್ಸೀಸ್ ಡೂ ಗೆಟ್ periods around 30 days. Human female gets 28 days. So they are genetically very similar. ಮನುಷ್ಯನ ಹಾಗೆ ಜೀನ್ಸ್ ಅನ್ನು ಹೊಂದಿರುವಂಥ, ಆಲ್ಮೋಸ್ಟ್ ಮನುಷ್ಯನಂತೆ ಇರುವಂತಹ ಚಿಂಪಾಂಜಿಯಲ್ಲಿ ಎಲ್ಲವೂ ಮನುಷ್ಯನಾಗೇ ಇರುತ್ತೆ. ಆಲ್ಮೋಸ್ಟು ಬ್ರೈನ್ ಸೈಜ್ ಒಂದು ಚಿಕ್ಕದಿರುತ್ತೆ ಅಷ್ಟೇ. ಅವರು ತಿನ್ನುವ ಆಹಾರವನ್ನು ನೋಡೋಣ. ನಾವು ತಿನ್ನುವಂಥ ಒಂದು ವೇಳೆ ಫ್ಯಾಟ್ ಅನ್ನು ತಿಂದಂತಹ, ಸೊ ನೋಡಿ ಎಲ್ಲ ಮಂಗಗಳೇನಂದ್ರೆ ಮಂಗಗಳದು ಮನೆ ಟ್ರೀ, ಮರದ ಮೇಲೆ ಇರ್ತಾರೆ ಅವರು. ಫ್ರೂಟ್ಸ್ ಮತ್ತೆ ಹಣ್ಣು ಬಿಟ್ಟರೆ ಏನು ಅವರದ್ದು ಊಟದಲ್ಲಿ ತುಪ್ಪ ಇಲ್ಲ, ಬೆಣ್ಣೆ ಇಲ್ಲ, ಓನ್ಲಿ ಸೊಪ್ಪು, ತರಕಾರಿ ಮತ್ತೆ ಹಣ್ಣು ಅಷ್ಟು. ಅದು ಬಿಟ್ಟರೆ ಬೇರೆ ಏನು ಅವರು ತಿಂದುದಿಲ್ಲ. ಎಲ್ಲ ಮಂಗಗಳು ಮನೆ, 400 ಮಂಗಗಳು ಮನೆ ಮರದ ಮೇಲೆ, ಒಂದು ಮಂಗ ಮಾತ್ರ ಭೂಮಿಯಲ್ಲಿ ಇದೆ, ಅದು ಮಾನವ, ಮನುಷ್ಯರು. ಸೊ ಯಾರದು
ನಮ್ಮದು ಊಟದಲ್ಲಿ ಹಣ್ಣು ತರಕಾರಿ ಕಮ್ಮಿ ಇದೆ, ಯಾಕಂದರೆ ನಮ್ಮದು ಮನೆ ಭೂಮಿಯಲ್ಲಿ ಮಂಗಗಳು ಆರಾಮಾಗಿ ಅವರಿಗೆ ತರಕಾರಿ ಸೊಪ್ಪೆಲ್ಲ ಬೇಕಾಗ್ತದೆ. ಸೊ ಡೆಫಿನೆಟ್ಲಿ ವಿ ಪ್ರೆಸ್ಯೂಮ್ ದಟ್ ಮಂಗಾಸ್ ಡೈಟ್ ಈಸ್ ಸೀಮ್ಸ್ ಲೈಕ್ ಬೆಟರ್. ಈಗ ಚಿಂಪಾಂಜಿದು ಅಥವಾ ಮಂಗಂದು ಆಹಾರವನ್ನು ನೋಡಿದ್ರೆ ಅವ್ರು ಬರೀ ಹಣ್ಣು ತರಕಾರಿಯನ್ನೇ ಜಾಸ್ತಿ ತಿನ್ನುತ್ತೆ, ಸೊಪ್ಪನ್ನೇ ತಿನ್ನುತ್ತೆ. ಬಟ್ ಹ್ಯೂಮನ್ ಡೈಟ್, ಇಫ್ ಯು ಲುಕ್ ಇನ್ ಟು ಹ್ಯೂಮನ್ ಡೈಟ್, ಯು ಸಿ ವೆರಿ ಡಿವರ್ಸ್. ಮನುಷ್ಯನ ಆಹಾರದಲ್ಲಿ ತುಪ್ಪ ಬೆಣ್ಣೆ ಇದೆ, ಮೊಟ್ಟೆ ಇದೆ, ಶೇಂಗಿ ಇದೆ, ಫ್ಯಾಟ್ ಇದೆ. ಈವನ್ ಫ್ಯೂ ಪಾಪ್ಯುಲೇಷನ್ ಈಟ್ ನಾನ್ ವೆಜ್ ಆಲ್ಸೋ. ಸೊ ಮತ್ತೆ ತರಕಾರಿ ಹಣ್ಣು ನೋಡಿದ್ರೆ ತುಂಬಾ ಕಮ್ಮಿ ಇದೆ. ನಾಟ್ ಈವನ್ 1% ಆಫ್ ಫ್ರೂಟ್ ಕನ್ಸಂಪ್ಷನ್ the monkey we consume per day. So we consume very small quantity of fruits and salads, leafy vegetable, but their diet is very rich. But paradoxically, we live 2 folder higher than lifespan is 2 times better than ಎವರೇಜ್ ಆಯಸ್ಸು ನೋಡಿ ಬರೀ 30 ವರ್ಷ. ಮನುಷ್ಯನ ಥರನೇ ಇದೆ ಅದರ ಆಹಾರ, ಬರೇ ಸೊಪ್ಪು, ಬರೇ ಹಣ್ಣು, ಕಾಡಲ್ಲಿ ಸಿಗುವಂಥದ್ದು, ಮರದ ಮೇಲೆ ಸಿಗುವಂಥದ್ದು ಅಷ್ಟೇ, ಗಡ್ಡೆ ಗೆಣಸು ಅಷ್ಟೇ. ಆದರೆ ಮನುಷ್ಯಂದು ಡೈವರ್ಸ್ ಇದೆ. ಮನುಷ್ಯನ ಆಹಾರದಲ್ಲಿ ತುಪ್ಪ ಇದೆ, ಬೆಣ್ಣೆ ಇದೆ, ನಾನ್ ವೆಜ್ ಇದೆ, ಎಗ್ ಇದೆ ಅಲ್ವಾ, ಪ್ರೋಟೀನ್ ಇದೆ, ಫ್ಯಾಟ್ ಇದೆ. ಸೊ ಹೀಗಾಗಿ ನಮ್ಮ ಎವರೇಜ್ ಆಯಸ್ಸು 77 ವರ್ಷ. ಸೊ ನಾಟ್ ಓನ್ಲಿ ಚಿಂಪಾಂಜಿ, ಆಲ್ ಟೈಪ್ ಆಫ್ 400 ಮಂಕೀಸ್, 400 ಮಂಗಗಳು ಲೈಫ್ ಸ್ಪ್ಯಾನ್ 30 ವರ್ಷ ಮೇಲೆ ಉಳಿಲಿಕ್ಕೆ ಆಗುದಿಲ್ಲ. ಸೊ 400 ವೆರೈಟಿ ಮಂಗಗಳಿದೆ. ಆ ಎಲ್ಲ ಮಂಗಗಳ ಏಜು 30ಕ್ಕಿಂತ ಜಾಸ್ತಿ ಇಲ್ಲ. Another surprising fact, human being is the longest living animal in land. Human being, land and not in marine animal. I'm considering, you know, if you take ಭೂಮಿಯಲ್ಲಿ ಬದುಕುವ ಅತಿ ಹೆಚ್ಚು ವರ್ಷ ಬದುಕುವ ಪ್ರಾಣಿ ಅಂದ್ರೆ ಅದು ಮನುಷ್ಯ, human being. ಮಾನವ. Because we eat more fat, we eat more protein. The secret of human longevity is nothing but fat consumption. It is nothing but eating too much of protein. That's what we are living longer. ಒಳ್ಳೆಯ ಕೊಬ್ಬು, ಒಳ್ಳೆಯ ಫ್ಯಾಟು, ಅದಕ್ಕಿಂತನೂ ಕೊಬ್ಬು ಫ್ಯಾಟ್. That's why we are living longer. It's nothing related to fruits or vegetable consumption. We can process fat very efficiently, unlike other animal. So we can enjoy more butter, we can enjoy more cheese. So we are blessed to have a, you know, some adaptation to metabolize, to process fat very efficiently, which none of other mammals possess that quality of it. So the best food for living longer, fat. Best food for preventing heart disease, fat. Best food to lose your stubborn fat, obesity, eating and enjoying ಮುಳ್ಳಿಂದಲೇ maximum fat. ತೆಗಿಬೇಕು. ಕೆಟ್ಟ ಕೊಬ್ಬು, ಸ್ಟೋರ್ ಆದಂಥ ಎಲ್ಲ ಕೆಟ್ಟ ಕೊಬ್ಬನ್ನು ಒಳ್ಳೆಯ ಕೊಬ್ಬಿನಿಂದ ತೆಗಿಲಿಕ್ಕೆ ಸಾಧ್ಯ. ಸೊ ಇನ್ನೊಂದು ಚಿಕ್ಕ ಉದಾಹರಣೆಯ ಮೂಲಕ ನಾವು ನೋಡೋಣ. ಈ ಒಂದು ಕರಾವಳಿಯಲ್ಲಿ ಹಾಗೂ ಈ ಒಂದು ಮಲೆನಾಡಲ್ಲಿ ಹವ್ಯಕ ಬ್ರಾಹ್ಮಿನ್ಸ್ ಅನ್ನುವಂಥ ಒಂದು ಕಮ್ಯುನಿಟಿ ಜಾಸ್ತಿ ಇದೆ. ಸೊ ಈ ಒಂದು ಕಮ್ಯುನಿಟಿಯನ್ನು ನಾವು ನೋಡಿದ್ರೆ, ಇವರ ಹಳ್ಳಿಗಳಲ್ಲಿ ಡಾಕ್ಟರ್ ಪ್ರವೀಣ್ ಅವರು ಹಳ್ಳಿಗಳಿಗೆ ಹೋಗಿ ಸ್ಟಡಿ ಮಾಡಿದ್ರು. ತುಂಬ ಕಾಡೊಳಗಡೆ ಈ ಹಳ್ಳಿಗಳಲ್ಲಿರುವಂತಹ ಈ ಒಂದು ಬ್ರಾಹ್ಮಿನ್ಸ್ ಕಮ್ಯುನಿಟಿಯ ಆಹಾರ ಕ್ರಮವನ್ನು ನೋಡಿದ್ರೆ, ಬೆಳಗ್ಗೆ ತುಪ್ಪ, ತೆಂಗಿನಕಾಯಿ ಚಟ್ನಿ, ತೆಂಗಿನಕಾಯಿನೇ ಜಾಸ್ತಿ, ತುಪ್ಪನೇ ಜಾಸ್ತಿ, ಬೆಣ್ಣೆನೇ ಜಾಸ್ತಿ. ಒಂದು ದೋಸೆ ತಿಂದರೆ ಅಷ್ಟು ತುಪ್ಪವನ್ನು ತಿಂತಾರೆ. ಸೊ ಆ ಆಹಾರ ಕ್ರಮವನ್ನು ಹೊಂದಿರುವಂತಹ ಯಾರಿಗೂ ಕೂಡ ಬೊಜ್ಜಾಗಲಿ, ಹೊಟ್ಟೆ ಬೊಜ್ಜಾಗಲಿ ಅಥವಾ BP ಆಗಲಿ, ಶುಗರ್ ಆಗಲಿ, ಈ ಥರದ ಸಮಸ್ಯೆಗಳು ಇರಲಿಲ್ಲ. ಅದೇ ಅವರ ಮಕ್ಕಳು ಬೆಂಗಳೂರಿಗೆ ಹೋಗಿ ಸೆಟ್ಲ್ ಆದವರು ಎಲ್ಲ ರೋಗಗಳನ್ನು ತಂದ್ಕೊಂಡಿದ್ದಾರೆ. ಸೊ ಅವರ ತುಪ್ಪ ಮತ್ತು ತೆಂಗಿನಕಾಯಿಯನ್ನು ಅವರು ಬಿಟ್ಟರು. ಬಿಕಾಸ್ ಬೆಂಗಳೂರಿಗೆ ಹೋದಾಗ ಅಲ್ಲಿ ರಿಫೈನ್ಡ್ ಆಯಿಲ್ಸು, ಹೋಟೆಲ್ ಆಹಾರ ಇದೇ ಅನಿವಾರ್ಯ ಆಯಿತು. ಸೊ ಹಾಗಾಗಿ ಇದರಿಂದ ನಮಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ, ಯಾರು ಕೊಬ್ಬನ್ನು ತಿಂತಾ ಇದ್ರೋ, ಯಾರು ಉತ್ತಮವಾದ ಕೊಬ್ಬನ್ನು ಅವರ ಆಹಾರದಲ್ಲಿ ಸೇವಿಸ್ತಾ ಇದ್ರೋ ಅವರಿಗೆ ಸಮಸ್ಯೆ ಇರಲಿಲ್ಲ. ಯಾರು ಅವರ ಮಕ್ಕಳು ಸಿಟಿಗೆ ಹೋದ್ರು, ಅಲ್ಲಿ ತುಪ್ಪ, ಬೆಣ್ಣೆ, ಕೋಕೋನಟ್ ಇಲ್ಲ, ಕಮ್ಮಿ, ಬದಲಿಗೆ ರಿಫೈನ್ಡ್ ಆಯಿಲ್, ಬೇಕರಿ ಆಹಾರ ಮತ್ತೆ ಗುಲಾಬ್ ಜಾಮೂನ್, ಈ ತರ ಸ್ವೀಟ್ಸ್ ಎಲ್ಲ ಜಾಸ್ತಿ ಸ್ಟಾರ್ಟ್ ಆಯಿತು. ಅವರಿಗೆ ಒಬೆಸಿಟಿ, ಬಜ್ಜು ಮತ್ತೆ ಹಾರ್ಟ್ ಡಿಸೀಸ್ ಟು ಡಯಾಬಿಟಿಸ್ got started. So it's the best example that if you eat more fat, you are not only protected from obesity, from wide range of disease, from diabetes to heart disease. Your skin texture get improved, your thinking ability get improved, you become more active, more energetic, drowsiness will disappear. You eat more fat without rice for lunch. Just take a soup with the butter instead of conventional lunch like rice or wheat. You don't get sleepiness, drowsiness. Yeah, so fat is very crucial. ಸೂಪಿಗೆ ನೀವು ತುಪ್ಪವನ್ನು ಹಾಕ್ಕೊಂಡು ಅಥವಾ ಬೆಣ್ಣೆಯನ್ನು ಹಾಕ್ಕೊಂಡು ತಗೊಳ್ಳಿ,
ನಿಮಗೆ ಸುಸ್ತು ಅನಿಸಲ್ಲ, ಫುಲ್ ಎನರ್ಜಿ ಅನಿಸುತ್ತೆ. ಅದೇ ನೀವು ಸರಿಯಾಗಿ 2 ಚಪಾತಿ ಒಂದು ಸ್ವಲ್ಪ ರೈಸಲ್ಲಿ ಹಾಕಿ ಊಟ ಮಾಡಿ ಫುಲ್ ಸುಸ್ತಾಗುತ್ತೆ. ಸೊ ಫ್ಯಾಟು ತುಂಬ ಒಳ್ಳೆ ಫ್ಯೂಯಲ್. ಸೊ ನಮ್ಮ ದೇಹಕ್ಕೆ ಅತ್ಯಂತ ಉತ್ತಮವಾದ ಫ್ಯೂಯಲ್ ಯಾವುದು, ಅತ್ಯಂತ ಉತ್ತಮವಾದಂತಹ ಒಂದು ಪೆಟ್ರೋಲು, ಡೀಸೆಲು, ಇದು ಯಾವುದು ಒಳ್ಳೆಯದು, ಯಾವುದು ಕಡಿಮೆ ಟಾಕ್ಸಿನ್ಸನ್ನು ಉತ್ಪನ್ನ ಮಾಡುತ್ತೆ? ಪೆಟ್ರೋಲ್. ಸೊ ಪೆಟ್ರೋಲ್ ತುಂಬ ಒಳ್ಳೆಯದು. ಅದೇ ಥರ ನಮ್ಮ ದೇಹಕ್ಕೆ ಯಾವುದು ಒಳ್ಳೆಯದು ಅಂದರೆ ಅದು ಫ್ಯಾಟ್. Fat is the best choice. ನೋಡಿ ಇದೊಂದು ಸ್ಯಾನ್ So one more example, San Bushman is one of my favorite community. I had been doing research and I had been tracing the eating habit of tribal societies across the world, and I happened to came across with a incredible community called as San Bushman, and the chief food of this community is Mongo Ongo nuts. They are located in the deserts of Africa, Sahara, close to Sahara deserts. The climate is very drier, the rain is deficient over there. That's what their staple food is, and nuts. Breakfast, lunch and dinner. ಇಲ್ಲಿರುವಂಥ ಒಂದು ಕಮ್ಯುನಿಟಿ, ಒಂದು ಸಮುದಾಯದ ಮೇನ್ ಆಹಾರನೇ ಈ ಒಂದು ನಟ್ಸ್ ಅಷ್ಟೇ ಸಿಗುತ್ತೆ ಅವರಿಗೆ. ಅದೇ ಅವ್ರದ್ದು ಮೇನ್ ಆಹಾರ. ಅದು ಮರುಭೂಮಿಯಲ್ಲಿ ಅವರು ವಾಸಿಸ್ತಾರೆ. ಸೊ ಅವರ ಒಂದು ಬಾಡಿ ಸ್ಟ್ರಕ್ಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನೋಡಿ ಅವ್ರದ್ದು ಬ್ರೇಕ್ಫಾಸ್ಟ್, ಲಂಚ್ ಅಂಡ್ ಡಿನ್ನರ್ ಇದೆ ನಟ್ಸು. ಬೇರೆ ರೈಸು, ಚಪಾತಿ, ರಾಗಿ, ಸ್ವೀಟ್ಸ್, ಶುಗರ್ ಏನು ಅವ್ರದ್ದು ಊಟದಲ್ಲಿ ಇರಲಿಲ್ಲ. ಜಸ್ಟ್ breakfast, lunch and dinner, eating only nuts. You will be shocked to or astonished to know the weight of the adult population. The female 35 kg, male 45 kg. Eating 3 times fat-rich Mongo Ongo nuts. And Mongo Ongo nuts, you know, like the fat proportion is as high as 80%. 80% ಕೊಬ್ಬನ್ನು ಹೊಂದಿರುವಂಥ ಮಾಂಗೋ ಹೊಂಗೋ ನಟ್ಸನ್ನೇ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಿನ್ನುವಂತಹ ಈ ಒಂದು ಸ್ಯಾನ್ ಬುಷ್ ಮ್ಯಾನ್ ಅನ್ನುವಂಥ ಒಂದು ಸಮುದಾಯದವ್ರನ್ನ ನೋಡಿದ್ರೆ ಅದು ಫೀಮೇಲ್ ಎವರೇಜ್ ಬಾಡಿ ವೇಟು 35, ಮೇಲ್ ಎವರೇಜ್ ಬಾಡಿ ವೇಟು 45. ಇದರಿಂದ ನಮಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ. ಸೊ ಫ್ಯಾಟನ್ನು ತಿನ್ನೋರ ಆರೋಗ್ಯ ಚೆನ್ನಾಗಿದೆ. Next one more, nut consumption. ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ nut consumption and decreased risk of sudden cardiac death in physicians health study. ಓಕೆ. So maybe a study published in JAMA, Journal of American Medical Association. Nut consumption and decreased risk of sudden cardiac death in the physician health study. It's very, very important study because the study population was physicians, doctors. For 10 years, the dietary habits of doctors were traced for 10 years. And after 10 years, ಅಂದರೆ 10 ವರ್ಷ ಈ ಡಾಕ್ಟರ್ಸ್ ಊಟ ಏನು ಅಂದರೆ ಅವ್ರು ರೆಕಾರ್ಡ್ ಚೆಕ್ ಮಾಡಿದ್ರು. 10 ವರ್ಷ ಈ ಡಾಕ್ಟರ್ಸ್ದು ಊಟ. 10 ವರ್ಷ ಅಂದ್ರೆ ಆಫ್ಟರ್ 10 ಇಯರ್ ದೇ ಫೌಂಡ್ ಯಾರು ಡಾಕ್ಟರ್ಸು ಜಾಸ್ತಿ ನಟ್ಸು ಮತ್ತು ಫ್ಯಾಟ್ ಊಟದಲ್ಲಿ ಸೇರಿಸಿದ್ರು ಅವರಿಗೆ ಹಾರ್ಟ್ ಡಿಸೀಸ್ ತುಂಬ ಕಡಿಮೆ ಇದೆ ಅಂತೆ. ಆಫ್ಟರ್ 10 ಇಯರ್ ಫಾಲೋ ಅಪ್ ಸ್ಟಡಿ. ಸೊ ನಟ್ಸನ್ನು ತಿನ್ನು ಒಳ್ಳೆಯದು ಅಂತ ಹೇಳುವವರು ಡಾಕ್ಟರ್ಸು ಅವ್ರು ತಿಂತಾನೂ ಇದ್ದರು. ಅವ್ರದ್ದು ಚೆಕ್ ಮಾಡಿದಾಗ ಅವರಿಗೆ ಹಾರ್ಟ್ ಡಿಸೀಸ್ ಬಂದಿರಲಿಲ್ಲ. 10 ವರ್ಷಗಳ ಕಾಲ ಈ ಒಂದು ಸ್ಟಡಿಯನ್ನು ಅಮೆರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಮಾಡಿದ್ರು. ಇದು ನಮಗೆ ಕ್ಲಿಯರ್ಲಿ ಅರ್ಥ ಆಗುತ್ತೆ ಫ್ಯಾಟ್ ಒಳ್ಳೆಯದು ಅಂತ ಹೇಳಿ. One more study from British Medical Journal. Evidence from randomized control trials does not support current dietary fat guidelines. A systematic review and meta-analysis. ಏನಂದರೆ ಇದು ದ ಕನ್ಕ್ಲೂಷನ್ ಆಫ್ ದಿ ಸ್ಟಡಿ. ಯಾರು ಕೊಲೆಸ್ಟ್ರಾಲ್ ಜಾಸ್ತಿ ಇದೆ ರಕ್ತದಲ್ಲಿ, or who is eating more cholesterol rich food and fat rich food, they are living longer. Our lifespan and heart disease rate is very less. So this is again this study. ಈ ಸ್ಟಡಿಯ ಒಂದು ಕನ್ಕ್ಲೂಷನ್ ಏನು ಅಂದರೆ ಯಾರು ಜಾಸ್ತಿ ಫ್ಯಾಟ್ ತಗೊಳ್ತಾರೋ, ಯಾರು ಜಾಸ್ತಿ ಕೊಲೆಸ್ಟ್ರಾಲ್ ರಿಚ್ ಇರುವಂಥ ಆಹಾರವನ್ನು ತೆಗೆದುಕೊಳ್ತಾರೋ ಅವ್ರದ್ದು ಲೈಫ್ ಸ್ಪ್ಯಾನು ಕಡಿಮೆ ಆಗಿಲ್ಲ, ಹೆಚ್ಚೇ ಆಗಿದೆ. ಸೊ ಈಗಿರುವಂಥ ಒಂದು ಡಯಟ್ ಪ್ಯಾಟರ್ನ್ ಏನು ಹೇಳ್ತಾರಲ್ಲ, ಕಾರ್ಬೋಹೈಡ್ರೇಟ್ ಜಾಸ್ತಿ ತಿನ್ನಿ, ಫ್ಯಾಟ್ ಕಡಿಮೆ ತಿನ್ನಿ, ಅದು ರಾಂಗ್. ಸ್ಟಡಿ ಪಬ್ಲಿಷ್ಡ್ ಇನ್ ಬ್ರಿಟಿಷ್ ಮೆಡಿಕಲ್ ಜರ್ನಲ್ ಆಫ್ ಓಪನ್ ಹಾರ್ಟ್. Study published in British Medical Journal of Open Heart. Okay. So then why fat had been demonized? ಸೊ ಕೊಬ್ಬು ಕೆಟ್ಟದು ಅಂತ ಯಾಕೆ ಶುರುವಾಯಿತು, ಎಲ್ಲಿಂದ ಶುರುವಾಯಿತು ಇದು? ಸೊ ಅದನ್ನು ನಾವು ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸಿ ದ ಅಮೆರಿಕದ ಡಾಟಾ ಅಷ್ಟೇ ನಮ್ಮ ಕೈಗೆ ಸಿಗ್ತಾ ಇದೆ. ಅಮೆರಿಕದ ಡಾಟಾನ ತೆಗೆದುಕೊಳ್ತಾ ಇದ್ದೀವಿ, ನೀವೇನು ಬೈಬೇಡಿ. ಭಾರತದ ಯಾಕೆ ಕೊಟ್ಟಿಲ್ಲ ಅಂತ, ಭಾರತದ ಡಾಟಾ ಇಲ್ಲ. ಸೊ ಅಮೆರಿಕದ ಡಾಟಾವನ್ನು ತೆಗೆದುಕೊಂಡು ಹೇಳ್ತಾ ಇದ್ದೀವಿ. ಫಾರ್ ಇನ್ಸ್ಟೆನ್ಸ್ ಫ್ರಮ್ 1900, ಫ್ರಮ್ ದಿ ಟರ್ನಿಂಗ್ ಆಫ್ 19th century to 1900ನೇ ಇಸ್ವಿಯಿಂದ 2010, almost 110 years.
the mortality, the death from heart disease, the statistics of death from heart disease. You can see every year from less than 150 per 1 lakh population. It 1960s, you can say 1900, less than 100, close to 100. 19ನೇ ಶತಮಾನದಲ್ಲಿ From 1960, ಕೇವಲ 150 ಜನರಿಗಷ್ಟೇ ಹೃದಯದ ಕಾಯಿಲೆ ಇತ್ತು. ಆದರೆ ಅದು 1960ಕ್ಕೆ ಬಂದಾಗ it peaked to 400 death per 400 per year. 400 death per year. From 150 to 400 deaths per year. ಸೊ ಇದಾದಾಗ ಅವರಿಗೆ ಅಮೆರಿಕದವರಿಗೆ ಯೋಚನೆ ಆಯ್ತು ಯಾಕೆ Yeah, ಹೀಗೆ even ಆಯ್ತು ಅಂತ. 1954, American president suffered from a massive cardiac arrest, which alerted American populations. They had been, trying to find out the culprit, and they constituted some committee, scientific community, to understand why Americans are often getting heart attack, why so many people are suddenly collapsing and die. They want to identify the real culprit. The committee, which was constituted in 1950 or 1960s, was led by a scientist called as Ansel Key. So for 10 years, from 1960 to 1970, he did extensive survey, and he published a study called as 7 country studies. He compared the heart attack death of 7 countries, other 7 countries, and end of study, he concluded that heart attack is result of fat and cholesterol. ನೋಡಿ. ಸೊ ಆಗ ಒಂದು ಸ್ಟಡಿ ಆಗೋಯ್ತು. ಆ ಸ್ಟಡಿಯ ಪ್ರಕಾರ ಅವರು ಫ್ಯಾಟ್ ಆ್ಯಂಡ್ ಕೊಲೆಸ್ಟ್ರಾಲೇ ಇಷ್ಟೆಲ್ಲ ಹೃದಯ ರೋಗಗಳಿಗೆ ಹಾರ್ಟ್ ಅಟ್ಯಾಕ್ಗೆ ಕಾರಣ ಅಂತೇಳಿ ಅವ್ರು ಹೇಳಿದ್ರು. ಆಗ ಇಡೀ ಪ್ರಪಂಚ ನಂಬಿಡ್ತು. ಯಾಕೆಂದರೆ ಅವನು ಅಷ್ಟೆಲ್ಲ ಸ್ಟಡಿ ಮಾಡಿದ್ದ, ಅಮೆರಿಕದ ಗೌರ್ಮೆಂಟ್ ಕೂಡ ಅವನಿಗೆ ಹೇಳಿತ್ತು ಸ್ಟಡಿ ಮಾಡಲಿಕ್ಕೆ. ಇಡೀ ಪ್ರಪಂಚವೇ ನಂಬಿತು ಕೊಲೆಸ್ಟ್ರಾಲ್ ಮತ್ತು ಫ್ಯಾಟೇ ಈ ಎಲ್ಲ ಹಾರ್ಟ್ ಅಟ್ಯಾಕ್ಗೂ ಮುಖ್ಯವಾದ ಕಾರಣ ಅಂತ. From 1960s, because to reduce heart disease, the American Heart Association recommend that low fat diet, ಇಡೀ ಪ್ರಪಂಚ. Soon after that, the recommendation of American Heart Association was accepted by rest of the world. Indian Heart Association, European Heart Association, across the world, people start, like eating too much of carbohydrate, and ಎಲ್ಲರೂ ಶುರು ಮಾಡಿದ್ರು. ಆಗ ಕಾರ್ಬೋಹೈಡ್ರೇಟ್ ಅನ್ನ ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಫ್ಯಾಟ್ ಅನ್ನ ಪೂರ್ತಿ ಬಿಡ್ಲಿಕ್ಕೆ ಶುರು ಮಾಡಿದ್ರು. ಫ್ಯಾಟ್ ಫ್ರೀ ಅನ್ನೋದು ಕಾನ್ಸೆಪ್ಟ್ ಶುರು ಆಯ್ತು. So 1960, ಹಾಲಲ್ಲಿ ನೋಡಿದ್ರೆ ಫ್ಯಾಟ್ ಫ್ರೀ. ಇದು ಪ್ರತಿಯೊಂದು ಆಹಾರದಲ್ಲೂ ಫ್ಯಾಟ್ ಫ್ರೀ. 1960 onwards, the diet, the major option or major choice, the trend was to eat less fat, less cholesterol, and more carbohydrate, and obesity started from 1960s. ಸೊ ಬೊಜ್ಜು ಆವಾಗಿಂದ ಜಾಸ್ತಿ ಆಗಲಿಕ್ಕೆ so this is the result of that one single advice. Why we are obesity? Okay, for example, I'll tell you, in a school, if two children fail, we can accuse the children. It's fault of children, they are not good in studies or they are not doing any hard work. Okay, we can accuse. When 70 students fail, when 70 to 80% of students fail, we cannot accuse children. The problem is with school, or problem is with the education system. Same thing happened. Back in 1960, the obese population was 2%. Okay, 1 or 2% of people, definitely Indian population was obese, found to have extra weight. That could be the bad food habits of those population. But today 70% of Indian population is obese. So who is the culprit here? We cannot accuse anymore. No longer we can accuse the individuals, because it is something our environment had created it, this food habit. So the obesity is not the result of eating too much of food. It is result of this bad advice, the worst advice ever mankind received, that fat is bad, that is cholesterol is bad for you. So we stop eating fat and cholesterol rich food, and that seems to have a huge impact on our health. So we can find out hundreds of medical showrooms outnumber grocery shops today. ಜಾಸ್ತಿ ಮೆಡಿಕಲ್ ಶಾಪ್ ಇದೆ. Even if you go to a remote village, you can find out plenty of medical storerooms. That hospitals started mushrooming across our country, all because of
one bad advice that fat is bad, cholesterol is bad. Fat is bad, cholesterol is bad. We start eating too much of carbohydrate, too much of sugar, too much of refined oils. And that seems to have a huge impact on the health of Indian population today. ಓಕೆ ಸೊ ನಮಗೆ ಕ್ಲಿಯರ್ಲಿ Yeah. ಇದರಲ್ಲಿ ಗೊತ್ತಾಗುತ್ತೆ. So actually, who was the culprit then? ಹಾಂ Definitely. Why heart attack deaths were peaking in United States, like from 150 to 450? Who was the culprit here? The Tobacco. real culprit was tobacco. ಓಕೆ So you see, for example, in 1920, the 1920ನೇ the ಇಸ್ವಿಯಲ್ಲಿ Americans' consumption of tobacco, like ಅಮೆರಿಕದಲ್ಲಿ US, or ಒಂದು ವರ್ಷಕ್ಕೆ 500 cigarettes per person per year. ಒಂದು ವರ್ಷಕ್ಕೆ 500 ಸಿಗರೇಟ್ And ಸೇರ್ತಾ by ಇದ್ದವರು 1960, it went to 5,000 cigarettes per year. And parallel to that, heart ಒಂದು ಪ್ಯಾಕ್ disease. ಸಿಗರೇಟ್ ಪರ್ ಡೇ. Yeah, parallel to that, ಸೊ ಅದು the cigarette 5000 consumption. ಸಿಗರೇಟ್ಸ್ ಪರ್ ಇಯರ್ ಹೋಯ್ತು. Yeah, 10 to 15 cigarette. So, you know, parallel to that, simultaneously, the heart disease also. And in 1960s, the massive advertisement from American government, the tobacco, they increased the tobacco tax to something like, you can say, tenfold increase in tobacco tax. Today, 1 kg chicken in US costs just $1. One packet cigarette costs $25. So people could not afford because of higher tax imposed by government, which resulted drastic reduction in the number of smokers. And parallel to that, the heart disease rate also got reduced. So it was not ಹಾರ್ಟ್ the ಡಿಸೀಸ್ ರೇಟ್ ಕಡಿಮೆ ಆಯಿತು. ಅದಕ್ಕೆ ಮುಖ್ಯವಾದ ಕಾರಣ ಅವರು ಫ್ಯಾಟ್ ಕಡಿಮೆ ಮಾಡಿದಲ್ಲ, ತಂಬಾಕು ಕಡಿಮೆ ಮಾಡಿ, so it was not the fat or cholesterol caused the heart disease in United States. The culprit was tobacco, but they got a scapegoat. Who was that scapegoat? Was fat and cholesterol. All accusation to fat and cholesterol. The heart disease is result of cholesterol. Diabetes is result of cholesterol and fat. So people started adopting low fat, low carbohydrate diet. That, you know, that had a huge, seems to have a huge consequence on the health of Indian population today. ಓಕೆ. ಸೊ ಹಾಗಾದ್ರೆ ನಮ್ಗದು ಅರ್ಥ ಆಯಿತು. So this is the fraud scientist. The fraud scientist killed billions. ಓಕೆ. We do know that, you know, that atom bomb was discovered by a scientist, and lakhs of people died from atomic bomb. But real atom bomb was the advice of this Ansel Keys. So he advised to eat ಕಾರ್ಬೋಹೈಡ್ರೇಟ್, low fat reduce the diet. fat. He propagated high fat diet. ಸೊ ಹಾಗಾದ್ರೆ ನಮಗೆ ಈ ಅವರು ಆನ್ಸಲ್ ಕೀ ಅನ್ನೋರು ತಪ್ಪು ಸಂದೇಶವನ್ನು ಕೊಟ್ಟರು. ಅವ್ರು ಏನು ಹೇಳಿದ್ರು ಅಂದರೆ ಫ್ಯಾಟ್ ತಿನ್ನಬಾರ್ದು ಅನ್ನುವಂಥ ಒಂದು ತಪ್ಪು ಸಂದೇಶನೇ ಇದಕ್ಕೆಲ್ಲ ಕಾರಣ ಆಯಿತು. ಸೊ ಒಂದು ಉದಾಹರಣೆ ಮೂಲಕ ಪ್ರವೀಣ್ ಸರ್ ಅವರು ಹೇಳ್ತಾ ಇದ್ರು, ಒಂದು ಶಾಲೆಯಲ್ಲಿ 2 ಜನ ಅಷ್ಟೇ ಫೇಲ್ ಆಗ್ತಿದ್ರೆ ಅಲ್ಲಿ ಮಕ್ಕಳದ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಆದರೆ 100ರಲ್ಲಿ 90 ಜನ ಫೇಲ್ ಆದರೆ ಅಲ್ಲಿ ಎಜುಕೇಷನ್ ಸಿಸ್ಟಮಲ್ಲೂ, ಟೀಚರ್ಸಲ್ಲೋ, ಶಾಲೆಯಲ್ಲೂ ಸಮಸ್ಯೆ ಇದೆ ಅಂತ ಅರ್ಥ. ಅದೇ ಥರ ಇಲ್ಲಿ ನಮ್ಮ ಪ್ರಾಬ್ಲಮ್ ಅಲ್ಲ, ನಮಗೆ ತಿಳಿಸಿ ಹೇಳಿದ್ದು, ನಮಗೆ ಹೇಳಿದ ಅಡ್ವೈಸೇ ತಪ್ಪಿದೆ. ಫ್ಯಾಟ್ ತಿನ್ನಬಾರ್ದು ಅನ್ನೋ ಅಡ್ವೈಸಿಂದನೇ ನಮಗೆ ಇವತ್ತು ಬೊಜ್ಜು ಬಂದುಬಿಟ್ಟಿದೆ. ಸೊ ಹಾಗಾದರೆ ನೆಕ್ಸ್ಟ್ ನೋಡೋಣ. ಈ ಆನ್ಸಲ್ ಕೀ ಅನ್ನೋನು ಹೇಳ್ದ 7 ಕಂಟ್ರಿ ಸ್ಟಡಿಯಲ್ಲಿ ಏನಂತ ಹೇಳಿ, ಫ್ಯಾಟ್ ಕೊಲೆಸ್ಟ್ರಾಲ್ ಲೆವೆಲ್ಲೇ ಕಾರಣ, ಫ್ಯಾಟೇ ಕಾರಣ, ಹಾರ್ಟ್ ಅಟ್ಯಾಕ್ ಬರಲಿಕ್ಕೆ ಕಾರಣ ಅಂತ ಹೇಳ್ತಿದ್ದಾರೆ. ಅದನ್ನು ಬಿಡಬೇಕು ಅಂತ ಹೇಳ್ದ. ಸೊ ಅದೇ ಸತ್ಯ ಅಂತ ಹೇಳಿ ಇಡೀ ಪ್ರಪಂಚ ಆನ್ಸರ್ ಕೀ ಹೇಳಿದಲ್ಲ, ಫ್ಯಾಟ್ ಹಾರ್ಟ್ ಡಿಸೀಸ್ ಅಂದ್ರೆ ಎಲ್ಲ ಇಡೀ ಪ್ರಪಂಚದಲ್ಲಿ ಎಲ್ಲ ಗವರ್ಮೆಂಟ್ ಏಜೆನ್ಸಿ, ಡಾಕ್ಟರ್ಸ್, ಅದೇ ನಂಬಿ ಅದೇ ಅಡ್ವೈಸ್ ಸೊ ಆದ್ಮೇಲೆ ಜನ ಏನಾಯ್ತು, ಫ್ಯಾಟ್ ನೋಡಿದ್ರೆ ಮೆನಿ ಪೀಪಲ್ ಗೆಟ್ ಶಾಕ್ ಇನ್ ದರ್ ಮೈಂಡ್. They get frightened the moment they hear about fat. ಯಾರಾದ್ರೂ ಒಂದು 4 ಗೋಡಂಬಿ ತಿನ್ಬಿಟ್ರೆ ಅಯ್ಯೋ ಅಂತ ಬೇಜಾರು ಮಾಡ್ತಾರೆ. ಈಗ so fat became as bad as pesticides. ಇಷ್ಟಿಷ್ಟು ಚರ್ಮುರಿ ತಿಂತಾರೆ. So the fat, that perception, people started perceiving fat as a pesticides. When you get pesticide treated vegetable, you get some fear. Similarly, the status of fat became as bad as pesticides. All because of ರಾಸಾಯನಿಕ ಇರುವ ಆಹಾರವನ್ನು ನಾವು ಹೇಗೆ ನೋಡಿ ಹೆದರುತ್ತೇವೋ ಅದೇ ತರ ಫ್ಯಾಟ್ ಅಂದ್ರೆ ಒಂದು ರಾಸಾಯನಿಕ, ಕೆಟ್ಟ ರಾಸಾಯನಿಕ. So millions died because of this fraud scientist, this Ansel Keys, the fraudest scientist ever mankind seen is the Ansel Keys, and his single advice that eat less fat, less cholesterol had a big toll on the health of world population. Next, that's what you see, the Ansel Keys
ಅವನು ಹೇಳ್ದ 1960 from 1970 70 from ಇಸ್ವಿಯಲ್ಲಿ ಹೇಳ್ದ 1970 he started ಇಡೀ ಪ್ರಪಂಚ propagating the ನಂಬ್ತು advice. ಅದನ್ನೇ. Started propagating the advice of eating less fat. You see, obesity started from ಸಡನ್ ಆಗಿ ಜಾಸ್ತಿ ಆಯ್ತು ಬೊಜ್ಜು. suddenly 2010 ಲೆವೆಲ್ಗೆ ಇಷ್ಟು ಜಾಸ್ತಿ ಆಯಿತು. ಕಾರಣ ಫ್ಯಾಟನ್ನು ಟೋಟಲಿ ಕಡಿಮೆ ಮಾಡಿದ್ದು. ಫ್ಯಾಟ್ ಬೇಡ ಅಂತ ಹೇಳಿದ್ದು, ಫ್ಯಾಟ್ ಕೆಟ್ಟದ್ದು ಅಂತ ಅಂದ್ಕೊಂಡಿದ್ದು, ನಮ್ಮ ಮನಸ್ಸಲ್ಲಿ ತುಂಬಿಟ್ಟಿದ್ದು. ಫ್ಯಾಟ್ ಅಂದರೆ ತುಪ್ಪ ಅಂದರೆ ಅಯ್ಯೋ ತಿನ್ನಲ್ಲ, ಎಗ್ ಎಲ್ಲವನ್ನು ತೆಗೆದು ಎಸೆಯೋದು, ಬರೀ ವೈಟ್ ಅಷ್ಟೇ ತಿನ್ನೋದು. ಇದಕ್ಕೆಲ್ಲ ಕಾರಣೀಕರ್ತ ಆಗಿದ್ದು ಆ ಎನ್ಸೆಲ್ಕಿ ಅನ್ನುವಂಥ ಒಂದು ಸೈಂಟಿಸ್ಟ್ದು ಆ 7 country ಸ್ಟಡಿ. 7 country studies and Okay. eating less fat in the diet. And you see the same period from 1965, after this study emerged, the carbohydrate consumption went up by 30%. ಸೊ ಕಾರ್ಬೋಹೈಡ್ರೇಟ್ ತಿನ್ನುವಂಥದ್ದು ಹೆಚ್ಚಾಯಿತು, 30%. Fat consumption dropped by ಕಡಿಮೆ ಆಯ್ತು. 25%. So ಸ್ಯಾಚುರೇಟೆಡ್ ಫ್ಯಾಟ್ ತೆಗೆದುಕೊಳ್ಳೋದು ಕಡಿಮೆ ಆಯಿತು. saturated fat almost 70% drop in the total consumption. So this seems to have a huge impact on the ಅದೇ the obesity epidemic. And top of that, first and foremost, ನಮ್ಮ ಫ್ಯಾಟ್ ಕನ್ಸಪ್ಷನ್ ಕಡಿಮೆ ಕಡಿಮೆ ಮಾಡಿದ್ದು, ಮತ್ತೆ ರಾಂಗ್ ಫ್ಯಾಟ್ ಜಾಸ್ತಿ ಹೌದು. ಯೂಸ್ ಮಾಡಲಿಕ್ಕೆ, ವಿಚ್ ಇಸ್ ರಾಂಗ್ ಫ್ಯಾಟ್. ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ರೆಕಮೆಂಡ್ poly unsaturated oil to fight heart disease, 1961. A study I have taken from 1961. American Heart Association recommend poly ತಪ್ಪು unsaturated ಫ್ಯಾಟ್ ಅನ್ನ ರೆಕಮೆಂಡ್ ಮಾಡಿದ್ರು. ಏನಂದ್ರೆ ರಿಫೈನ್ಡ್ ಆಯಿಲ್ಸ್ ಅಲ್ಲಿ ಇರುವ refined oils use ಮಾಡಬೇಕು. ಅದು ಯೂಸ್ ಮಾಡಿದ್ರೆ ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಇತ್ತು. 1961 ಟೋಟಲ್ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಅಂತ ಹೇಳಿ ಅದನ್ನೇ ಉಪಯೋಗಿಸಿ ಅಂತ So ಹೇಳಿದ್ರು. that's the major two factors driving obesity in our. ಒಂದು ಟೋಟಲ್ One ಫ್ಯಾಟ್ is ಕಡಿಮೆ total ಮಾಡಿದ್ದು. consumption. ಫ್ಯಾಟ್ ಯಾವ್ದು ತಗೊಳ್ತೇವೆ And wrong fat. ನೆಸರಿ ಫ್ಯಾಟ್ ಒಂದ್ ಸ್ವಲ್ಪ ಬೇಕಿತ್ತು, ಅದನ್ನ Wrong ಇದನ್ನ fat. ತೋರಿಸಿ. So low fat and wrong fat. ಲೋ ಫ್ಯಾಟ್ Low fat and wrong fat consumption. Which are wrong fat? Refined oils. You know, must be knowing from 1960s, our kitchen started new types of fats like refined oils, sunflower, cotton seed. ಮುಂಚೆ ಇರ್ಲಿಲ್ಲ ಅದು. ತುಪ್ಪ ಮುಂಚೆ ಇರಲಿಲ್ಲ. ಮುಂಚೆ ನಮ್ದೆ ಟ್ರೆಡಿಷನಲ್ ಫ್ಯಾಟ್ಸ್ ಇದೆಲ್ಲ, ತೆಂಗಿನಕಾಯಿ ಎಣ್ಣೆ ಇತ್ತು, coconut oil ಎಳ್ಳೆಣ್ಣೆ or ಇತ್ತು, ಸಾಸಿವೆ ಎಣ್ಣೆ yeah, ಇತ್ತು. ಸಾಸಿವೆ ಎಣ್ಣೆ. So suddenly we switched from traditional fats like coconut to refined oils, soya bean, corn, canola, which all are rich in a type of dangerous fatty acid called as omega 6. You can see the omega 6 of ಒಮೆಗಾ 6 ಜಾಸ್ತಿ ಇದೆ ಇದರಲ್ಲಿ. Omega 6 of ಒಮೆಗಾ 6 ಅನ್ನು ಜಾಸ್ತಿ ಮಾಡ್ಲಿಕ್ಕೆ ಶುರು ಮಾಡಿದ್ದು ಒಂದು ಮುಖ್ಯವಾದ ಕಾರಣ ಆಯ್ತು. 70%. Sunflower oil, omega 6 is 70%, and canola around 20%, soya bean 51%, but butter omega 6 is 3%, coconut omega 6 is 1%. So we start consuming ಇದನ್ನ ಬಿಟ್ವಿ ನಾವು, ಬೆಣ್ಣೆ ತುಪ್ಪ ತೆಂಗಿನಕಾಯಿಯನ್ನ ಬಿಟ್ವಿ, ಇದನ್ನ ಜಾಸ್ತಿ ಮಾಡಿದ್ವಿ, ಸಮಸ್ಯೆ ಶುರುವಾಯ್ತು. refined oils. Refined oils are rich in omega 6 fatty acids. So this transformation from traditional oils to omega 6 rich refined oils also contributed to obesity epidemic. First and foremost, we stop consuming fat in diet. Top of that, we huge amount of refined oils started consuming. And second factor contributed to obesity epidemic of today, adu sugar consumption nodi. Sugar consumption almost from 85, this is in pound, okay. ಸೊ ರಿಫೈನ್ಡ್ ಶುಗರ್, ಸಕ್ಕರೆಯ ಒಂದು ಉಪಯೋಗ ಜಾಸ್ತಿ ಆಗ್ತಾ ಹೋಯ್ತು. So this is the statistics I have taken from US market. We don't have Indian statistics. That's what I was depending on statistics from United States ನೋಡಿ. ಅಲ್ಲಿ 80 pound ಅಂದ್ರೆ ಒಂದು 40 kg. ಅವ್ರ ಪರ್ ಇಯರ್ ಕನ್ಸಪ್ಷನ್ 40 kg ಶುಗರ್. ಈಗ ಅದು ಎಷ್ಟಾಯಿತು? 115, almost 60 kg. So 20 kg sugar consumption ಜಾಸ್ತಿ went up in, so could be like 40 kg, like 3 kg per month. It went to 5 kg per month, and obesity also simultaneously ಸೊ ಸಕ್ಕರೆಯ ಪ್ರಮಾಣ ಜಾಸ್ತಿ ಆಯ್ತು. ಸೊ ನೋಡಿ ಈಗ 96 ಫ್ಯಾಟ್ ಕಡಿಮೆ ಮಾಡಿದ್ರು, ಕಡಿಮೆ ಮಾಡಿ ಸಕ್ಕರೆ ಮತ್ತೆ ರಿಫೈನ್ಡ್ ಆಯಿಲ್ಸ್ ಪರ್ಸೆಂಟೇಜ್ ಮತ್ತೆ ಇದು ಕಾರ್ಬೋಹೈಡ್ರೇಟ್ ಲೈಕ್ ರೈಸ್, ಚಪಾತಿ, ಸಿರಿಧಾನ್ಯಗಳು ಕನ್ಸಪ್ಷನ್ ಇನ್ಕ್ರೀಸ್, ಫ್ಯಾಟ್ ಕನ್ಸಪ್ಷನ್ ಕಡಿಮೆ. and same period we have seen ಬೊಜ್ಜು, the drastic increase in the prevalence of obesity, epidemic of obesity. next. Yeah. So addition to that, milk consumption. There is a ಹಾಲಲ್ಲಿ drastic ಅದು ಫ್ಯಾಟ್ ಫ್ರೀ ಮಿಲ್ಕ್ Fat-free milk, yeah, people, they were choosing. ಟೋಟಲ್ ಹಾಲು ಅಂದ್ರೆ ಹೆದರಿಕೆ ಶುರುವಾಯ್ತು ಜನರಿಗೆ. Yeah. ಸೊ ಹಾಲಲ್ಲಿ ಫ್ಯಾಟ್ ಇದೆ ಅಂತ ಹೇಳಿ,
ಸೊ ಹಾಲಿನ ಕನ್ಸಂಪ್ಷನ್ ಕಡಿಮೆ ಆಗಿದ್ದನ್ನು ನೀವು ನೋಡ್ಬೋದು ಈಗ. So the milk consumption 300 pound per year, like 150 liter, dropped to around 50 liter per year. So that's also had a impact on this slide. So the consumption, US per capita milk consumption, from 261 liter per year, it came down to 200 liter. So milk consumption also drastically reduced. ಓಕೆ, ಹಾಲು ತೆಗೆದುಕೊಳ್ಳೋದು ಕಡಿಮೆ ಆಯಿತು. Yeah, milk- ಹಾಲಲ್ಲಿ ಫ್ಯಾಟ್ ಇದೆ ಅನ್ನುವ Milk is rich in fat. So people got fear and stopped drinking milk. Stop eating eggs. Stop eating tuppe, benne. Start eating sugar, refined oils. That's what I told. We cannot no longer accuse obese people. The obesity is the result of wrong advice. ಓಕೆ, ಸೊ ಹಾಗಾದರೆ ಇಲ್ಲಿ ಈ ಸ್ಲೈಡಲ್ಲಿ ನಿಮಗೆ ಅರ್ಥ ಆಗುತ್ತೆ. ಅಫಿಷಿಯಲ್ ಡಯಟ್ ಫಾಲೋಡ್ ಬೈ ಅಮೇರಿಕನ್. ಸೊ ಅಫಿಷಿಯಲಿ, ಸೊ ನಾವು ಪುಸ್ತಕಗಳಲ್ಲಿ ಓದಿದ್ವಿ, ನಮಗೆ ದೊಡ್ಡವರು ಹೇಳಿದ್ರು, ನಮಗೆ ಎಲ್ಲರೂ ಹೇಳಿದ್ರು, ವಿಜ್ಞಾನಿಗಳು ಹೇಳಿದ್ರು, ವೈದ್ಯರು ಹೇಳಿದ್ರು, ಇದನ್ನು ಹೇಳಿದ್ರು. ಏನಂತ ಹೇಳಿದ್ರು ಅವರು? ಸೊ ಕಾರ್ಬೋಹೈಡ್ರೇಟ್ ಜಾಸ್ತಿ ತಗೊಳ್ಬೋದು, ಕೊಬ್ಬನ್ನು ಕಡಿಮೆ ಮಾಡಬೇಕು. So from the past, ಸೊ ಎಗ್ ಕಡಿಮೆ ಆಯಿತು ಅಲ್ವಾ? ಫಾಸ್ಟ್ ಶುಗರ್ ಕನ್ಸಪ್ಷನ್ 20% ಹೆಚ್ಚಾಯಿತು. ಫ್ಯಾಟ್ ಕನ್ಸಪ್ಷನ್ ಅಂದರೆ ತುಪ್ಪ, ಬೆಣ್ಣೆ, ಕೋಕೋನಟ್ ಆಯಿಲ್ ಕಡಿಮೆ ಆಯಿತು. 15% ಕಮ್ಮಿ ಆಯಿತು. ರಿಫೈನ್ಡ್ ಕಾರ್ಬ್ಸ್ ಅಂದರೆ ಇದೆಲ್ಲ ನಮ್ದು ಮೈದಾ, ಹೌದು, ಅಕ್ಕಿ ಹಿಟ್ಟು, ಇದೆಲ್ಲ 25% ಜಾಸ್ತಿ ಆಯಿತು. ಎಕ್ಸ್ ಕನ್ಸಪ್ಷನ್ 20% ಕಮ್ಮಿ ಆಯಿತು. ರಿಫೈನ್ಡ್ ಆಯಿಲ್ಸ್, ಸನ್ಫ್ಲವರ್ ಆಯಿಲ್, ಸೋಯಾಬೀನ್ ಆಯಿಲ್ 30% ಜಾಸ್ತಿ ಆಯಿತು. ಮಿಲ್ಕ್ ಕನ್ಸಪ್ಷನ್ 40% ಕಮ್ಮಿ ಆಯಿತು. ಫ್ರೈಡ್ ಫುಡ್ ಕನ್ಸಪ್ಷನ್ 25% ಜಾಸ್ತಿ ಆಯಿತು. ಬಟರ್, main changes happened in the consumption of the pattern of butter consumption. 50% reduction in the consumption rate of butter. Sorry. So ಬೆಣ್ಣೆ, ಎಗ್ಸ್, ಫ್ಯಾಟ್ ಮತ್ತು ಮಿಲ್ಕ್ ಕನ್ಸಪ್ಷನ್ ಕಮ್ಮಿ ಆಯಿತು. ಶುಗರ್, ರಿಫೈನ್ಡ್ ಆಯಿಲ್, ಕಾರ್ಬೋಹೈಡ್ರೇಟ್ ಕನ್ಸಪ್ಷನ್ ಜಾಸ್ತಿ ಆಯಿತು. ಸೇಮ್ ಪೀರಿಯಡಲ್ಲಿ ಒಬೆಸಿಟಿ ಜಾಸ್ತಿ ಆಯಿತು. ಜಾಸ್ತಿ. ಸೊ ನಮ್ಮ ಸಾರ್ವಜನಿಕರಿಗೆ ಅರ್ಥ ಆಯಿತು, ನಮ್ಮ ಒಬೆಸಿಟಿ ಕ್ಲಬ್ಬಿನ ಎಲ್ಲ ಮೆಂಬರ್ಸ್ಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ತುಂಬ ಕ್ಲಿಯರಾಗಿ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಯಾರು ನಿಜವಾದ ನಾವಲ್ಲ ಕಾರಣ, ನೀವಲ್ಲ, ದಪ್ಪಾದಂತಹ ನೀವಲ್ಲ ಕಾರಣ, ದಪ್ಪಾದಂತಹ ನಾನಲ್ಲ ಕಾರಣ. ನಾನು ದಪ್ಪಾಗಿದ್ದಿದ್ರೆ ಕಾರಣ ಆ ಒಂದು ಸಿಸ್ಟಮ್, ಆ ಸಿಸ್ಟಮ್ಮೇ ಸಿಸ್ಟಮ್ ಸ್ಟಾರ್ಟೆಡ್ ಅಡ್ವೈಸಿಂಗ್. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ ಹಾಗಾಗಿ ನೀವು ಯಾರು ಬೇಜಾರು ಮಾಡ್ಕೋಬೇಡಿ, ಇದು ನಿಮ್ಮ ತಪ್ಪಲ್ಲ. Before 15 years, I never used to handle obesity patient because I was a feeling that they are eating too much, they are lazy people. So I was, when obese people come, I get some type of angry because their wrong habits made them. Now I am understanding. I was thinking in a wrong way. It was my mistake. ಸೊ ಎಲ್ಲ ಕಡೆನೂ ಎಲ್ಲ ಪ್ಯಾಕೆಟ್ ಮೇಲೂ ಇದನ್ನು ನೀವು ನೋಡ್ತೀರಾ, ಫ್ಯಾಟ್ ಫ್ರೀ and low fat. Low fat. Fat free, low fat. Fat free, low fat. From a common man to highly educated scientist, they start believing that fat is the main cause of obesity. The cholesterol is the main cause for heart disease. And there was the big announcement from American Heart Association. They told that now we found the culprit of heart disease. It's cholesterol. ಒಂದು ತಪ್ಪನ್ನ 10 ಸಲ ಅದೇ ಹೇಳಿದಾಗ ಅದೇ ನಿಜ ಆಗ್ಬಿಡುತ್ತೆ. ಹಾಗಾಯ್ತು. Yeah, even it is not the mistake of health agencies also, because the advice came from US. That killed us today. The advice, that's the wrong advice of that Sansilki. You see, then there is another trend. ಹೋಲ್ ಗ್ರೈನ್, Whole grain, wheat bread, whole grain wheat bread, multi-grain wheat bread, red rice. ಈಗಲೂ ಇದೆ ಅದು. Yeah, so that's also another misconception. So people thought ಅದು that ತಪ್ಪು ಕಲ್ಪನೆ. that's ಸೊ also ಹೋಲ್ very ಗ್ರೈನು bad. Very ನೀವು ಸುಮಾರು ಜನ ಟ್ರೈ ಮಾಡಿದ್ರಲ್ಲ, ಮಲ್ಟಿ ಗ್ರೈನು, ಹೋಲ್ ಗ್ರೈನ್ ಎಲ್ಲ oats. ಆಗಿಲ್ಲ. So fat is bad. So oats came. Breakfast oats. ಹೌದು. Oats ಇಂದ್ರೆ ಎಲ್ಲ ಅದು ಸರಿ. ಪ್ರಯೋಜನ ಆಗಿಲ್ಲ, ಗೊತ್ತು No, ಅವ್ರಿಗೆ. no, it's all simple stuff. We had been fooled by whole grain concept. This whole grain biscuit, whole grain atta, or fat free chocolate. ಹೌದು. This all killed our health. Fat free or fat, just see, everywhere. Skim ಫ್ಯಾಟ್ milk. ಇಲ್ಲ, ಫ್ಯಾಟ್ ಇಲ್ಲ, ಸ್ಕಿಮ್ಡ್ The ಮಿಲ್ಕ್. major ads, the milk manufacturers were promoting milk by stating that low fat milk, 1% fat, 2% fat, skim milk,
ಈ ಫ್ಯಾಟ್ ಫ್ರೀ ಕಾನ್ಸೆಪ್ಟ್ fat-free concept came into picture, and that fat-free concept is the real culprit of obesity. That's what I want to highlight ಇದು here. ಟೈಮ್ ಅನ್ನುವಂತ ಮ್ಯಾಗಝಿನ್ ಇದು ಬಹಳ ಫೇಮಸ್ ಮ್ಯಾಗಝಿನ್ ಅಲ್ಲ, ಇಲ್ಲಿ ಬಂದಿದೆ Time magazine cholesterol and Time eat butter. ಸೊ ಏನ್ ಹೇಳಿದ್ದಾರೆ, ಯಾವ ವರ್ಷದಲ್ಲಿ ಇದನ್ನು ಹೇಳಿದ್ರು? 1984. 84 ಅಲ್ಲಿ ಹೇಳಿದ್ರು. The main heading of Time magazine was the egg yolk. They have displayed egg yolk and some portion of meat and told cholesterol is the cause of heart attack. ಸೊ ಅದರಲ್ಲಿ ಫ್ರಂಟ್ ಲೈನಲ್ಲೇ ಬಂತು ಕೊಲೆಸ್ಟ್ರಾಲ್, ಕೆಟ್ಟ ಕೊಲೆಸ್ಟ್ರಾಲ್ ಅಂತ ಅನ್ಕೊಂಡ್ರು ಅವರು. ಎಗ್ ಎಲ್ಲೋವನ್ನು ಹಾಗೂ ಮಾಂಸವನ್ನು ಬಿಟ್ಟುಬಿಡಿ, ಅದು ಭಾಳ ಡೇಂಜರಸ್ಸು ಅಂತ ಹೇಳಿದ್ರು. ಅವರೇ ಅದೇ ಮ್ಯಾಗಝಿನ್ ಅವರು 1984ರಲ್ಲಿ ಹೇಳಿದ್ರು, 2014ರಲ್ಲಿ ಹೇಳಿದ್ರು ಈಟ್ ಬಟರ್. ಚೇಂಜ್ ಆಯಿತು ನೋಡಿ ಅದು eat butter. They are saying eat butter. ಸೊ ಗುಡ್ ಫ್ಯಾಟ್ ಅಂತ ತಗೊಳ್ಳಿ ಅಂತ ಹೇಳಲಿಕ್ಕೆ ಶುರು ಮಾಡಿದ್ರು. So that's what saying there is a paradigm shift in the, so all over the world today, cholesterol is no longer considered as a culprit of heart disease or obesity. ನಿಜವಾಗಿ ಈಗ ಎಲ್ರಿಗೂ ಗೊತ್ತಾಗ್ತಾ ಇದೆ ನಿಧಾನವಾಗಿ, ಬಟ್ ನಮ್ಮಲ್ಲಿವರೆಗೆ ಇನ್ನೂ ಬಂದಿಲ್ಲ. ಅದೇ ನಿಮಗೆ ತಲುಪಿಸಬೇಕು ಅಂತ ನಾವು ಹೊರಟಿದ್ದೀವಿ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್ ಡಿಯರ್ ಫ್ರೆಂಡ್ಸ್. ಕೊಲೆಸ್ಟ್ರಾಲ್ ಮತ್ತೆ ತುಪ್ಪ ಬೆಣ್ಣೆ ಎಷ್ಟು ತಿಂದರೆ ಕೂಡಿ ನಿಮಗೆ ಹಾರ್ಟ್ ಡಿಸೀಸ್ ಮತ್ತೆ ಒಬೆಸಿಟಿ ಕಮ್ಮಿ ಆಗ್ತದೆ. ಸೊ ಆಲ್ ರೀಸೆಂಟ್ ಸ್ಟಡೀಸ್ ಆರ್ ಸ್ಟೇಟಿಂಗ್ ಸೇಮ್. ಸೊ ಇಲ್ಲಿ ಒಂದು ಸ್ಟಡಿ ನೋಡಿ, ಇದು ಬಾರ್ಸಿಲೋನಾದಲ್ಲಿ 2017ರಲ್ಲಿ ಆಗಸ್ಟಲ್ಲಿ ನಡೆದಂಥ ಒಂದು ವಿಜ್ಞಾನಿಗಳ ಸಮ್ಮೇಳನದಲ್ಲಿ ಅವರು ಹೇಳಿದ್ದು ಲೋ ಫ್ಯಾಟ್ ಡಯಟ್ ಕುಡ್ ಕಿಲ್ ಯು, ಮೇಜರ್ ಸ್ಟಡಿ ಶೋಸ್. ಸೊ ಕಡಿಮೆ ಫ್ಯಾಟ್ ನಿಮಗೆ ತೊಂದರೆಯನ್ನುಂಟು ಮಾಡ್ಬೋದು ಅಂತ ಅವ್ರು ಹೇಳಿದರು. ಇತ್ತೀಚೆಗೆ ವಿಜ್ಞಾನಿಗಳಿಗೆ ಗೊತ್ತಾಯಿತು, ವಿಜ್ಞಾನಿಗಳ ಲೆವೆಲಲ್ಲಿ ಚರ್ಚೆ ಆಯಿತು, ಲೋ ಫ್ಯಾಟ್ ಅನ್ನೋದು ತಪ್ಪು ಕಲ್ಪನೆ ಅನ್ನೋದು. ಸೊ ಇದು ಆವಾಗ 1980ಯಲ್ಲೂ ಕೂಡ ಆಗಿತ್ತು, ಲೋ ಫ್ಯಾಟ್ ಅಲ್ಲ ಒಳ್ಳೆ ಫ್ಯಾಟ್ ತಗೋಬೇಕು ಅಂತ ಹೇಳಿ. ಸೊ ಮುಂದೆ ನಾವು ತೋರಿಸ್ತೀವಿ ನಿಮಗೆ. ನೆಕ್ಸ್ಟ್ ನೋಡಿ, ಸೊ ಇವನ್ ವೆರಿ ಲಾಂಗ್ ಅಗೋ 1896 ಶತಮಾನದಲ್ಲಿ 18th century 200 years before, one scientist from London, William Banting, ಇಂಗ್ಲೆಂಡಿನ ಒಬ್ಬರು ಸೈಂಟಿಸ್ಟ್ ವಿಲಿಯಂ ಬ್ಯಾಂಟಿಂಗ್ ಅವರು ಅದೇ ಟೈಮಲ್ಲಿ ಒಂದು ಬುಕ್ಲೆಟ್ ಮಾಡಿದ್ರು, ಪುಸ್ತಕ ಸ್ಮಾಲ್ ಬುಕ್ಲೆಟ್ 5 to 10 page ಬುಕ್ಲೆಟ್ ಅಲ್ಲಿ ಒಂದು ಡಯಟ್ ಚಾರ್ಟ್ ಅವ್ರು ಪ್ರಿಪೇರ್ ಮಾಡಿ ಫುಲ್ ಲಂಡನ್ ಅಲ್ಲಿ ಸರ್ಕ್ಯುಲೇಟ್ ಮಾಡಿದ್ರು, ಲಂಡನ್ ಆರ್ ಬ್ರಿಟನ್ ಅಲ್ಲಿ. ಅವರು ಅಂದ್ರೆ ಅದರಲ್ಲಿ ಮೇನ್ ಥೀಮ್ಸ್ ಬಜ್ಜು ಕಮ್ಮಿ ಆಗಲಿಕ್ಕೆ ಕಾರ್ಬೋಹೈಡ್ರೇಟ್, ಸೀರೋ, ಫ್ಯಾಟ್ ಮತ್ತೆ ಎಕ್ಸೆಲ್. ಅವರು ಆವಾಗ ಕಂಡುಹಿಡಿದ್ರು 18ನೇ ಶತಮಾನದಲ್ಲಿ. ಅವ್ರು ಹೇಳಿದ್ರು ಒಳ್ಳೆ ಫ್ಯಾಟನ್ನು ಜಾಸ್ತಿ ತಗೊಳ್ಳಿ, ಕಾರ್ಬೋಹೈಡ್ರೇಟನ್ನು ಕಡಿಮೆ ಮಾಡಿ ಅಂತ ಹೇಳಿ ಆಗ ಅವ್ರು ಹೇಳಿದ್ರು. ಇಂಗ್ಲೆಂಡಲ್ಲಿ ಸಾಮಾನ್ಯವಾಗಿ ಕೇಳ್ತಾ ಇದ್ರಂತೆ, ಏನು ಡಯಟು? ಬ್ಯಾಂಟಿಂಗ್ ಡಯಟ್. ಇಫ್ ಯು ಸಮನ್ ಡು ಡಯಟಿಂಗ್, ಓಕೆ, ಯಾರಾದ್ರೂ ಡಯಟ್ ಮಾಡ್ತಾ ಇದ್ರೆ ಅವ್ರಿಗೆ ಕೇಳ್ತಾ ಇದ್ರು, ಆರ್ ಯು ಡೂಯಿಂಗ್ ಬ್ಯಾಂಟಿಂಗ್? Are you doing banting? That much popular all over the world. Famous agidru. In 18th century, all over the world, this diet became popular. All over the world, it's called as banting diet. Zero carb. Adu satya. And he found that fattening carbohydrate. He told that. Helada avaru. Avoid fattening carbohydrate. Carbohydrate fat agli karana. The rice, chapati, ragi, jola, siridanigalu. Ee scientist helidru adanna. Adu satya ittu. ಸತ್ಯವನ್ನು ಅವರು ಹೇಳಿದ್ರು. That's what he was. Truth was revealed. Which truth was revealed very long ago. Okay. But later, and even a grandma 100 ವರ್ಷ ಹಿಂದ್ಗಡೆ ಒಂದು ಅಜ್ಜಿ ಹತ್ರ ಹೇಳಿದ್ರೆ, ಯಾವುದು ತಿಂದ್ರೆ ಬೆಜ್ಜು ಆಗುತ್ತಂದ್ರೆ ಹೇಳ್ತಾರೆ, ಶುಗರ್ ಸ್ವೀಟ್ಸ್ ತಿಂದ್ರೆ. ಇನ್ಸ್ಟೆಂಟ್ ರಿಪ್ಲೈ ವಾಸ್ ನಾಟ್ ಬಟರ್ or not the coconut. They never told, our ancestors never thought that coconut or butter caused the obesity or heart disease. They had the wisdom. The sudden reply was sugar cause obesity. ಸಕ್ಕರೆ ತಿಂದ್ರೆ ಒಬೆಸಿಟಿ ಆಗ್ತದೆ, ಸ್ವೀಟ್ಸ್ ತಿಂದ್ರೆ ನೆಕ್ಸ್ಟ್. ಸೊ ಹಾಗಾದ್ರೆ ಅವರು ಈ ದೊಡ್ಡ ಸೈಂಟಿಸ್ಟ್ ಫೇಮಸ್ ಸೈಂಟಿಸ್ಟ್ ವಿಲಿಯಂ ಆಸ್ಲರ್ 1849 to 1919. Sir William Osler, the influential Canadian physician and co-founder of Johns Hopkins University, who wrote Principle and Practice of Medicine, illustrate that most doctors of the early 1900 considered that refined carbohydrate were the chief cause of obesity. So refined carbohydrate ಒಬೆಸಿಟಿಯ ಮುಖ್ಯ ಕಾರಣ ಆಗಿತ್ತು ಅಂತ ಹೇಳಿ ಈ ಒಂದು ಯೂನಿವರ್ಸಿಟಿಯ ಒಂದು ಫೌಂಡರ್ ಕೂಡ ಹೇಳಿದ್ರು, ಕ್ಲಿಯರ್ ಆಗಿ ಅವರು ಹೇಳಿದ್ರು. ಸತ್ಯವನ್ನು ಇವರು ರಿವೀಲ್ ಮಾಡಿದ್ರು. In his famous textbook, he described treatment of obesity with diets predominantly featuring protein, eggs and low in refined carbohydrate. ಸೊ ಪುಸ್ತಕದಲ್ಲಿ ಅವರು ಬರೆದಿದ್ರು, ಟೆಕ್ಸ್ಟ್ ಬುಕ್ ಅಲ್ಲಿ ಅವರು ಬರೆದಿದ್ರು. ಸೊ ಹೈ ಪ್ರೋಟೀನು, ಎಗ್ಸ್ ಜಾಸ್ತಿ ತಗೊಳ್ಬೇಕು, ಲೋ ಪ್ರಮಾಣದಲ್ಲಿ ರಿಫೈನ್ಡ್ ಕಾರ್ಬೋಹೈಡ್ರೇಟ್ ತಗೋಬೇಕು ಅನ್ನೋದನ್ನು ಅವರು ಹೇಳಿದರು. ಸೊ ಸತ್ಯ ಆವಾಗಲೂ ಕೂಡ ಹೇಳಲ್ಪಟ್ಟಿತ್ತು. ಓಕೆ, ಸೊ ದಿಸ್ ಈಸ್ ದ ರಿಯಲ್ ಮೆಕ್ಯಾನಿಸಮ್ ಆಫ್ ಒಬೆಸಿಟಿ, ದ ಫ್ಯಾಟನಿಂಗ್ ಸ್ಟೆಪ್ಸ್. ಸೊ ನೋಡಿ, ಉದಾಹರಣೆಗೆ ಹಸು
ಹುಲ್ಲನ್ನು ತಿನ್ನುತ್ತೆ, ಹುಲ್ಲಿನಲ್ಲಿ ಫ್ಯಾಟ್ ಇಲ್ಲ, ಅದರ ಲಿವರಲ್ಲಿ ಅದೇ ಹುಲ್ಲಿನಲ್ಲಿರುವಂತಹ ಕಾರ್ಬೋಹೈಡ್ರೇಟು ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ, ಅದರ ಹಾಲಲ್ಲಿ 4% ಫ್ಯಾಟ್ ಇದೆ. ಅಲ್ಲಿಗೆ ಫ್ಯಾಟ್ ಆಗೋದು ನಮ್ಮ ಲಿವರಲ್ಲಿ ಇನ್ಸುಲಿನ್ ಇನ್ಫ್ಲೂಯೆನ್ಸಿಂದಾನೇ ಹೊರತು ಫ್ಯಾಟ್ ಆಹಾರ. ಸಿಂಪಲ್ ಲಾಜಿಕ್, ವೆರಿ ಸಿಂಪಲ್ ಲಾಜಿಕ್. ಹುಲ್ಲಲ್ಲಿ ತುಪ್ಪ ಇಲ್ಲ, ಇಲ್ಲ, ಹಾಲಲ್ಲಿ ತುಪ್ಪ ಇದೆ. ಸೊ ಫ್ರಮ್ ವೇರ್ ಇಟ್ ಕೇಮ್? ದ ಬಾಡಿ ಪ್ರೊಡ್ಯೂಸ್, ದಟ್ಸ್ ಅ ಮೇನ್. ಅವರ ಬಾಡಿ, ನಮ್ಮದು ಬಾಡಿ ಎಲ್ಲ ಒಂದು ಫ್ಯಾಕ್ಟ್ರಿ ಥರ. ರೈಸ್ ತಿಂದರೆ ಅದು ಕೊಬ್ಬಾಗಿ ಪರಿವರ್ತನೆ ಆಗ್ತದೆ. ತುಪ್ಪ, ಗ್ರಾಸ್ ಇದೆಲ್ಲ, ಹುಲ್ಲು ತುಪ್ಪ ಆಗಿ ಕನ್ವರ್ಟ್ ಆಗ್ತದೆ. ಅದೇ ಥರ ಏನಾಗ್ತದೆ, ರೈಸ್, ಚಪಾತಿ, ಜೋಳ, ಸಿರಿಧಾನ್ಯಗಳು ತಿಂದರೆ ಅದು ಫ್ಯಾಟ್ ಆಗಿ ಪರಿವರ್ತನೆ ಆಗ್ತದೆ. ಸೊ ನಮಗೆ ಈ ಹುಲ್ಲು ಫ್ಯಾಟ್ ಆಗಿ ಕನ್ವರ್ಟ್ ಆಗೋದು, ಈ ಫ್ಯಾಟ್ ಬಂದಿದ್ದು ಎಲ್ಲಿಂದ, ಬೊಜ್ಜು ಬಂದಿದ್ದು ಎಲ್ಲಿಂದ? ಅನ್ನ, ಚಪಾತಿ, ರಾಗಿ, ಜೋಳ, ಸಿರಿಧಾನ್ಯದಿಂದಾನೆ ಹೊರತು ಫ್ಯಾಟ್ ಇಂದ ಪರಿವರ್ತನೆ ಆಗ್ತದೆ ನಮ್ಮ ಬಾಡಿಯಲ್ಲಿ. ಸೊ ಅನದರ್ ಎಕ್ಸಾಂಪಲ್, ಈ ಉದಾಹರಣೆ ಮೂಲಕ ನಿಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ. ದೇವರು ಕೊಟ್ಟಂತ ವರ ಎದೆಹಾಲು. ಎದೆಹಾಲಲ್ಲಿ 55% ಫ್ಯಾಟ್ ಇದೆ, ಕಾರ್ಬೋಹೈಡ್ರೇಟ್ 38% ಇದೆ, ಪ್ರೋಟೀನ್ 7% ಇದೆ. ಇದು ನಿಜವಾದ ದೇವರು ಕೊಟ್ಟಂತಹ ಆಹಾರ. ಆದರೆ ಈ ಥರದ ಆಹಾರ ತೆಗೆದುಕೊಂಡ್ರೆ ಖಂಡಿತವಾಗಿ ಫ್ಯಾಟ್ ಹೋಗುತ್ತೆ. ಆದರೆ ಬೇಬಿ ಸಿರಿಲ್ ಅಂದರೆ ಮಕ್ಕಳಿಗೆ ಕೊಡುವಂತಹ ಮಕ್ಕಳ ಆಹಾರ 6 ತಿಂಗಳಾದಮೇಲೆ 3 ತಿಂಗಳಿಗೆ ಈಗ ಹುಟ್ಟಿದಾಗಿಂದನೇ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಇದರಲ್ಲಿ 90% ಕಾರ್ಬೋಹೈಡ್ರೇಟ್ ಇದೆ, ದಪ್ಪ ಆಗ್ತಾ ಹೋಗ್ತಾರೆ ಮಕ್ಕಳು. ಸೊ ಹಾಗಾದರೆ ದಪ್ಪ ಆಗಲಿಕ್ಕೆ ಮುಖ್ಯವಾಗಿ ಕಾರಣ, ದಪ್ಪ ಆಗಬೇಕು ಅಂದರೆ ಕಾರ್ಬೋಹೈಡ್ರೇಟ್ ಕೊಡಬೇಕು, ತೆಳ್ಳಗಾಗಬೇಕು ಅಂದರೆ ಫ್ಯಾಟ್ ಕೊಡಬೇಕು. ದಟ್ಸ್ ಅ ಸೀಕ್ರೆಟ್. ನೋಡಿ, ಸೊ ವೆರಿ ಗುಡ್. ಸೊ ಇದರಿಂದ ಅರ್ಥ ಆಗುತ್ತೆ. ಬೇಬಿ ಫುಡ್ ಅಲ್ಲಿ ಏನಾಗ್ತದೆ, ಬೇಬಿ ಫುಡ್ ತಿಂದ್ರೆ ಮಕ್ಕಳದು ಇದು ಚರ್ಬಿ ಆಗ್ತದೆ. ಹೌದು, ಚಬ್ಬಿ ಆಗಿ ಚಂದ ಆಗ್ತಾರೆ, ನೋಡ್ಲಿಕ್ಕೆ ಚಂದ. ಅದ್ರ ಒಳಗೆ ಹಾರ್ಟ್ ಅಲ್ಲಿ ಬ್ಲಾಕ್ ಸ್ಟಾರ್ಟ್ ಆಗ್ತದೆ. ನೋಡಿ ಅದು. ಸೊ ಕಾರ್ಬೋಹೈಡ್ರೇಟ್ ಕೊಟ್ಟರೆ ಮಾತ್ರ, ಫ್ಯಾಟ್ ಎಷ್ಟು ಜಾಸ್ತಿ ತಿಂದ್ರೆ ಅಷ್ಟು ವೆಯ್ಟ್ ಕಮ್ಮಿ ಆಗ್ತದೆ. ಓಕೆ. ನಮ್ದು ಊಟದಲ್ಲಿ ಎಲ್ಲ ಮೇನ್ ಫುಡ್, ನಮ್ದು ಒಂದು 5 ವರ್ಷಕ್ಕಿಂತ ಕಡೆ ಇದು ಮಧ್ಯಪ್ರದೇಶ ಜಾಸ್ತಿ ಇತ್ತು. ಓಕೆ. ಐ ಹ್ಯಾಡ್ ಎ ಸೆಂಟ್ರಲ್ ಒಬೆಸಿಟಿ ಅಂಡ್ ಮೋರ್ ಬೆಲ್ಲಿ ಫ್ಯಾಟ್. ವೆನ್ ಐ ಸ್ಟಾರ್ಟ್ ಈಟಿಂಗ್ ಮೋರ್ ಎಗ್ಸ್ ಅಂಡ್ ಮೋರ್ ಪ್ರೋಟೀನ್, ಮೋರ್ ಆಫ್ ಫ್ಯಾಟ್ ರಿಚ್ ಫುಡ್ಸ್, ಮೈ belly fat got completely, got trimmed. Okay. Next one. So ಒಂದು ಈ ಉದಾಹರಣೆ ಮೂಲಕ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಇವರು ಒಂದು ಜಾಮಾದವರು ಸ್ಟಡಿ ಮಾಡಿದ್ರು. ಇನ್ನು ಸೆಕೆಂಡ್ ಕಲ್ಪನೆ, ಕೆಲವು ಜನ ಊಟ ಬಿಟ್ಟರೆ ವೆಯ್ಟ್ ಕಡಿಮೆ ಆಗುತ್ತೆ. ದಟ್ಸ್ ಆಲ್ಸೋ ಒನ್ ಮಿಸ್ಟೇಕ್. ಸೊ ಇಫ್ ಯು ಡೋಂಟ್ ಈಟ್ ಫುಡ್ ಫಾರ್ 5 to 10 days, ಬರೀ ಉಪವಾಸ ಮಾಡ್ತಾ ಹೋದ್ರು ವೆಯ್ಟ್ ಕಡಿಮೆ ಆಗುತ್ತೆ ಅನ್ನೋ ಕಲ್ಪನೆ ಇದ್ದಾರೆ. ಉಪವಾಸ ಮಾಡಿದ್ರೆ ಒಂದ್ಸಲ ಕಡಿಮೆ ಆಗುತ್ತೆ, ಮತ್ತೆ ಹೆಚ್ಚಾಗುತ್ತೆ. ಎಕ್ಸಾಂಪಲ್ JAMA, Journal of American Medical Association. Journal of American Medical Association ಅಲ್ಲಿ ಏನಂದ್ರೆ ಒಂದು ಸ್ಟಡಿ, ವುಮೆನ್ಸ್ ಹೆಲ್ತ್ ಇನಿಷಿಯೇಟಿವ್ ಡೈಟರಿ ಮೋಡಿಫಿಕೇಶನ್ ಟ್ರಯಲ್. ವುಮೆನ್ಸ್ ಇದು ತುಂಬಾ ಒಂದು ದೊಡ್ಡ ಸ್ಟಡಿ. 50,000 ಪೋಸ್ಟ್ ಮೆನೋಪೋಸಲ್ ಲೇಡೀಸ್ ಅವರನ್ನ ತಗೊಂಡಿದ್ರು. ಮೆನೋಪಾಸ್ ಆದಂತಹ ಒಂದು 50,000 ಲೇಡೀಸ್, ಪೋಸ್ಟ್ ಮೆನೋಪೋಸಲ್ ಲೇಡೀಸ್ ವರ್ ಟೇಕನ್ ಟು ಸ್ಟಡೀಸ್. ಅವರಲ್ಲಿ 2 ಗ್ರೂಪ್ ಆಗಿದ್ದು. ಒಂದು ನಾರ್ಮಲ್ ಫುಡ್, ಸೆಕೆಂಡ್ ಗ್ರೂಪ್ ಅಲ್ಲಿ ಕಲೋರಿ ಕಡಿಮೆ ಮಾಡಿ, ಊಟ ಕಮ್ಮಿ, ಮತ್ತೆ ಉಪವಾಸ ಜಾಸ್ತಿ, ಫ್ಯಾಟ್ ಕೂಡ ಕಡಿಮೆ ಮಾಡಿ, ಫ್ಯಾಟ್ ಕಮ್ಮಿ ಮಾಡಿದ್ದು, ಊಟ ಫ್ಯಾಟ್ ಕಡಿಮೆ ಮಾಡಿದ್ರು, ಆಹಾರನ ಕಂಟ್ರೋಲ್ ಮಾಡಿದ್ರು, ಫುಲ್ ಡಯಟಿಂಗ್. ಈಗ ಡಯಟಿಂಗ್ ಒಂದು ಡಯಟಿಂಗ್ ಗ್ರೂಪ್, ಒಂದು ನಾರ್ಮಲ್ ಗ್ರೂಪ್, ಒಂದು ಡಯಟಿಂಗ್ ಗ್ರೂಪ್, ಒಂದು ನಾರ್ಮಲ್ ಗ್ರೂಪ್. ಸೊ ಈ ಡಯಟಿಂಗ್ ಗ್ರೂಪ್ ಫಸ್ಟ್ ಇಯರ್ ಅಲ್ಲಿ ವೆಯ್ಟ್ 3 kg ಕಡಿಮೆ ಆಯಿತು ಫಸ್ಟ್ ಇಯರ್ ಅಲ್ಲಿ. ನೆಕ್ಸ್ಟ್ ನಿಧಾನ ಈ ಸ್ಟಡೀಸ್ 0 to 9 year, 9 ವರ್ಷ ಸ್ಟಡಿ. ಎಂಡ್ ಆಫ್ 9 year ಡಯಟಿಂಗ್ ಮಾಡಿದವರು ಮೊದಲನೇ ವರ್ಷ ಕಡಿಮೆ ಆದ್ರು ವೆಯ್ಟ್. ಆದರೆ ಆಮೇಲೆ 9 ವರ್ಷದ ಎಂಡಲ್ಲಿ ನೋಡುವಾಗ ಅವರು ಮತ್ತು ನಾರ್ಮಲ್ ಆಹಾರ ತಿಂದವ್ರದ್ದು ಸೇಮ್ ಇತ್ತು ವೆಯ್ಟ್. ಸೊ ಅಲ್ಲಿಗೆ ಇದರಿಂದ not even 1 kg reduction, not even 1 kg reduction after 9 year. ಸೊ ಇದು ಏನು, ಡಯಟಿಂಗ್ ಮಾಡ್ತಾನೆ ಇದ್ರು, ಆದ್ರೂ ಪ್ರಯೋಜನ ಆಗಿಲ್ಲ. ಸೊ ಇದಕ್ಕೆ ಏನಂತಂದ್ರೆ, ಊಟ ಕಮ್ಮಿ ತಿಂದ್ರೆ ಕೂಡಿ ವೆಯ್ಟ್ ಲಾಸ್ ಆಗುದಿಲ್ಲ, ಫ್ಯಾಟ್ ಕಮ್ಮಿ ತಿಂದ್ರೆ ವೆಯ್ಟ್ ಲಾಸ್, ಎಕ್ಸರ್ಸೈಸ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುದಿಲ್ಲ. ಸೊ ಈ ಸತ್ಯಗಳನ್ನ ತಾವು ಅರ್ಥ ಮಾಡ್ಕೋಬೇಕು. ಡಯಟಿಂಗ್ ಒಂದೇ ಮಾಡಿದ್ರೆ ವೆಯ್ಟ್ ಲಾಸ್ ಆಗೋದಿಲ್ಲ. ಸೊ ಎಕ್ಸರ್ಸೈಸ್ ಒಂದೇ ಮಾಡಿದ್ರೆ ವೆಯ್ಟ್ ಲಾಸ್ ಆಗೋದಿಲ್ಲ. ತಿನ್ನಬೇಕು. ಏನನ್ನು ತಿನ್ನಬೇಕು? ಉತ್ತಮ ಕೊಬ್ಬನ್ನು ತಿನ್ನಬೇಕು, ಪ್ರೋಟೀನನ್ನು ತಿನ್ನಬೇಕು. ಸೊ ದಟ್ಸ್ ವಾಟ್ ಲೆಟ್ಸ್ ಕಮ್ ಟು ದಿ ರಿಯಲ್ ಕಲ್ಪ್ರಿಟ್ ಹಿಯರ್. ಸೊ ಈಗ ಒಂದು ನಿಜವಾದಂತಹ ಒಂದು ಕಾರಣ ಇರುತ್ತೆ, ಕಣ್ಣಿಗೆ ಕಾಣುವ ಕಾರಣ ಒಂದು ಇರುತ್ತೆ. ಆ ಒಂದು ಘಟನೆ ಅಂದ್ರೆ ಕಣ್ಣು ನಮ್ದೆ ಕಣ್ಣಿಗೆ ಕಾಣುವ ಕಾರಣ, ನಿಜವಾದ ಕಾರಣ ಹಾಗೂ ಘಟನೆ, 3 ವಿಷಯಗಳು. ಸೊ ದರ್ ಇಸ್ 3 ವಿಷಯಗಳನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಒಂದು ಉದಾಹರಣೆ ಮೂಲಕ ಹೇಳ್ತೇವೆ. ನೆಕ್ಸ್ಟ್ ನೋಡಿ, ಲೆಟ್ಸ್ ಸಿ ಒನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್, ಒಬ್ಬ ಕುಡುಕ ಇದ್ದಾನೆ. ಸೊ ಅವನಿಗೆ ಈ ಒಂದು ಕುಡಿತದಿಂದ ಅವನಿಗೆ ಆರೋಗ್ಯ ತೊಂದರೆ ಆಗಿದೆ. ಎಲ್ಲರೂ ಹೇಳ್ತಾರೆ ಕುಡಿ ಬಿಡ್ರಿ, ದಟ್ಸ್ ವಾಟ್, ಸ್ಟಾಪ್ ಆಲ್ಕೋಹಾಲ್. ದಟ್ ಇಸ್ ಅಡ್ವೈಸ್ ಆಫನ್ ಬಿ ಹಿಯರ್. ಓಕೆ, ವೈ ಯು ಆರ್ ಡ್ರಿಂಕಿಂಗ್ ಟೂ ಮಚ್ ಆಲ್ಕೋಹಾಲ್? ಸ್ಟಾಪ್ ಇಟ್. ಅದು ಅದ್ರ ಹಿಂದ್ಗಡೆ ಇರುವ ಕಾರಣ ಬೇರೆ.
So there are some factors made him ನಾವು to consider. ಸೈಕ್ಯಾಟ್ರಿಸ್ಟ್ ಅಥವಾ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಹೌದು ಕುಡಿಯುವನ ಕಾರಣವನ್ನ ಕೇಳ್ತಾರೆ. ಕೇಳ್ತಾರೆ. ಅವರ ಮಾನಸಿಕ ಸ್ಥಿತಿ, ಅವರ ಜೀವನ, ಅವರ ಕುಟುಂಬ, ಅವರ ಮನೆಯವ್ರ ಬಗ್ಗೆ ಅವರದೆಲ್ಲ ತಿಳ್ಕೊಳ್ತಾರೆ. ಸೊ ಮೂಲ ಕಾರಣಕ್ಕೆ ಇಲ್ಲಿ ಕೊಡಬೇಕು ಟ್ರೀಟ್ಮೆಂಟ್. ಹೌದು ಕುಡಿತದ ಮೂಲ ಕಾರಣಕ್ಕೆ ಅದೇ that's important. So this is the important factor here, you see. So one can step into alcoholism because of too much alcohol, but also there is some factors making him to drink too much of alcohol. Like we once says, the criminals are not born, the environment make them criminal. If a criminal would have born in a good family, he might not have killed anyone, he might not have violated any laws here. Likewise, the addiction, family, stress and personality is the real cause of alcoholism. So nam sumne alcohol ಬಿಡ್ರಿದ್ದು ಹೇಳಿದ್ರೆ ಯಾರು ದೇ ಕೆನಾಟ್ ಸ್ಟಾಪ್ ಇಟ್. ಮತ್ತು ಏನು ಮಾಡಬೇಕು, ಅವರದ್ದು ನಿಜವಾಗಿ ಯಾಕೆ ಕುಡಲಿಕ್ಕೆ ಕಾರಣ, ಫ್ಯಾಮಿಲಿ ಪ್ರಾಬ್ಲಮ್ ಇರ್ಬೋದು, ಇಲ್ಲಾಂದರೆ ಅವರಿಗೆ ಇಕನಾಮಿಕಲ್ ಪ್ರಾಬ್ಲಮ್ ಇರ್ಬೋದು, ಕೆಲ ಪರ್ಸನಾಲಿಟಿ ಪ್ರಾಬ್ಲಮ್, ಕೆಲವರಿಗೆ ಜೀನ್ಸ್ ಇದೆ, ಆಲ್ಕೋಹಾಲ್ ಅಡಿಕ್ಷನ್ ಜೀನ್ಸ್ ಇರ್ಬೋದು. ಸೊ ನಾವು ಇಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಆಲ್ಕೋಹಾಲಿಸಮ್ ಕಮ್ಮಿ ಮಾಡಿ, ಸುಮ್ಮನೆ ಹೇಳಿದ್ರೆ ಆಲ್ಕೋಹಾಲ್ ಬಿಡಲಿಕ್ಕೆ ಹೇಳಿದ್ರೆ ಯಾರಿಗೆ ಬಿಡಲಿಕ್ಕೆ ಆಗೋದಿಲ್ಲ. ಸೊ ಲೈಕ್ ವೈಸ್ ಇನ್ನೊಂದು ಉದಾಹರಣೆ ಮೂಲಕ ಹೇಳ್ತೇವೆ, ನೆಕ್ಸ್ಟ್ ತೋರಿಸಿ. ಸೊ ಈಗೊಂದು ವಿಮಾನ ಬೀಳತ್ತೆ, ವಿಮಾನ ಕ್ರ್ಯಾಶ್ ಆಗತ್ತೆ. ಸೊ ಆವಾಗ ಅದಕ್ಕೆ ಮುಖ್ಯವಾದ ಕಾರಣ ಏನು, ಭೂಮಿಯ ಗುರುತ್ವಾಕರ್ಷಣ ಬಲ. ಸೊ ವಿಮಾನದಲ್ಲಿ ಏನೋ ಸಮಸ್ಯೆ ಆದ ಗುರುತ್ವಾಕರ್ಷಣ ಬಲ ಅದರಿಂದಾಗಿ ವಿಮಾನ ಕೆಳಗಡೆ ಭೂಮಿ ಮೇಲೆ ಬಿದ್ದೋಗುತ್ತೆ, ಅದಾ ಕಾರಣ ಅಲ್ಲ. ಸೊ ಮನುಷ್ಯನಲ್ಲಿ ಸಮಸ್ಯೆ ಇರುತ್ತೆ, ಆ ಮನುಷ್ಯನ ಪ್ರಾಬ್ಲಮ್ ಅಂದರೆ ಹ್ಯೂಮನ್ ಎರರ್ ಇದೆ ಅಲ್ವಾ, ಅಥವಾ ವೆದರ್ದಲ್ಲಿ ಸಮಸ್ಯೆಗಳಿರುತ್ತೆ, ಅಥವಾ ಮೆಕ್ಯಾನಿಕಲ್ ಪ್ರಾಬ್ಲಮ್ ಇರುತ್ತೆ, ಇದು ನಿಜವಾದ ಕಾರಣ. ಸೊ ಹಾಗೆ ಗುರುತ್ವಾಕರ್ಷಣ ಶಕ್ತಿ ವಿಮಾನ ಬೀಳಲಿಕ್ಕೆ ಮುಖ್ಯವಾದ ಕಾರಣ, ಆದರೆ ಅದು ಹಿಂದ್ಗಡೆ ಇರುವ ಕಾರಣ ಏನು, ಅಲ್ಲಿ ಪೈಲಟ್ದು ಪ್ರಾಬ್ಲಮ್ ಇರ್ಬೋದು, ಅಥವಾ ಅಲ್ಲಿ ಇಂಜಿನ್ದು ಸಮಸ್ಯೆ ಇರ್ಬೋದು, ಅಥವಾ ಆ ಒಂದು ವಾತಾವರಣದ ಸಮಸ್ಯೆ ಇರ್ಬೋದು. Now the current treatment protocol of obesity, we are targeting on the second cause. We are not going to main cause. So our attempt here, we are ಮುಖ್ಯ ಕಾರಣಕ್ಕೆ ಹೋಗಬೇಕು, to identify the real culprit and resolving the issues. ಸೊ ನಿಜವಾದ ಕಾರಣ ಯಾವುದು? ಸೊ ಲೆಟ್ಸ್ ಸಿ ದ ಒಬೆಸಿಟಿ. ನಮ್ದು ಬೆಜ್ಜು ಇದ್ರೆ ಎಲ್ಲರಿಗೂ ಹೇಳ್ತಾರೆ ನೀವು ಜಾಸ್ತಿ ಊಟ ತಿಂದ್ರೆ, ದಟ್ ಇಸ್ ಎವ್ರಿವನ್ ಸೇಸ್, ಫ್ರಮ್ ಡಾಕ್ಟರ್ಸ್ ಟು ಡೈಟಿಷಿಯನ್ ಟು ಟೀಚರ್ಸ್ ಟು ಪೇರೆಂಟ್ಸ್ ಸೇಸ್ ದಟ್ ಯು ಆರ್ ಈಟಿಂಗ್ ಟೂ ಮಚ್, ಯು ಆರ್ ಲೇಸಿ. ಸೊ ದಟ್ ಈಸ್ ನಾಟ್ ದಿ ರಿಯಲ್ ಪ್ರಾಬ್ಲಮ್. ದಟ್ ಅಡ್ವೈಸ್, ಯು ಸ್ಟಾಪ್ ಈಟಿಂಗ್ ಫುಡ್, ನೆವರ್ ಕ್ಯಾನ್ ಹೆಲ್ಪ್ ಯು ಟು ಕಮ್ ಔಟ್ ಫ್ರಮ್ ದಿಸ್ ಕ್ರೈಸಿಸ್. That cannot resolve food. Then we have to understand the real. So eating too much calorie is not the issues. That is main concern related to obesity. The main culprit here, ultimate cause is, like insulin. We have seen the plane crash is related to, you know, like the pilot's ಟೂ ಮಚ್ ಕ್ಯಾಲೋರಿ ತಿನ್ನೋದು, ಜಾಸ್ತಿ ತಿನ್ನೋದು ಕಾರಣ ಅಂತೇಳಿ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅದಲ್ಲ, ಇನ್ಸುಲಿನ್ ಜಾಸ್ತಿ ಬಿಡುಗಡೆ ಆಗೋದು ಕಾರಣ. ಇನ್ಸುಲಿನ್ ಜಾಸ್ತಿ ಬಿಡುಗಡೆ ಆದಾಗ ಆಟೋಮೆಟಿಕ್ ಆಗಿ ಫ್ಯಾಟ್ ಸ್ಟೋರ್ ಆಗ್ತಾ ಹೋಗುತ್ತೆ. ಇನ್ಸುಲಿನ್ ಕೆಲಸ ಏನು, ಇನ್ಸುಲಿನ್ ಕೆಲಸ ಶುಗರ್ ಬರ್ನ್ ಮಾಡೋದು ಅಷ್ಟೇ ಅಲ್ಲ, ಅದನ್ನು ಸ್ಟೋರ್ ಮಾಡೋದು ಕೂಡ, ಫ್ಯಾಟ್ ಸ್ಟೋರ್ ಆಗ್ತಾ ಹೋಗುತ್ತೆ. ಸೊ ಒಂದು ದಟ್ಸ್ ವಾಟ್ ದ ಟೈಟಲ್, ಇನಿಷಿಯಲಿ ಐ ಹ್ಯಾವ್ ಕೆಪ್ಟ್ ಎ ಟೈಟಲ್, ಡಸ್ ಇನ್ಸುಲಿನ್ ಡ್ರೈವ್ ಒಬೆಸಿಟಿ, ಡಸ್ ಇನ್ಸುಲಿನ್ ಡ್ರೈವ್ ದಿ ಒಬೆಸಿಟಿ. ಸೊ ಎಕ್ಸಾಂಪಲ್, ಚಿಕ್ಕ ಉದಾಹರಣೆ ಮೂಲಕ ನಿಮಗೆ ಹೇಳಬೇಕು ಅಂದರೆ, ಒಂದು ಕಲ್ಲಿದ್ದಲು ಫ್ಯಾಕ್ಟ್ರಿ ಇದೆ ಅಂತ ಇಟ್ಕೊಳ್ಳಿ. ಆ ಕಲ್ಲಿದ್ದಲು ಫ್ಯಾಕ್ಟ್ರಿಯಲ್ಲಿ ಒಂದಿಷ್ಟು ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಒಂದಿಷ್ಟು ಸ್ಟೋರ್ ಆಗುತ್ತೆ. ಲಾರಿಯಲ್ಲಿ ಬರುತ್ತೆ ಕಲ್ಲಿದ್ದಲು ಅಲ್ವಾ. ಈಗ ಒಂದು 100 ಟನ್ ಕಲ್ಲಿದ್ದಲು ಬಂದರೆ, ಆ ಕಲ್ಲಿದ್ದಲು ಈಗ ಅಲ್ಲಿ ಆ ಸ್ಟೋರ್ ಕೀಪರ್ ಇರ್ತಾನೆ, ಅವನು ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡಲಿಕ್ಕೂ ಕಳಿಸ್ಬೋದು, ಅಥವಾ ಸ್ಟೋರ್ ಮಾಡಲಿಕ್ಕೂ ಕಳಿಸ್ಬೋದು ಅಲ್ವಾ. ಸೊ ಹಾಗೆ ಇನ್ಸುಲಿನ್ನೂ ಹಾಗೆ. ಸೊ ಇನ್ಸುಲಿನ್ ಅನ್ನುವಂಥದ್ದು ಇದ್ದರೆ, ಜಾಸ್ತಿ ಇದ್ದರೆ ಅದು ಸ್ಟೋರ್ ಮಾಡಲಿಕ್ಕೆ ಹೇಳಿ, ಸ್ಟೋರ್ ಮಾಡಲಿಕ್ಕೆ ಹೇಳಿ. ಇನ್ಸುಲಿನ್ ಅಲ್ಲಿ ಇಲ್ಲ ಅಂದ್ರೆ ಅದು ಎಲ್ಲಿ ಹೋಗ್ತದೆ, ಬರ್ನರ್ಗೆ ಹೋಗುತ್ತೆ, ಬರ್ನರ್ಗೆ ಹೋಗುತ್ತೆ. ದಿಸ್ ಇಸ್ ದ ಟ್ರಿಕ್ ಆಫ್ ಲೂಸಿಂಗ್ ದ ವೇಟ್ ಹಿಯರ್. ಸೊ ಇಲ್ಲಿ ಮೇಜರ್ ಆಗಿ ಇನ್ಸುಲಿನ್ ಜಾಸ್ತಿ ಬಿಡುಗಡೆ ಆಗಲಿಕ್ಕೆ ಕಾರಣ ಹೆಚ್ಚು ಕಾರ್ಬೋಹೈಡ್ರೇಟ್. ಹೆಚ್ಚು ಕಾರ್ಬೋಹೈಡ್ರೇಟ್ ತಿಂದಾಗ ಹೆಚ್ಚು ಇನ್ಸುಲಿನ್ ಬಿಡುಗಡೆ ಆಗುತ್ತೆ. ಹೆಚ್ಚು ಇನ್ಸುಲಿನ್ ಬಿಡುಗಡೆ ಆಗಿದ್ದು ಹೇಳುತ್ತೆ ಸ್ಟೋರ್ ಆಗುವಂತ, ಸ್ಟೋರ್ ಆಗ್ತದೆ. ಇದನ್ನ ಅರ್ಥ ಮಾಡಿ. ದಿಸ್ ಇಸ್ ದ ಕಾಸ್ ಆಫ್ obesity and belly fat. So that's what the study from Oxford University says, action of insulin on deposition of glycogen and storage of fat in adipose tissue. ಅಂದ್ರೆ ಇನ್ಸುಲಿನ್ ಜಾಸ್ತಿ ಬಿಡುಗಡೆ ಆಗ್ತದೆ, ಅಡಿಪೋಸ್ ಟಿಶ್ಯೂದಲ್ಲಿ ಫ್ಯಾಟ್ ಸ್ಟೋರ್ ಜಾಸ್ತಿ ಆಗ್ತದೆ, ಬರ್ನಿಂಗ್. ನೋಡಿ ರಿಸರ್ಚ್ ಸ್ಟಡಿ ಆಕ್ಸ್ಫರ್ಡ್ ಅಕಾಡೆಮಿ. ನಮ್ದು ಮನೆಯಲ್ಲಿ ಕೂಡಿ ಏನಾಗ್ತದೆ, ಮನೆಯಲ್ಲಿ ಕೂಡಿ ಎರಡು ಇದು ಸ್ಟೋರ್ ಹೌಸಸ್ ಇದೆ. ಈ ಕಟ್ಟಿಗೆ ಎಲ್ಲ ಇಡಲಿಕ್ಕೆ ಒಂದು ಸ್ಟೋರ್ ಹೌಸ್ ಇದೆ, ಕಿಚನಲ್ಲಿ ಬರ್ನರ್ ಇರ್ತದೆ. ಸೊ ಏನಾಗ್ತದೆ, ಈ ಸ್ಟೋರ್ ಹೌಸ್
ಇನ್ಸುಲಿನ್ ಜಾಸ್ತಿ ಇದ್ರೆ ಈ ಕಟ್ಟಿಗೆದು ನಂಬರು ಜಾಸ್ತಿ ಆಗುತ್ತೆ. ಜಾಸ್ತಿ ಆಗ್ತದೆ, ಅದು ಬರ್ನಿಂಗ್ ಆಗುದಿಲ್ಲ. ಸೊ ಅವಾಗ ಒಬೆಸಿಟಿ ಚಾಲು ಆಗ್ತದೆ. ಸೊ ಓಲ್ಡ್ ಪ್ಯಾಷನ್ ಫ್ಯಾಟ್ ಜಾಸ್ತಿ ತಿಂದರೆ ಒಬೆಸಿಟಿ ಆಗ್ತದೆ ಅಂತ ಹೇಳುದು, ಮತ್ತೆ ಇನ್ಸುಲಿನ್ ರೆಸಿಸ್ಟೆನ್ಸ್. ಈಗ ಹೊಸ ಸ್ಟಡೀಸ್ ಎಲ್ಲ ಹೇಳುದು ಹೇಳ್ತಾ ಇದೆ. ಈಗ ಅರ್ಥ ಮಾಡ್ಕೊಳ್ಳಿ, ಹೆಚ್ಚಿಗೆ ಕಾರ್ಬೋಹೈಡ್ರೇಟ್ ಹೆಚ್ಚಿಗೆ ಇನ್ಸುಲಿನ್ ಮಾಡುತ್ತೆ, ಅದರಿಂದಾಗಿ ಬೊಜ್ಜು ಬರುತ್ತೆ. ಒಬೆಸಿಟಿ ಮುಂಚೆ ಏನಿತ್ತು, ಹೆಚ್ಚಿಗೆ ಫ್ಯಾಟ್ ತಗೊಂಡಾಗ ಒಬೆಸಿಟಿ ಬರುತ್ತೆ, ಒಬೆಸಿಟಿಯಿಂದಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಬರುತ್ತೆ. ತುಪ್ಪ, ಮೊಟ್ಟೆ, ಎಗ್ಸ್, ಪನೀರ್, ಚೀಸ್ ಎಲ್ಲ ತಿಂದ್ರೆ ಒಬೆಸಿಟಿ ಆಗ್ತದೆ ಆವಾಗ ಹೇಳ್ತಾ ಇತ್ತು. ಇವಾಗ ಹೇಳ್ತಾರೆ ಅದು ತಿಂದ್ರೆ ವೆಯ್ಟ್ ಕಮ್ಮಿ ಆಗ್ತದೆ. ರೈಸ್, ಚಪಾತಿ, ರಾಗಿ, ಸಿರಿಧಾನ್ಯ ಆಲ್ಸೋ ಸೇಮ್. ಓಕೆ, ನಾಟ್ ಎನಿ ಡಿಫರೆಂಟ್. ಅನೇಕರು ಇವತ್ತು ಸಿರಿಧಾನ್ಯದ ಆಹಾರ ಶುರು ಮಾಡಿದ್ದಾರೆ, ಅವರಿಗೆ ಏನೊಂದು ಪ್ರಯೋಜನ, ಅವರಿಗೆ ವೆಯ್ಟ್ ಕಡಿಮೆ ಆಗಿಲ್ಲ. ಯು ಕ್ಯಾನಾಟ್ ಫೈಂಡ್ ಔಟ್ ಎನಿ ಬೆನಿಫಿಟ್ ಹಿಯರ್. ನೆಕ್ಸ್ಟ್, ಸೊ ನೆಕ್ಸ್ಟ್ ಒನ್. ಹಾಗಾದ್ರೆ ಆದ್ಮೇಲೆ ಗಮನಿಸಿ, ಒಮೆಗಾ 6 ಇದೊಂದು ಸ್ಟಡಿಯಲ್ಲಿ ಹೇಳುತ್ತೆ, ಕರೆಂಟ್ ಒಪಿನಿಯನ್ ಎಂಡೋಕ್ರೈನಾಲಜಿ ಡಯಾಬಿಟಿಸ್ ಅಂಡ್ ಒಬೆಸಿಟಿಯಲ್ಲಿ ಹೇಳುತ್ತೆ, ಒಮೆಗಾ 6 ಪಾಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಅಂದರೆ ಈ ರಿಫೈನ್ಡ್ ಆಯಿಲ್ಸ್ ಆ್ಯಂಡ್ ಅರ್ಲಿ ಒರಿಜಿನ್ಸ್ ಆಫ್ ಒಬೆಸಿಟಿ. ಸೊ ಒಬೆಸಿಟಿಗೆ, ಬೊಜ್ಜಿಗೆ ಒಂದು ಪ್ರಮುಖವಾದಂಥ ಒಂದು ಕಾರಣ ಈ ಒಂದು ಒಮೆಗಾ 6 ಅಥವಾ ಈ ಒಂದು ರಿಫೈನ್ಡ್ ಆಯಿಲ್ಸ್ ಅನ್ನೋದು ಈ ಸ್ಟಡಿಯ ಮೂಲಕ ನಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್, ಸೊ ದಿಸ್ ಇಸ್ ದ ರಿಚ್ ಇನ್ ಒಮೆಗಾ 6 ಲೈಕ್ ಕೆನೋಲಾ. ಒಮೆಗಾ 6 ಏನಿದೆಯಲ್ಲ ಇದು ನಮಗೆ ಬೊಜ್ಜಿಗೆ ಕಾರಣ ಆಗುತ್ತೆ. ಒಮೆಗಾ 6 ಕಡಿಮೆ ಇರುವಂತಹ ಫ್ಯಾಟು ಕೋಕೋನಟ್ ಅಂಡ್ ತೆಂಗಿನಕಾಯಿ ಹಾಗೂ ಕೋಕೋನಟ್ ಅಂಡ್ ಬಟರ್ ವೆರಿ ಗುಡ್. ಖಂಡಿತವಾಗಿ ಕೋಕೋನಟ್ ಅಲ್ಲಿ ಒಮೆಗಾ 6 1%, ಸನ್ಫ್ಲವರ್ ಅಲ್ಲಿ ಒಮೆಗಾ 6 70%. ಒಬೆಸಿಟಿ ಕ್ಲಬ್ ಅವರು ಖಂಡಿತವಾಗಿ 2 ಸ್ಪೂನ್ ಪ್ಯೂರ್ ಕೊಬ್ಬರಿ ಎಣ್ಣೆಯನ್ನ ಬೆಳಗ್ಗೆ ಮಧ್ಯಾಹ್ನ ಸಂಜೆ ತಗೊಳ್ಳಿಕ್ಕೆ ಶುರು ಮಾಡಿ. ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಂಡ್ ಅನದರ್ ವೆರಿ ಇಂಪಾರ್ಟೆಂಟ್ ಸ್ಲೈಡ್ಸ್, ದ ಬ್ಲೂ ಒನ್ represent butter 8 kg ಬ್ಲೂ ಕಲರ್ದು ಬೆಣ್ಣೆ. ಸೊ ಬೆಣ್ಣೆಯನ್ನ ತಿನ್ಲಿಕ್ಕೆ ಕಡಿಮೆ ಶುರು ಮಾಡಿದ್ರು from the past 100 years. 100 ವರ್ಷಗಳಿಂದಾಗಿ the butter consumption dropped from 8 kg to 2 kg. ಓಕೆ, from 100 year past 100 year butter consumption. ಎಲ್ಲರೂ ಹೆದರ್ಕೊಂಡು, ನಾವು ಹೇಳಿದ್ವ 100 ವರ್ಷದಿಂದ ಆದ ಬದಲಾವಣೆಗಳನ್ನ, ಎಲ್ಲರೂ ಹೆದರ್ಕೊಂಡು ಬೆಣ್ಣೆ ಅಂದರೆ ಬೆಣ್ಣೆ ತುಪ್ಪವನ್ನು ತುಂಬ ಕಡಿಮೆ ಮಾಡಿದ್ರು, ಆದರೆ ಹಾರ್ಟ್ ಅಟ್ಯಾಕ್ ರೇಟು ಹಾಗೂ ಒಬೆಸಿಟಿ ಜಾಸ್ತಿ ಆಗ್ತಾನೆ ಹೋಯ್ತು. Same period soybean, that slide, the second one, soybean, ಸೊ cotton ಈ seed, ರಿಫೈನ್ಡ್ corn, ಆಯಿಲ್ಸ್ olive oil. ಸಡನ್ಲಿ ಜಾಸ್ತಿ ಮಾಡಿದ್ರು. Yeah, refined oil consumption from 0 kg to 12 liter per year. 0 liter to ಬೆಣ್ಣೆ ಕಡಿಮೆ ಆಯಿತು, ಬೆಣ್ಣೆ ಕನ್ಸಪ್ಷನ್ ಕಡಿಮೆ ರಿಫೈನ್ಡ್ ಆಯಿತು. ಆಯಿಲ್ಸ್ ಜಾಸ್ತಿ ಆಯಿತು. 8 to 2 kg refined oil consumption, ಬೊಜ್ಜು ಹೆಚ್ಚಾಯಿತು. ಬಜ್ಜು ಆಲ್ಮೋಸ್ಟ್ 500% ಇನ್ಕ್ರೀಸ್ ಆಯಿತು. ಓಕೆ, ನೆಕ್ಸ್ಟ್ ಒನ್. ಸೊ ಇದೊಂದು ಪ್ಯಾಟರ್ನ್. ಅದು ಬಟರ್ ಕನ್ಸಪ್ಷನ್ ನೋಡಿ, ಬಟರ್ 101 years of butter and margarine consumption, like almost 15-16 pound. It's like 8 kg. 8 kg reduced to 2 kg consumption. Margarine is fake butter. It's called as fake butter, like ಇದು ವನಸ್ಪತಿ ಎಲ್ಲ ಇರ್ತದಲ್ಲ ಆ ಥರ ಇರೋದು. ಕನ್ಸಪ್ಷನ್ ಜಾಸ್ತಿ ಆಯಿತು ಆ ಟೈಮಲ್ಲಿ ಕೂಡಿ ಒಬೆಸಿಟಿ. ಸೊ ನಮ್ಮದು ಮೇನ್ ಒಂದು ಸಮಸ್ಯೆ, ವಿ ಸ್ಟಾರ್ಟ್ ಚೂಸಿಂಗ್ ರಾಂಗ್ ಟೈಪ್ ಆಫ್ ಫ್ಯಾಟ್. ಗುಡ್ ಫ್ಯಾಟ್ಸ್ ಹ್ಯಾಡ್ ಬೀನ್ ಕಡಿಮೆ ಆಯಿತು. eliminated from our diet. So ಇದು ವೈಟ್ ಶುಗರ್, ರಿಫೈನ್ಡ್ ಫ್ಲೋರ್, ರಿಫೈನ್ಡ್ ವೆಜಿಟಬಲ್ ಆಯಿಲ್, ಇದು ಮೂರು ಕಳ್ಳರು. ನೋಡಿ ಈಗ ಕೆಲವು ಡಾಕ್ಟರ್ಸ್ ಹೇಳ್ತಾರೆ ಬಿಸ್ಕೆಟ್ ತಿನ್ಬೇಕಂದ್ರೆ. ಹೌದೌದು, ಡಯಟ್ ಚಾರ್ಟ್ ಅಲ್ಲಿ, ಹಾರ್ಟ್ ಡಿಸೀಸ್ ಡಯಟ್ ಚಾರ್ಟ್ ಅಲ್ಲಿ ಬಿಸ್ಕೆಟ್ 7 o'clock marigold. I don't have words to explain. That much I will laugh, looking into that foolish diet chart. Morning to every 2 hours, you have to eat something. That is the most another stupid things been done. Okay, trained. Okay, 7 o'clock marigold and tea. Then 9 o'clock 3 chapati without oil. Then 11 o'clock again biscuit or chocolate. Then every 2 hours something like low fat and biscuit chocolate. This pattern made us sick today. So this is a very dangerous molecule. Sugar. ಸೊ ನೆನಪಿಟ್ಕೊಳ್ಳಿ ಆತ್ಮೀಯ ನಮ್ಮ ಕ್ಲಬ್ ಮೆಂಬರ್ಸ್ ಎಲ್ಲರೂ ನೆನಪಿಟ್ಕೋಬೇಕು, ವೈಟ್ ಶುಗರು, ರಿಫೈನ್ಡ್ ಫ್ಲೋರು ಮತ್ತು ರಿಫೈನ್ಡ್ ಆಯಿಲ್ಸ್ ಇದು ಬೊಜ್ಜಿಗೆ ಮುಖ್ಯವಾದ ಕಾರಣ. ಇದನ್ನು ನೀವು ಬಿಡಬೇಕು. ನೆಕ್ಸ್ಟ್, ಸೊ ಆಲ್ ದಿಸ್ ಫುಡ್ ವಿ ಕನ್ಸ್ಯೂಮ್ ಟುಡೇ, ಅದು ಕಾಂಬಿನೇಷನ್ ಆಫ್ ದಿಸ್ ಪ್ರೀವಿಯಸ್ ಸ್ಲೈಡ್ಸ್. ಎಸ್, ಆಲ್ ಬೇಕರಿ ಪ್ರಾಡಕ್ಟ್ಸ್, ಇದನ್ನು ಮಾಡೋದು. ಆಲ್ ಬೇಕರಿ ಪ್ರಾಡಕ್ಟ್ಸ್ ಆರ್ ಶುಗರ್, ರಿಫೈನ್ಡ್ ಗ್ರೈನ್, refined oil. ಅದು ಮೂರನ್ನ ಸೇರಿಸಿ ಇದನ್ನೆಲ್ಲ ಮಾಡ್ತಾರೆ. Yeah, that's what. ಮತ್ತೆ ಒಂದಿಷ್ಟು ಕಲರ್ಸ್, ಪ್ರಿಸರ್ವೇಟಿವ್ಸ್. There are communities, please, there are lots of communities across the world they eat non-veg. There are many communities eat vegetarian. Neither vegetarian nor the non-vegetarians had any issues. Both of them were spared from obesity to heart disease. But irrespective of the dietary choices, whether it is vegetarian or non-vegetarian, when we start eating bakery products,
composed of these three molecules: sugar, refined grains, refined oils. The disease started appearing in us. Before, it's never known to mankind. Diabetes is the disease only found for ಡಯಾಬಿಟಿಸ್ ಬೇರೆ ಯಾವುದು ಪ್ರಾಣಿಗಳಿಗೆ ಇಲ್ಲ, ಹಾರ್ಟಿ ಬ್ಲಾಕ್ ಬೇರೆ ಯಾವುದು ಪ್ರಾಣಿಗಳಿಗೆ ಇಲ್ಲ, ಬಜ್ಜು ಬೇರೆ ಬಿಕಾಸ್ ಅವರು ಯಾರು ಏನು ತಿಂದಿಲ್ಲ ಈ ತರದ ಆಹಾರ. ಈಗ ಫಾರ್ ಮಂಗೀಸ್ ಆರ್ ಚಿಂಪಾನ್ಸಿ ಇದೆಲ್ಲ ನಮ್ದು ಸೇಮ್ ಜೀನ್ಸ್ ಇದೆ, ಅವರಿಗೆ ಜಂಕ್ ಫುಡ್ಸ್ ಕೊಟ್ಟು ನೋಡುವಾಗ ಅವರಿಗೆ ಬಜ್ಜು ಮತ್ತು ಡಯಾಬಿಟಿಸ್ ಚಾಲುವಾಯಿತು. ಸೊ ಇಟ್ ಇಸ್ ನಾಟ್ ದಿ ಫ್ಯಾಟ್, ಮೀಟ್, ಎಗ್ಸ್, ಬಟರ್, ತುಪ್ಪ ಆರ್ ಮಿಲ್ಕ್ ಕಾಸ್ ದಿ ಒಬೆಸಿಟಿ. ಅವೆಲ್ಲರೂ ಅರ್ಥ ಮಾಡ್ಕೋಬೇಕು ನೋಡಿ. ರೆಡ್ ರೈಸ್ ಇರ್ಬೋದು, ವೈಟ್ ರೈಸ್ ಇರ್ಬೋದು, ಇನ್ನೊಂದು ಮಿಸ್ಟೇಕ್ಸ್ ಇದೆ, ಒಂದು ತಪ್ಪು ಕಲ್ಪನೆ ವೀಟ್ ಇರ್ಬೋದು, ಮೈದಾ ಇರ್ಬೋದು, ಎಲ್ಲದರಲ್ಲೂ ಕಾರ್ಬೋಹೈಡ್ರೇಟ್ ಸೇಮ್ ಇದೆ. ಇನ್ನು ಕೆಲವು ಜನ ಹೇಳ್ತಾರೆ ಅಯ್ಯೋ ನಾನು ರೈಸ್ ಬಿಟ್ಟು ಚಪಾತಿ ಮಾತ್ರ ತಿಂತಾರೆ. ದಟ್ ಇಸ್ ಆಲ್ಸೋ ಒನ್ ತಪ್ಪು. ಈ ತಪ್ಪು ಕಲ್ಪನೆಗಳನ್ನ ಅರ್ಥ ಮಾಡ್ಕೊಳ್ಳಿ. ನಾನು ಎಲ್ಲವನ್ನು ಬಿಟ್ಟು ಬರೀ ಕೆಂಪಕ್ಕಿ ಅನ್ನ ಅಷ್ಟೇ ಊಟ ಮಾಡ್ತೇನೆ, ತಪ್ಪು. ಕಾರ್ಬೋಹೈಡ್ರೇಟ್ ಕೆಂಪಕ್ಕಿಯಲ್ಲಿ 75% ಇದೆ. ನಾನು ಎಲ್ಲ ಬಿಟ್ಟು ಮಿಲೆಟ್ಸ್ ಅಷ್ಟೇ ತಿಂತೇನೆ, ಕಾರ್ಬೋಹೈಡ್ರೇಟ್ ಪ್ರಮಾಣ 60-75%. ಎಲ್ಲ ಬಿಟ್ಟು ಅನ್ನ ಎಲ್ಲ ಬಿಟ್ಟು ಬರೀ ಚಪಾತಿ ತಿಂತೇನೆ, ಕಾರ್ಬೋಹೈಡ್ರೇಟ್ ಪ್ರಮಾಣ 73% ಇದೆ. ಮೈದಾದಲ್ಲಿ ಕುಡಿ ಇದು ಏನು ತಿಂದ್ರೆ ಏನು ಡಿಫ್ರೆನ್ಸ್ ಇದೆ. ಜೋಳ 75% ಕಾರ್ಬೋಹೈಡ್ರೇಟ್ ಇದೆ, ಜೋಳದಲ್ಲಿ ಕುಡಿ ಇದೆ. ಸೊ ರೈಸು, ವೈಟ್ ರೈಸ್, ಮಿಲ್ಲೆಟ್, ವೀಟ್ ಎಲ್ಲ ತಿಂದ್ರೆ ಕಂಟೆಂಟ್ ಈಸ್ ಸೇಮ್ ಕಾರ್ಬೋಹೈಡ್ರೇಟ್ಸ್. ಬಜ್ಜು ಕಮ್ಮಿ ಆಗಲಿಕ್ಕೆ. ಸೊ ದಟ್ ಇಸ್ ಆಲ್ಸೋ ಒನ್ ಬಿಗ್ಗೆಸ್ಟ್ ಮಿಸ್ಟೇಕ್. ಸ್ವಿಚಿಂಗ್ ಫ್ರಮ್ ರೈಸ್ ಟು ಮಿಲ್ಲೆಟ್ ವಿಲ್ ನಾಟ್ ಹೆಲ್ಪ್ ಯು ಟು ಲೂಸ್ ದಿ ವೇಟ್. ಸೊ ಅದನ್ನು ನಮ್ಮ ಎಲ್ಲ ಕ್ಲಬ್ ಮೆಂಬರ್ಸ್ ನೆನಪಿಟ್ಕೊಳ್ಳಿ. ಸೊ 6 ಮಂತ್ಸ್ ಈ ಫುಲ್ ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಬೇಕು. ಕಡಿಮೆ ಅಲ್ಲ, zero ಆಗಿದ್ರೆ ಮಾತ್ರ ವೆಯ್ಟ್ ಲಾಸ್ ಸಾಧ್ಯ ಆಗ್ತದೆ. 6 ತಿಂಗಳ ಈ ಕಾರ್ಬೋಹೈಡ್ರೇಟ್ ಬಿಡ್ಲಿಕ್ಕೆ ಗಟ್ಟಿ ಮನಸ್ಸು ಮಾಡಿ ಆತ್ಮೀಯರೇ, ಖಂಡಿತವಾಗಿ ನೀವು ವೇಟ್ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಡೆಫಿನೆಟ್ಲಿ. ಸೊ ದಿಸ್ ಇಸ್ ಅ ಪ್ಯಾಟರ್ನ್ ವಿ ಹ್ಯಾಡ್ ಬೀನ್ ಫಾಲೋವಿಂಗ್ ನೌ. ಹೌದಾ? ಭಾರತೀಯ ಆಹಾರದ ನಮ್ಮ ಡೈಲಿ ಆಹಾರದಲ್ಲಿ ಈ ಥರದ್ದು ಇತ್ತಲ್ವಾ? ಚಪಾತಿಯಿಂದ ಶುರು ಮಾಡ್ತೀವಿ, ಅನ್ನ ಊಟ ಮಾಡ್ತೀವಿ, ಅಥವಾ ಅನ್ನ ಎಲ್ಲ ಬಿಟ್ಟು ಬರೀ ಚಪಾತಿನೇ ಜಾಸ್ತಿ ತಿಂತೀವಿ, ಆಯಿಲ್ ತಿಂತೀವಿ, ಏನು ಪ್ರಯೋಜನ ಇಲ್ಲ. ಡಿಯರ್ ಫ್ರೆಂಡ್ಸ್, ಲ್ಯಾಕ್ ಆಫ್ ಎಕ್ಸರ್ಸೈಸ್ ಕಾರಣ ಅಲ್ಲ, ಕಡಿಮೆ ವ್ಯಾಯಾಮ ಕಾರಣ ಅಲ್ಲ, ಕಡಿಮೆ ತಿನ್ನೋದು ಕಾರಣ ಅಲ್ಲ, ಕಡಿಮೆ ತುಪ್ಪ ಅಥವಾ ಬೆಣ್ಣೆ ತಿನ್ಕೊಂಡಿದ್ದು ಕಾರಣ ಅಲ್ಲ. ಕಾರಣ ಅಂದ್ರೆ ನಮ್ದು ಮೌಂಟನ್ ಆಫ್ ರೈಸ್, ಮೌಂಟನ್ ಆಫ್ ಚಪಾತಿ, ಇದೇ ಒಬೆಸಿಟಿ ಬಜ್ಜು ಬರಲಿಕ್ಕೆ ಕಾರಣ. ಸೊ ಇಫ್ ಯು ಹ್ಯಾವ್ ಎ ವಿಸ್ಡಮ್, ಇಫ್ ಯು ಆರ್ prudential, if you have a, definitely you should stay away from eating. ಒಬೆಸಿಟಿ ಕ್ಲಬ್ಬಿನ ಸದಸ್ಯರೇ ಗಮನಿಸಿ, ನಿಮಗೆ ನಮ್ಮ ವೈದ್ಯರು ಈ ನಾಳೆ ನಾಡ್ದು ಆಚೆ ನಾಡ್ದು ಇನ್ನೊಂದು ವಾರದಲ್ಲಿ ಎಲ್ರಿಗೂ ಮಾತಾಡ್ತಾರೆ. ಸೊ ಮಾತಾಡಿ ಅವರು ನಿಮ್ಗೆ ಹೇಳ್ತಾರೆ. ಸೊ ಪ್ರೋಟೀನನ್ನು, ಫ್ಯಾಟನ್ನು, ಕೆಲವು ಆಹಾರ ಔಷಧಿಗಳನ್ನು ಕಳಿಸ್ತಾರೆ. ಜೊತೆಗೆ ನಿಮಗೆ ಸಸ್ಯಾಹಾರಿ ಆಹಾರ, ಒಂದು ಎಗ್ಗನ್ನು ಹಾಕಿರುವಂಥ ಆಹಾರ ಹಾಗೂ ಮಾಂಸಾಹಾರಿ ಆಹಾರ, 3 ಥರದ ಆಹಾರವನ್ನು ಕಳಿಸ್ತಾರೆ. ನಿಮ್ಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಅದೇ ಆಹಾರದ ಪಟ್ಟಿಯನ್ನು ತೆಗೆದುಕೊಳ್ತಾ ಬನ್ನಿ. ನಿಮಗೆ ವೆಯ್ಟ್ ಕಡಿಮೆ ಆಗ್ತಾ ಹೋಗುತ್ತೆ, ನಿಧಾನವಾಗಿ ಆದರೂ ಖಂಡಿತವಾಗಿ ಕಡಿಮೆ ಆಗುತ್ತೆ ಅಲ್ವಾ? ಸೊ ನೋಡಿ, ಗಮನಿಸಿ, ನಮ್ಮ ಒಂದು ಮಾಡೆಲ್ ಆಹಾರ ಹೇಗಿರುತ್ತೆ ಅಂತ ಹೇಳಿ ಒಂದು ಮಾಡೆಲ್ ತೋರಿಸ್ತಾ ಇದ್ದೀವಿ ಅಷ್ಟೇ. ಇಲ್ಲಿ ವೆಜಿಟೇರಿಯನ್ ವೆಯ್ಟ್ ಲಾಸ್ ಆಹಾರ ಕ್ರಮದಲ್ಲಿ ಉದಾಹರಣೆಗೆ ಬೆಳಗ್ಗೆ 9 ಗಂಟೆಗೆ ಪ್ರೋಟೀನ್ ಜಾಸ್ತಿ ಇರಬೇಕು, ಕಾರ್ಬೋಹೈಡ್ರೇಟ್ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಬೆಳಿಗ್ಗೆ 9 ಗಂಟೆ ನಟ್ಸ್ ಅಲ್ಲಿ ಕೊಬ್ಬಿನಾಂಶ ಜಾಸ್ತಿ ಇದೆ. ಮತ್ತೆ ಒಂದು ವೆಜಿಟೇರಿಯನ್ ಒಂದು 2 ಅವರ್ ಆದ್ಮೇಲೆ ಬೇಕಾದ್ರೆ ಗ್ರೀನ್ ಟೀ ಕುಡಿ, ಅದ್ರ ಜೊತೆ ತಗೊಳ್ಬಹುದು. ಓಕೆ, ಗ್ರೀನ್ ಟೀ, ಬ್ಲಾಕ್ ಟೀ ಆರ್ ಬ್ಲಾಕ್ ಕಾಫಿ ತಗೊಳ್ಬಹುದು. ನೆಕ್ಸ್ಟ್ ಒಂದು 8 ಗಂಟೆ ಎರ್ಲಿ ಮಾರ್ನಿಂಗ್, ಫ್ಯಾಟ್ ಜಾಸ್ತಿ ಬೇಕು ವೆಯ್ಟ್ ಕಮ್ಮಿ ಆಗಲಿಕ್ಕೆ. ಬ್ಲಾಕ್ ಕಾಫಿಯಲ್ಲಿ ಬಟರ್ ಮಿಕ್ಸ್ ಮಾಡಿ ಕುಡಿಬಹುದು. ಅದಕ್ಕೆ ಹೆಸರು ಬುಲೆಟ್ ಪ್ರೂಫ್ ಕಾಫಿ ಅಂದ್ರೆ, ಎರ್ಲಿ ಮಾರ್ನಿಂಗ್. ನೆಕ್ಸ್ಟ್ ನಟ್ಸ್. 11 ಗಂಟೆ ಪನೀರಲ್ಲಿ ಕುಡಿ, ಕೊಬ್ಬಿನಾಂಶ ಜಾಸ್ತಿ, ಪ್ರೋಟೀನ್ ಇದೆ. ಮತ್ತೆ 1 o'clock ತರಕಾರಿ ಬೇಯಿಸಿ, ತುಪ್ಪ, ತರಕಾರಿ ತಿನ್ನೋದು ಒಳ್ಳೇದು, ಆದ್ರೆ ಅದರಲ್ಲಿ ಫ್ಯಾಟ್ ಜಾಸ್ತಿ, ಎಣ್ಣೆಯಲ್ಲಿ, ತೆಂಗಿನಕಾಯಿ ತುರಿಯಲ್ಲಿ, ತೆಂಗಿನಕಾಯಿ ಹಾಲಲ್ಲಿ, ಅಥವಾ ಇಲ್ಲಾಂದ್ರೆ ತರಕಾರಿ ಸೂಪ್ ಮಾಡಿ, ಸೂಪಲ್ಲಿ ತುಪ್ಪ ಜಾಸ್ತಿ ಮಿಕ್ಸ್ ಮಾಡಿ ಒಂದು ಸೂಪ್ ಕುಡಿಬಹುದು. ನೆಕ್ಸ್ಟ್ 4 PM ಟೀ, ಬೇಕಾದ್ರೆ ಒಂದು ಟೀ ಕುಡಿಬಹುದು. ಅದರಲ್ಲಿ ಸೂಪಲ್ಲಿ ಕೂಡಿ, ಆ ಟೀಯಲ್ಲಿ ಕೂಡಿ ಬಟರ್ ಎಕ್ಸ್ಟ್ರಾ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಪ್ರೋಟೀನ್ ಶೇಕ್, ರಾತ್ರಿ ನೈಟ್ ಪ್ರೋಟೀನ್ ಶೇಕ್ ಮಾಡಬಹುದು. ದಿಸ್ ಇಸ್ ಒಂದು ಸ್ಯಾಂಪಲ್ ಪ್ರೋಟೀನ್ ಶೇಕ್, ಒಂದು ವೆಜಿಟೇರಿಯನ್ ಸ್ಯಾಂಪಲ್ ನೋಡೋಣ. ನಾನ್ ವೆಜಿಟೇರಿಯನ್ ಸ್ಯಾಂಪಲ್ ಅಲ್ಲಿ ಇದೇ ತರ 8 ಗಂಟೆ ಇದು ಸಂಜೆ ಪ್ರೋಟೀನ್ ಶೇಕ್, ಬೆಳಗ್ಗೆ 7 ಗಂಟೆಗೆ ನೀವು ಬಟರ್ ಕಾಫಿ, 9 ಗಂಟೆಗೆ ನಟ್ಸ್, 11 ಗಂಟೆ ಎಗ್ಸ್ ಆಮ್ಲೆಟ್, ಲಂಚಿಗೆ ಚಿಕನ್ ಆರ್ ಫಿಶ್, ಡಿನ್ನರ್ 4 o'clock ಟೀ ವಿತ್ ಬಟರ್, ಮತ್ತೆ ಡಿನ್ನರ್ಗೆ ಚಿಕನ್ ಆರ್ ಫಿಶ್ ಮತ್ತೆ ಸಲಾಡ್ಸ್ ಆರ್ ಪ್ರೋಟೀನ್ ಮಿಲ್ಕ್ ಶೇಕ್ ತಗೊಳ್ಬಹುದು. ನೋಡಿ ಎಷ್ಟು ಬಹಳ ಖುಷಿ ವಿಷಯ ಅಲ್ವಾ? ಸೊ ಇದರಲ್ಲಿ ಮೇನ್ ಸ್ಟೆಪ್ ಏನಂದ್ರೆ ನೋಡಿ, ಇದರಲ್ಲಿ ತುಪ್ಪ ತಿನ್ಬೋದು, ಬೆಣ್ಣೆ ತಿನ್ಬೋದು, ಕೋಕೋನಟ್ ತಿನ್ಬೋದು, ನಟ್ಸ್ ಆಗ್ಬೋದು, ಫಿಶ್ ತಿನ್ಬೋದು, ಚಿಕನ್ ತಿನ್ಬೋದು, ಮಟನ್ ತಿನ್ಬೋದು. ಫ್ಯಾಟ್ ಎಷ್ಟು ಬೇಕಷ್ಟು ತಿನ್ಬೋದು. ಕಾರ್ಬೋಹೈಡ್ರೇಟ್ ಮಾತ್ರ 0. ಕಾರ್ಬೋಹೈಡ್ರೇಟ್ ತಿಂದ್ರೆ ವೆಯ್ಟ್ ಲಾಸ್ ಈಸ್ ಇಂಪಾಸಿಬಲ್.
factor. This is ಇಷ್ಟೆಲ್ಲ ಉದ್ದಕ್ಕೆ ನಾವು ಸ್ಟೋರಿ ಹೇಳಿದ್ದು, ಇಷ್ಟೆಲ್ಲ ಉದ್ದ ಕಥೆ ಹೇಳಿದ್ದು, ಎಲ್ಲ ಸತ್ಯವನ್ನು ನಿಮ್ಮ ಎದುರುಗಡೆ ತಿಳಿಸಿ ಬಿಚ್ಚಿ ಬಿಚ್ಚಿ ಹೇಳಿದ್ದು ಕಾರಣ ಈ ಆಹಾರವನ್ನು ತಾವು ಸೇವಿಸಲೇಬೇಕು. 6 ತಿಂಗಳಿಂದ 1 ವರ್ಷ ಮಾಡಿದರೆ ಖಂಡಿತವಾಗಿ 10ರಿಂದ 20 kg ತೂಕ ಕಡಿಮೆ ಆಗಲಿಕ್ಕೆ ಖಂಡಿತ ಸಾಧ್ಯ, ಡೌಟೇ ಇಲ್ಲ. ನಾವು ಮಾಡಿ ತೋರಿಸಿದ್ದೀವಿ, ನಾವು ಕೂಡ ಅನುಸರಿಸಿದ್ದೇವೆ, ಬೇರೆಯವರಿಗೂ ಹೇಳಿದ್ದೀವಿ, ಅನೇಕ ವರ್ಷಗಳಿಂದ ನೋಡಿದ್ದೇವೆ, ಜೊತೆಗೆ ನಿಮಗೆ ವೈಜ್ಞಾನಿಕವಾಗಿ ತಿಳಿಸ್ಕೊಟ್ಟಿದ್ದೇವೆ. ಇದೆಲ್ಲದರ ಸದುದ್ದೇಶವೇ ನಿಮ್ಮ ತೂಕ ಕಡಿಮೆ ಆಗಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ತಾವು ಇದನ್ನು ಅರ್ಥ ಮಾಡ್ಕೋಬೇಕು ಆತ್ಮೀಯ. So addition to these are the products from Alpha ಇದೊಂದು Natural. ಪ್ಯಾಕೇಜ್ ಅಲ್ಲಿ ನಾವು ಕೊಡ್ತಾ ಇದ್ದೇವೆ ಒಬೆಸಿಟಿ ಕ್ಲಬ್ಬಿನ ಎಲ್ಲ ಮೆಂಬರ್ಸ್ಗೆ. ಒಂದು ಪ್ರೀಗಟ್ ಪ್ಲಸ್ ಅಂತ ಕೊಡ್ತೇವೆ. ಇದು Fiber. ಫೈಬರ್. Fiber is very important to give the satiety. Yes. There are hormonal ಸೊ signaling for ಹೊಟ್ಟೆ ತುಂಬಿದೆ ನನಗೆ ಮತ್ತೆ ತಿನ್ನೋದು ಬೇಡ ಅಂತ ಹೇಳಲಿಕ್ಕೆ ಸಹಾಯ ಮಾಡೋದು ಫೈಬರ್. Yeah, fiber. ಸೊ ಫೈಬರ್ನ ಹೇಗೆ ತಗೊಳ್ಳೋದು ಅಂತ ಹೇಳ್ಕೊಡ್ತಾರೆ ನಿಮಗೆ. Next omega 3. ಒಮೆಗಾ 3 Omega 3 is a good ಬೇಡ, fat. ಒಮೆಗಾ 3 ಬೇಕು. ಜಾಸ್ತಿ ಬೇಕು. Omega 3 is a good ಯಾಕೆ ಇನ್ಫ್ಲಮೇಷನ್ inflammation to counter the inflammation. Omega 6 cause inflammation, omega 3 inflammation. ಸೊ ನೆಕ್ಸ್ಟ್ ಪ್ರೋಟೀನ್. ನಾವು ಹೇಳಿದ್ವಲ್ಲ ಸಂಜೆ ನಿಮಗೆ ಊಟದ ಬದಲಿಗೆ ಪ್ರೋಟೀನ್ ಶೇಕೆ ಮೇನ್ ಊಟ. 6:30 7 ಗಂಟೆಗೆ ಅಥವಾ 8 ಗಂಟೆಗೆ ಒಂದು ಗ್ಲಾಸ್ ಹಾಲು, ಅದಕ್ಕೆ 2 ಚಮಚ ಪ್ರೋಟೀನ್ ಪುಡಿ ಅಥವಾ 3 ಚಮಚ ಅಥವಾ 4 ಚಮಚ ಪ್ರೋಟೀನ್ ಪುಡಿ, ಒಂದು ಸೇಬು, ಸ್ವಲ್ಪ ಪೀನಟ್ ಬಟರು, ಸ್ವಲ್ಪ ಮಿಲ್ಕ್ ಕ್ರೀಮು, ಸ್ವಲ್ಪ ಈ ಎಲ್ಲ ಗುಡ್ ಫ್ಯಾಟನ್ನು ಹಾಕಿ, ಗೋಡಂಬಿನೂ ಹಾಕ್ಬೋದು, ಅದಕ್ಕೆ ಬಾದಾಮಿನೂ ಹಾಕ್ಬೋದು, ತಿರುಗಿಸಿ ಒಳ್ಳೆ ಥಿಕ್ ಶೇಕ್ ಮಾಡ್ಕೊಂಡು 250 ml ಕುಡಿದು ಬಿಟ್ರೆ ಹಸುವೇನೇ ಆಗಲ್ಲ. ಸೊ ನೆಕ್ಸ್ಟು ಸ್ಲಿಮ್ ಪ್ಲಸ್. ಪ್ರವೀಣ್ ಅವರು ಯಾವುದಿದೆ ಸ್ಲಿಮ್ ಪ್ಲಸ್ ಅಲ್ಲಿ? Slim Plus ಅಲ್ಲಿ main green tea extract, ಓಕೆ Salacia reticulata, ಓಕೆ maybe Gambogia. ಓಕೆ. ಸೊ ವೆಯ್ಟ್ ಕಡಿಮೆ ಮಾಡುವಂತಹ ಆಯುರ್ವೇದಿಕ್ ಹಾಗೂ ನ್ಯಾಚುರಲ್ ಸಪ್ಲಿಮೆಂಟ್ಸ್ ಇದೆ ಸ್ಲಿಮ್ ಪ್ಲಸ್ಸಲ್ಲಿ. ಗ್ರೀನ್ ಟೀ ಮಾಡುವ ವಿಧಾನ ಭಾಳ ಮುಖ್ಯ. ನೀವು ಬೆಳಗ್ಗೆ ಹಾಗೂ ಸಂಜೆ 2 ಸಲ ಗ್ರೀನ್ ಟೀ ಕುಡಿಬೋದು. 250 ml ಅಥವಾ 200 ನೀರನ್ನು ತೆಗೆದುಕೊಳ್ಳಿ, 200 ml ನೀರನ್ನು ತೆಗೆದುಕೊಳ್ಳಿ. ನೀರನ್ನು ಕುದಿಸಿ, ಪ್ಲೇನ್ ನೀರನ್ನು ಕುದಿಸಿ, ಗ್ಯಾಸ್ ಆಫ್ ಮಾಡಿ, ಪಾತ್ರೆನ ಕೆಳಗಡೆ ಇಳಿಸಿ, ಗ್ರೀನ್ ಟೀ ಲೀಫ್ ಹಾಕಿ 3 ನಿಮಿಷ ಬಿಟ್ಟು ಸೋಸಿ, ಅದಕ್ಕೆ ಸ್ವಲ್ಪ ಲೆಮನ್ ಹಾಕಿ ಕುಡೀರಿ. ಸೊ And don't give up in between. That's a main. So you should keep a mind for 6 months to ನೀವೊಂದು 1 ಮೋಸ್ಟ್ಲಿ year. ಒಂದು 20-30 ದಿವಸ ಮಾಡಿದ್ರೆ ಇದು ಸೆಟ್ ಆಗತ್ತೆ. Yes, ಅವರಿಗೆ ಸೆಟ್ ಆಗ್ತದೆ. ಅದು ಕಂಟಿನ್ಯೂ ಮಾಡಬೇಕು. ಅದು ಮುಂದಿನ ಅಲ್ಲ 20-30 ದಿವಸ ಮಾಡಿದ್ರೆ 2 week ಅಲ್ಲಿ adjust ಆಗ್ತದೆ. 2 weeks ಅಲ್ಲಿ ನೋಡಿ ನಮ್ದು ಊಟದಲ್ಲಿ 8 ತಿಂಗಳಾಯ್ತು ರೈಸ್ ಚಪಾತಿ ಮುಟ್ಟಿ. ಏನು ಮುಟ್ಟುದಿಲ್ಲ ರೈಸ್ ಚಪಾತಿ. ಏನು ನಮ್ದು 4 inches weight ಕಮ್ಮಿ ಆಯ್ತು, weight loss ಆಯ್ತು, ಇಂಚಸ್ ಕಮ್ಮಿ ಆಯ್ತು. ಸೊ ಈಗ ರೈಸ್ ಚಪಾತಿ ನೋಡಿದ್ರೆ ಏನು ಆಸೆ ಬರೋದಿಲ್ಲ ತಿನ್ನಲಿಕ್ಕೆ. 15 ದಿನದಲ್ಲಿ ನಮ್ದು ಕಂಪ್ಲೀಟ್ 15-20 ದಿವಸ ಈ ತರ ಡಯಟ್ ಮಾಡಿಬಿಟ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಆ ಒಂದು ಫೀಲಿಂಗ್ ಹೋಗ್ಬಿಡತ್ತೆ. ಬೇಕಾದ್ರೆ ವಾರದಲ್ಲಿ ಒಂದ್ಸಲ ಸ್ವಲ್ಪ ದೋಸೆ ರೈಸ್ ಚಪಾತಿ ವಾರದಲ್ಲಿ ಒಂದ್ಸಲ ಇಡ್ಬೇಕು ಮ್ಯಾಕ್ಸಿಮಮ್. ಅಲ್ಲಿ ಮತ್ತೆ ಆಸೆ ಆದ್ರೆ ಕಷ್ಟ. ಇಲ್ಲ, no, start with once in a week they can go for a small quantity, gradually in a span of ಸೊ ನಮ್ಮ ಮೆಂಬರ್ಸ್ಗೆ ನಾವು ಸ್ಪೆಷಲ್ ಪ್ಯಾಕನ್ನು ಕಳಿಸ್ಕೊಡ್ತೇವೆ. ನಿಮಗೆ ಡಿಸ್ಕೌಂಟೆಡ್ ಒಂದು ಪ್ರೈಸಲ್ಲಿ, ಉತ್ತಮವಾದಂಥ ಒಂದು ಪ್ರೈಸಲ್ಲಿ ಪ್ರೀಗಟ್ ಪ್ಲಸ್ಸು, ಒಮೆಗಾ 3, ಪ್ರೋಟೀನು, ಸ್ಲಿಮ್ ಪ್ಲಸ್ಸು, ಗ್ರೀನ್ ಟೀಯ ಒಂದು ಪ್ಯಾಕ್ ಕಳಿಸ್ಕೊಡ್ತೇವೆ. ಸೊ ಅದು ಮಂತ್ಲಿ ಪ್ಯಾಕ್ ಇರುತ್ತೆ. ಜೊತೆಗೆ ನೀವು ಮಂತ್ಲಿ 1 ಸಲ 2 ಸಲ ಡಾಕ್ಟರ್ ಹತ್ರ ಮಾತಾಡಲಿಕ್ಕಾಗತ್ತೆ. ಇದೇ ಥರ ಸೆಮಿನಾರನ್ನು ನಾವು ಮತ್ತೆ ಪುನಃ ನಿಮಗೆ ಕೊಡ್ತೇವೆ. ಅಡುಗೆ ಮಾಡುವ ವಿಧಾನವನ್ನು ಹೇಳ್ಕೊಡ್ತೇವೆ. We'll have seminars, 1 hour, minimum half an hour seminar every week, one seminar. Okay. So we want to motivate you. ಏನು ವೆಜಿಟೇರಿಯನ್ಸ್ಗೆ ವೆಜ್ ಫುಡ್ ಮಾಡ್ಕೊಡೋದು ಹೇಳ್ಕೊಡ್ತೇವೆ. ಹೌದು. ನಾನ್ ವೆಜ್ ಅವರಿಗೆ ನಾನ್ ವೆಜ್ ಫುಡ್ ಮಾಡ್ಕೊಡೋದು ಹೇಳ್ಕೊಡ್ತೇವೆ. ಮಧ್ಯದಲ್ಲಿ ಅವರಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ. ಜೊತೆಗೆ ಎಜುಕೇಶನ್ ಕೊಡ್ತೇವೆ, ಎಜುಕೇಶನ್ಸ್ ಪ್ರೋಗ್ರಾಮ್ಸ್. ಸೊ ಹಾಗಾದ್ರೆ ತಮಗೆಲ್ಲ ಖುಷಿಯಾಗಿದೆ ಅಂದ್ಕೊಂಡಿದ್ದೇನೆ. ಇದು ಸ್ವಲ್ಪ ಉದ್ದಾಯಿತು ಮಾತಾಡಿದ್ದು, ಆದರೆ ಇದರ ಅನಿವಾರ್ಯತೆ ಇತ್ತು. ಸೊ ಈ ಒಂದು ಲಿಂಕನ್ನು ನೀವು ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ, ಹೆಚ್ಚೆಚ್ಚು ಜನರಿಗೆ ತಲುಪಿಸಿ, ಖಂಡಿತವಾಗಿ ಹೆಲ್ಪ್ ಆಗುತ್ತೆ. ಸೊ ಹೆಚ್ಚೆಚ್ಚು ಜನರಿಗೆ ಒಬೆಸಿಟಿ ಕ್ಲಬ್ನ ಮೆಂಬರ್ ಮಾಡಿ, ಖಂಡಿತವಾಗಿ ಅವರಿಗೆ 6 ತಿಂಗಳಿಂದ 1 ವರ್ಷಕ್ಕೆ 10ರಿಂದ 15 kg ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ನಿಜವಾದ ವಿಜ್ಞಾನವನ್ನು, ಸತ್ಯವನ್ನು ನಿಮ್ಮ ಎದುರುಗಡೆ ತೆರೆದಿಟ್ಟಿದ್ದೇವೆ. ನಿಮ್ಗೆ ತಗೊಳ್ಳೋದು ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು, ಆದರೆ ಸತ್ಯವನ್ನಂತೂ ನಾವು ಹೇಳಿದ್ದೇವೆ. ಸೊ ನಮಗೆ 100% ನಂಬಿಕೆ ಇದೆ. ನಾವು ಸತ್ಯವನ್ನು ನಿಮಗೋಸ್ಕರ ಪ್ರವೀಣ್ ಅವರು ಸುಮಾರು ಒಂದು 4 ತಿಂಗಳಿಂದ ಹಗಲು ರಾತ್ರಿ ಸ್ಟಡಿ ಮಾಡಿ ಅದರ ವೈಜ್ಞಾನಿಕ ಹಿನ್ನೆಲೆಯನ್ನು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬೆಳಗ್ಗೆ 4 ಗಂಟೆಗೆ ಎದ್ದು ಓದಿ ಅದನ್ನು ಅರ್ಥ ಮಾಡಿಕೊಂಡು ಆ ಕಾನ್ಸೆಪ್ಟನ್ನು ನಿಮ್ಗೆ ಕೊಟ್ಟಿದ್ದಾರೆ. ಅವರು ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಇದರದ್ದು ಫಲಿತಾಂಶ ನಾವು ತಗೊಳ್ಳೇಬೇಕು. ಇಷ್ಟು ವೈಜ್ಞಾನಿಕವಾಗಿ, ಇಷ್ಟು ವಿವರವಾಗಿ ಯಾರೂ ಕೂಡ ನಿಮಗೆ ಹೇಳೋದಿಲ್ಲ. ಸೊ ಹೇಳಿದ್ದಾರೆ ಡಾಕ್ಟರ್ ಪ್ರವೀಣ್ ಅವರು. ತಾವು ದಯಮಾಡಿ ಇದನ್ನು ಅರ್ಥ ಮಾಡಿಕೊಂಡು ಇದನ್ನು ಅನುಸರಿಸಿ ಖಂಡಿತವಾಗಿ ತಮಗೆ ವೇಟ್ ಕಡಿಮೆ ಆಗಲಿಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನು ಹೇಳ್ತಾ ನಮ್ಮ ಒಬೆಸಿಟಿ ಕ್ಲಬ್ ಮೆಂಬರ್ ಆಗಲಿಕ್ಕೆ 2 wings are required to fly up. One is strong wing diet of zero carb, no rice, no chapati,
No ಸಿರಿಧಾನ್ಯ. ಎರಡು ರೆಕ್ಕೆ ಇದ್ರೆ ಹಾರಲಿಕ್ಕೆ ಸಾಧ್ಯ. ವಿಮಾನವೂ ಹಾರತ್ತೆ, ಪಕ್ಷಿನೂ ಹಾರತ್ತೆ. ಒಂದು ಆಹಾರ, ಸೊ 0 ಕಾರ್ಬ್ ಆಹಾರ. ಇನ್ನೊಂದು ಪ್ರೋಟೀನ್ ಜಾಸ್ತಿ. ನೆಕ್ಸ್ಟ್ ನಮ್ದು ಸಪ್ಲಿಮೆಂಟ್ಸ್. ಓಕೆ. ಸೊ ಇದು ಎರಡು ಕಾಂಬಿನೇಷನ್ ಅಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಯು ಟು. ಸೊ ಈ ಸಪ್ಲಿಮೆಂಟ್ಸ್ ನಿಮಗೆ ಖಂಡಿತ ಹೆಲ್ಪ್ ಮಾಡುತ್ತೆ, ನಾವು ಕಳಿಸುವಂಥ ಒಂದು ಪ್ಯಾಕೇಜ್. ಸೊ ಈ ಪ್ಯಾಕೇಜ್ ಹಾಗೂ ಆಹಾರದ ಬದಲಾವಣೆ ಇದು ಎರಡನ್ನ ಮಾಡಿದ್ರೆ ವ್ಯಾಯಾಮದ ಅವಶ್ಯಕತೆನೂ ಇಲ್ಲ, ಆಹಾರ ತಿಂದೆ ಉಪವಾಸ ಅವಶ್ಯಕತೆನೂ ಇಲ್ಲ. So this is a very unique steps. I am proudly says that. ವ್ಯಾಯಾಮ ಮಾಡಬಾರ್ದು ಅಂತ ನಾನು ಹೇಳ್ತಾ ಇಲ್ಲ, ವ್ಯಾಯಾಮ ಮಾಡಿ, ವಾಕಿಂಗ್ ಮಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ತೂಕ ಕಡಿಮೆ ಮಾಡಲಿಕ್ಕೆ ಏನು ಬೇಕು ಅದನ್ನು ನಾವು ಹೇಳಿದ್ವಿ. ಅದಕ್ಕೆ 0 carb plus a good dietary protocol. And I am very proud to say that it is very unique steps. Unlike any other propagation, this would be the first time in history of India where extensive education programs of based on research from various journals are trying to. ಸೊ ಭಾಳ ಚೆನ್ನಾಗಿತ್ತು ಪ್ರವೀಣ್ ಅವರೇ, ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಸ್ಟಡಿ ಮಾಡಿ ರಿಸರ್ಚನ್ನೆಲ್ಲ ಸೇರಿಸಿ ಹೇಳಿದ್ದೀರಾ. ಥ್ಯಾಂಕ್ ಯು ಸೋ ಮಚ್, ತುಂಬ ಧನ್ಯವಾದಗಳು. ಸೊ ಧನ್ಯವಾದಗಳು, ಥ್ಯಾಂಕ್ ಯು.